विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशम् अनेकदं तं भक्तानाम् एकदन्तमुपास्महे। गुरुब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। रामाय रामचन्द्राय रामभद्राय वेधसे रघुनाथाय नाथाय सीतायाः पतये नमः। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸವಾಗ್ದೇವಿಯರ ಬಳಿಕ ಪೇಳುವುದು ಜಯವ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್. ಮಂಗಲಂ ದಿಶತು ನೋ ವಿನಾಯಕೋ ಮಂಗಲಂ ದಿಶತು ನಃ ಸರಸ್ವತಿ ಮಂಗಲಂ ದಿಶತು ನಃ ಸಮುದ್ರಜ ಮಂಗಲಂ ದಿಶತು ನೋ ಮಹೇಶ್ವರಿ. ಇವತ್ತು ಬೆಳಗ್ಗೆ ಒಬ್ಬರು ಫೋನ್ ಮಾಡಿದರು. ನೀವು ಆ ಥರ ಸಂಕೋಚ ಪಟ್ಕೋಬೇಡಿ, ಏನಾದರೂ ಇದ್ದರೂ ಒಂದು ಚೀಟಿಲಿ ಬರ್ಕೊಟ್ರು ಸಹ ಮಾರನೇ ದಿನ ನನಗೆ ತಿಳಿದ್ರೆ ಆ ವಿಷಯವನ್ನು ಹೇಳ್ತೀನಿ, ಇಲ್ಲದೆ ರೆಫರ್ ಮಾಡಿ ಹೇಳ್ತೀನಿ. ಇದು ಈ ಪ್ರಶ್ನೆ ಅವ್ರು ಕೇಳಿದ ಬೆಳಗ್ಗೆ ಬಹಳ ಜನರ ಮನಸ್ಸಿನಲ್ಲಿರುತ್ತೆ. ಸಾಮಾನ್ಯವಾಗಿ ಕೆಲವರು ಕೇಳೋರು ಕೂಡ ನಮ್ಮಲ್ಲಿ ಒಂದು ಪದ್ಧತಿ, ವಯಸ್ಸಾದವರು ಈ ತರಹ ಸತ್ಸಂಗಕ್ಕೆ ಬಂದರೆ ಅವರು ಏನು ಮಾಡ್ತಾರೆ ಅಂತ ಕೇಳಿದರೆ, ಇನ್ನೇನು ಎಲ್ಲೋ ಹೋಗಿ ಕೇಳ್ತಾ ಇರ್ತಾರೆ ಗೊಡ್ಡುಗಳು ಹಾಗೆ ಅಂತ ಹೇಳಿಬಿಡ್ತಾರೆ. ಬೇರೆ ಕೆಲಸ ಇಲ್ಲ ವೃದ್ಧರಿಗೆ, ರಿಟೈರ್ ಆಗಿರೋರು ಅಲ್ಲಿ ಹೋಗಿ ಕೂತ್ಕೊಂಡು ಕುಕ್ಕರ್ ಬಡಿತಾರೆ, ಹೀಗೆಲ್ಲ ಅವಮಾನಕರವಾಗಿ ಹೇಳಿಬಿಡ್ತಾರೆ. ಸಜ್ಜನರನ್ನ, ವಯಸ್ಸಾದವ್ರನ್ನ, ಹಿರಿಯರನ್ನು, 60-70 ದಾಟಿದವ್ರನ್ನ ಅವ್ರ ಕಥೆಗಳಿಗೆ ಬಂದರೆ ಇನ್ನು ಬೇರೆ, ಯಾಕೆಂದರೆ ಅವರಿಗೆ ಪ್ರಾಪಂಚಿಕವಾದ ಹವ್ಯಾಸಗಳಲ್ಲಿ ಹೆಚ್ಚಿಗೆ ಆಸಕ್ತಿ ವಯಸ್ಸಾದವರಿಗೆ ಕಡಿಮೆ ಆಗುತ್ತೆ, ಇರೋದಿಲ್ಲ. ಅನೇಕ ಕಾರಣ ಅದಕ್ಕೆ. ದೇಹದಲ್ಲಿ ಬಲ ಕಡಿಮೆ ಆಗುತ್ತೆ, ಕೈಯಲ್ಲಿ ಸಾಕಷ್ಟು ಕಾಸಿರೋದಿಲ್ಲ, ಎಂಟರ್ಟೈನ್ಮೆಂಟಿಗೆಲ್ಲ ತುಂಬ ದುಡ್ಡು. ಇವಾಗ ಪಾಪ್ ಡ್ಯಾನ್ಸು ಅದು ಇದು ಕುಣ್ಕೊಂಡು ಮಾಡ್ತಾರಲ್ಲ, ಅದಕ್ಕೆಲ್ಲ 500 ರೂಪಾಯಿ ಟಿಕೆಟು, 1000 ರೂಪಾಯಿ ಟಿಕೆಟು. ಆದರೆ ಈ ತರಹ ಸಂಸ್ಥೆಗಳಲ್ಲಿ 3 ಕಾಸನ್ನು ಚಾರ್ಜ್ ಮಾಡೇ ನೀವು ಬಂದು ಕೇಳಿದ್ರೆ ಸಾಕು ಅನ್ನೋರು ಇರ್ತಾರೆ. ಆ ಖರ್ಚಿಗೆ ನಡೆಸೋದಕ್ಕೆ ದಾನಿಗಳಿರ್ತಾರೆ, ಅವರು ಪುದುವಟ್ಟು ಅಂತ ಇಡ್ತಾರೆ, ಅವರ ತಂದೆ ತಾಯಿಯವ್ರನ್ನ ಜ್ಞಾಪಕ ಮಾಡಿಕೊಂಡು ಈ ತರಹ ಇರ್ತಾರೆ. ಅದನ್ನು ನಡೆಸೋದಕ್ಕೆ ತುಂಬ ವರ್ಷದ ಸಂಯಮ ಜೀವನ ನಡೆಸಿ ಒಂದು ಶಿಸ್ತು ಸಂಪ್ರದಾಯವನ್ನು ಫಾಲೋ ಮಾಡಿರುವಂಥ ರಾಮಸ್ವಾಮಿಯರು ಇರ್ತಾರೆ. ಅವ್ರ ಪ್ರಶಂಸೆ ಎದುರಿಗೆ ಮಾಡ್ತೀನಿ ಅಂತ ಅಂದ್ಕೋಬಾರ್ದು. ಇಂಥದನ್ನು ನಡೆಸೋದು ಬಹಳ ಕಷ್ಟ ಇರುತ್ತೆ. ಅದಕ್ಕೆ ಒಂದು ಒಳ್ಳೆಯ ರಾಮಕೃಷ್ಣಾಶ್ರಮದಂಥ ಸಂಸ್ಥೆಗಳು ಬ್ಯಾಕ್ಗ್ರೌಂಡ್ ಇರುತ್ತೆ. ಅವರಿಗೆ ಸೇವೆಯೇ ಸರ್ವಸ್ವು ಅಂತ ಹೇಳಿ ತಮ್ಮ ವೈಯಕ್ತಿಕ ಸುಖ ಸಂತೋಷವನ್ನು ಕೊಡೋದನ್ನೆಲ್ಲ ತ್ಯಾಗ ಮಾಡಿರ್ತಾರೆ ಅವರು ಬಹಳ ವಿಶೇಷವಾಗಿ. ಅಂಥವರಿಗೆ ಇಂಥ ಸಂಸ್ಥೆ ಇದ್ದರೆ ಅನೇಕರು ದಾನಿಗಳು ಬಂದು ಕೊಡ್ತಾರೆ, ಸಂಪಾದಿಸಿರ್ತಾರೆ. ಇವಾಗ ವೈಶ್ಯ ವರ್ಗದವರೆಲ್ಲ ಬೇಕಾದಷ್ಟು ಸಂಪಾದಿಸ್ತಾರೆ. ಸಂಪಾದಿಸಿದವನು ದಾನವನ್ನು ಮಾಡಲೇಬೇಕು, ಇಲ್ಲೋದ್ರೆ ಪಾಪ ಅಂತ ಹೇಳ್ತಾನೆ ವಿದುರ. ಯಾವ ಮನುಷ್ಯ ಧನವನ್ನು ಸಂಪಾದಿಸ್ತಾನೋ ಅದಕ್ಕೆ ತಕ್ಕ ಸತ್ಕಾರ್ಯಗಳಿಗೆ ಕೊಡದೆ ಹೋದರೆ ಆ ಧನ ಪಾಪವಾಗುತ್ತೆ ಅಂತಾನೆ. ಎರಡನೇದಾಗಿ ಇನ್ನೊಂದು ಬಹಳ ಮುಖ್ಯ, ನೀವು ಐಶ್ವರ್ಯವನ್ನು ಸಂಪಾದಿಸಿರೋರು ಅದಕ್ಕೆ ಇರೋದು 3 ದಾರಿ. ಅದಕ್ಕೆ ಆ ಐಶ್ವರ್ಯದ ವಿನಿಯೋಗಕ್ಕೆ ಇರೋದೇ 3 ದಾರಿ. ನೋ 4th ವೇ ಅಟ್ ಆಲ್, ಸೊಲ್ಯೂಷನ್ನೇ ಇಲ್ಲ. ಒಂದು ಭೋಗ, ಅನುಭವಿಸಿ, ಸುಖವಾಗಿ ಅನುಭವಿಸಿ. ಅದು ಧರ್ಮದಿಂದ ಇದ್ದರೆ ವಾಸಿ ಭೋಗ. ಒಳ್ಳೆ ಮನೆ ಕಟ್ಕೊಂಡು ಅದರಲ್ಲಿ ಬೇಕಾದ ಅನುಕೂಲಗಳನ್ನೆಲ್ಲ ಇಟ್ಟರೆ ಸಾಕು. ಇನ್ನೊಂದು ಮನೆ ತೊಗೋತೀನಿ, ಮತ್ತೊಂದು ಮನೆ ತೊಗೋತೀನಿ, ಅದು ದುರಾಸೆ, ಅದು ಗ್ರೀಡ್, ಅದು ಸರಿಯಾಗೋದಿಲ್ಲ. ನಾವು ಸುಖವಾಗಿರಬೇಕು. ಭೋಗ. ದಾನಂ ಎರಡನೇದು. ಏನು ಮಾಡ್ತೀವಿ ನಾವು? 1 ಕಾಸು ನಮ್ಮ ಜೊತೆಯಲ್ಲಿ ಬರೋದಿಲ್ಲ ಹೋಗುವಾಗ. ಧರ್ಮೋ ಕೀರ್ತಿ ದ್ವಯಂ ಸ್ಥಿರಂ ಅಂತಾನೆ ವ್ಯಾಸ. 2 ಬರೋದು. ನೀವು ಯಾಕೆ ಸುಮ್ಮನೆ ಕಷ್ಟಪಡ್ತೀರಿ? ಅಮಿತವಾದಂಥ ಧನ ಸಂಗ್ರಹಕ್ಕೆ ಅದನ್ನು ವಿನಿಯೋಗ ಮಾಡಿ. ಊರ್ಧ್ವಬಾಹು ವಿರೌಮ್ಯೇಷಃ ನ ಚ ಕಶ್ಚಿತ್ ಶೃಣೋತಿ ಮೇ ಧರ್ಮಾತ್ ಅರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ ಅಂತ ವ್ಯಾಸರು ಕೈ ಎತ್ಕೊಂಡು ಎದೆ ಬಡ್ಕೊಂಡು ಹೇಳ್ತಾರೆ ಬದರಿಕಾಶ್ರಮದಲ್ಲಿ. ಯಾಕೆ ಕೇಳೋದಿಲ್ಲ ನೀವು? ಧರ್ಮದಿಂದ ನಿಮ್ಮ ಕೆಲಸ ಮಾಡಿ ಐಶ್ವರ್ಯವೂ ಬರುತ್ತೆ, ಸುಖ ಸಂತೋಷವೂ ಬರುತ್ತೆ. ನೀವು ಅಧರ್ಮದಿಂದ ಸಂಪಾದಿಸಿದರೆ ನಿದ್ದೆ ಬರೋಲ್ಲ ಸರ್. ಧೃತರಾಷ್ಟ್ರನಿಗೆ ಅದೇ ಆಗಿರೋ ತಾಪತ್ರಯ. ಅವನು ಅಧರ್ಮದಿಂದ ಗಳಿಸ್ಬಿಟ್ಟ. ನಮಗೆ ನ್ಯಾಯವಾಗಿ ಬರಬೇಕಾದನ್ನು ನಾವು ತೊಗೊಂಡ್ರೆ ನಮ್ಗೆ ಯಾಕೆ ದುಃಖ ಬರಬೇಕು? ಕಷ್ಟಪಟ್ಟಿದ್ದೀವಿ, ಸಂಪಾದಿಸ್ತೀವಿ ಅಂತ. ವ್ಯಾಪಾರದಲ್ಲಿ ಲಾಭ ಮಾಡ್ತಾರೆ. ಅದು ಲಾಭ ಮಾಡೋದೇ ವ್ಯಾಪಾರದ ಧರ್ಮ. ಸರ್ಕಾರದ ಐಶ್ವರ್ಯವನ್ನೆಲ್ಲ ಹೆಚ್ಚಿಸಬೇಕು, ಫಾರಿನ್ ಎಕ್ಸ್ಚೇಂಜ್ ಚೆನ್ನಾಗಿ ಬರಬೇಕು ನಮಗೆ. ಅವ್ರ ಧರ್ಮವೇ ಹಣ ಸಂಪಾದಿಸೋದು. ಅದಕ್ಕೆ ವಿನಿಯೋಗ ಮಾಡ್ತಾರೆ ವರ್ಷ ಉತ್ತರ ದೇಶದಲ್ಲಿ ಸಿಂಧಿಗಳು, ಪಂಜಾಬಿಗಳು, ಗುಜರಾತಿಗಳು ನಂಗೆ ತುಂಬ ಸಂಬಂಧ ಲಂಡನ್ನಲ್ಲಿ. ಅವರು ವರ್ಷ ಇಂತಿಷ್ಟು ದಾನಕ್ಕೆ ಅಂತ ಇಟ್ಟುಬಿಡ್ತಾರೆ. ಎಷ್ಟೋ ಜನ ದೀಪಾವಳಿ ಬರೋದಕ್ಕೆ 1-2 ತಿಂಗಳು ಮೊದಲು ಮಾತುರ್ಜಿ हमारे पास थोड़ा पैसा अभी बाकी है, दिवाली पहले दे देना, कोई अच्छा
ಡಿಸರ್ವಿಂಗ್ ಹೋತೋ ಕಹಿ ಅಂತ ಬೇಡ್ಕೋತಾರೆ ಸಾರ್. ವಿ ಹ್ಯಾವ್ ಟು ಗಿವ್ ಅಂತಾರೆ. ಅವರು ಸಂಪಾದನೆ ಮಾಡೋದು ಎಷ್ಟು ಮುಖ್ಯವೋ ದಾನವನ್ನು ಮಾಡೋದು ಅಷ್ಟೇ ಮುಖ್ಯ ಅಂತ ಮಾಡ್ತಾರೆ. ಅದು ವ್ರತ ಅಂತ ತಗೋತಾರೆ. ಅಂಥವ್ರು ಇರ್ತಾರೆ. ಇಂಥ ಸತ್ಸಂಗ ನಡೆಯುತ್ತೆ. ಸತ್ಸಂಗದಲ್ಲಿ ಒಳ್ಳೊಳ್ಳೆಯವ್ರನ್ನ, ಮಾತನಾಡೋರನ್ನ, ಹಾಡೋರನ್ನ, ಭಕ್ತಿ ಸಂಪ್ರದಾಯವ್ರನ್ನ ಅವ್ರು ಕರೆಸ್ತಾರೆ. ಅದಕ್ಕೆ ರಾಮಸ್ವಾಮಿ ಅಂತ ಆರ್ಗನೈಸರ್ಸ್ ಇದ್ದರೆ ಒಂದು ಒಳ್ಳೆಯ ಕಾರ್ಯಕ್ರಮ ಇರ್ತಾರೆ. ಯಾರನ್ನು ಕರೆಯೋಣ ಅಂತಾರೆ. ಅನೇಕರು ಬಂದು ಅವರವರ ಅಭಿಪ್ರಾಯವನ್ನು ಕೊಡ್ತಾರೆ. ಅವರಿಗೊಂದು ಚೆನ್ನಾಗಿ ಸ್ವಲ್ಪ ಮಾತಾಡೋ ಶಕ್ತಿ ಇರಬೇಕು. ಯಾವುದೋ ಒಂದರಲ್ಲಿ ಅವರು ಪ್ರೊಫೆಷನಲ್ ಆಗಿರಬೇಕು. ಯಾವುದೋ ಒಂದು ತತ್ವ, ವೇದವೋ ಮತ್ತೊಂದು ಕಾವ್ಯವೋ ಏನಾದರೂ ಆಗಿರಲಿ, ಅಂಥವ್ರನ್ನ ಕರೆಸ್ತಾರೆ. ಅದರಿಂದ ನೀವು ಸಂಕೋಚ ಪಡಬೇಡಿ. ಇಲ್ಲಿ ನಾನು ಹೇಳ್ತಾ ಇಲ್ಲ, ಇದನ್ನು ಅಥಾರಿಟೇಟಿವ್ ಆಗಿ ಹೇಳ್ತಾ ಇದ್ದಾರೆ. ವಯಸ್ಸಾದವರು, ವಯಸ್ಸು ಅಂದರೆ ಏನಪ್ಪ ಅಂದರೆ, ಇವಾಗ ತಾನೇ ಪತಿಯವ್ರ ಸ್ನೇಹಿತರು ಕೇಳಿದ್ರು, ವಯಸ್ಸು ಅಂದರೆ ಎಲ್ಲಿಗೆ ಲಿಮಿಟ್ ಹಾಕ್ತೀರಿ ಅಂತ. ಲಿಮಿಟ್ ಯಾರೂ ಹಾಕಿಲ್ಲ. ಸಾಮಾನ್ಯವಾಗಿ 65-70 ಆದಮೇಲೆ, ಇವಾಗ 45-50 ವಾನಪ್ರಸ್ಥಾಶ್ರಮ ಅಂದರೆ ಒಂದು ವ್ರತ ತಗೋಬೇಕು ಅಂತ, ಅಂದರೆ ಬ್ರಹ್ಮಚರ್ಯ ಆಶ್ರಮ ಅಂತ. ಗಂಡ ಹೆಂಡತಿ ಇಬ್ಬರು ಕೂಡ ಅಣ್ಣ ತಂಗಿಯರಾಗಿರಬೇಕು. ದೇಹದ ಸೌಖ್ಯವನ್ನು ಅಲ್ಲಿಗೆ ನಿಲ್ಲಿಸಬೇಕು. ಯಾಕೆಂದರೆ ಅದಕ್ಕೆ ಲಿಮಿಟ್ ಇಲ್ಲ, ಎಲ್ಲಿವರೆಗೂ ಹೋಗೋದು ಅಂತ. ಶಕ್ತಿಯೂ ಕುಂದುತ್ತೆ, ಅಗತ್ಯವೂ ಇಲ್ಲ, ಬೇಕಾದರೆ ಸುಖ ಪಟ್ಟಾಯಿತು ಅಂತ ಹೇಳಿ. ಆದ್ದರಿಂದ 40-45 ಅಂತ ಹಿಂದಿನ ಕಾಲದಲ್ಲಿ ಇಟ್ಟಿದ್ದರು. ಈಗಿನ ಕಾಲದಲ್ಲಿ ಆರೋಗ್ಯವಾಗಿದ್ದಾರೆ ಅಂತಂದರೆ ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ತಾರೆ. ವಾಟ್ ಎವರ್ ದಿ ಕೇಸ್. ಸೊ ಬ್ರಹ್ಮಚರ್ಯ ವ್ರತವನ್ನು ತಗೋಬೇಕು. ಇನ್ನು ಜನಸೇವೆಗೆ ತಮ್ಮ ಮಿಕ್ಕಿದ್ದ ಸಮಯವನ್ನು ವಿನಿಯೋಗಿಸಬೇಕು. ಜೊತೆಗೆ ಇಷ್ಟರವರೆಗೂ ನಾವು ಸಂಪಾದಿಸಿದ್ದಾಯಿತು ಈ ಜನ್ಮಕ್ಕೆ ಸುಖವಾಗಿರೋಕ್ಕೆ. ವಾಟ್ ಅಬೌಟ್ ದಿ ನೆಕ್ಸ್ಟ್ ಲೈಫ್? ಇದನ್ನು ಅಭ್ಯುದಯ ಅಂತ ಹೇಳ್ತಾರೆ. ನಿಶ್ರೇಯಸ ಅಂತ ಒಂದಿದೆ. ನಮಗೆ ಮರುಜನ್ಮ ಬರುತ್ತೆ. ನಮಗೆ ನಾವು ಮತ್ತೆ ಹುಟ್ಟಿದೀವಿ. ದೆರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಪುನರಪಿ ಜನನಂ ಪುನರಪಿ ಮರಣಂ, ಆ್ಯಬ್ಸಲ್ಯೂಟ್ಲಿ ಸರ್ಟನ್ ಆ್ಯಂಡ್ ಟ್ರೂ, ನೋ ಡೌಟ್. ಒಳ್ಳೆಯ ಮನೆಯಲ್ಲಿ ಹುಟ್ಟಬೇಕು, ಒಳ್ಳೆಯ ಸಜ್ಜನರ ಮನೇಲಿ ಹುಟ್ಟಬೇಕು, ಅಟ್ಮಾಸ್ಫಿಯರ್ ಚೆನ್ನಾಗಿರಬೇಕು. ಅದಕ್ಕೆ ನಾವು ಸಿದ್ಧ ಆಗಬೇಕು ಸಾರ್. ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ ನಾವು ವಿ ಕಾಂಟ್ ಟೇಕ್ ಇಟ್ ವೆರಿ ಲೈಟ್ ಸಾರ್. ಬಹಳ ಮುಖ್ಯ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ. ಅದರಲ್ಲಿ ಒಂದು ಅಡ್ವಾಂಟೇಜ್ ಇದೆ. ತಾವು ವಯಸ್ಸಾಗಿರೋದು ನಾನು ಹೇಳಿದ ಹಾಗೆ ಒಂದು 70 ಆದಮೇಲೆ ಐ ಥಿಂಕ್ ವಿ ಹ್ಯಾವ್ ಟು ಹ್ಯಾವ್ ಸಮ್ ವ್ರತ ನಿಯಮ ಅಂತ ಮಾಡಬೇಕಾಗುತ್ತೆ. ಏಕೆಂದರೆ ಇರೋವರೆಗೂ ಆರೋಗ್ಯವಾಗಿರಬೇಕು. ನಮ್ಮ ಕೈ ಮೀರಿ ಬರೋ ಅನಾರೋಗ್ಯಕ್ಕೆ ನಾವೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಒಂದು ಊಟ ಉಪಚಾರದಲ್ಲಿ ಒಂದು ಪಥ್ಯ ಮಾಡಬೇಕು, ಲಿಮಿಟ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ನಮ್ಮಲ್ಲಿ ಸಂಪ್ರದಾಯದಲ್ಲಿ ಬಂದಿರೋದು 70 ಆದಮೇಲೆ ಒಪ್ಪತ್ತು ಅಂತ. ಅದನ್ನು ನಾವು ಗಾದೆ ಮಾತ್ರ ಹೇಳ್ತಾರೆ. ಆಫ್ಟರ್ 70 ಮಧ್ಯಾಹ್ನ ಒಂದು ಊಟ ಮಾಡಿದ್ರೆ ರಾತ್ರಿ ಒಂದು ಹಣ್ಣು ತೊಗೊಳ್ಳೋದು ಅಂತ. ಕಾರಣ ಏನಂದರೆ ಜೀರ್ಣ ಶಕ್ತಿ ಕಡಿಮೆ ಆಗುತ್ತೆ. ಆದ್ದರಿಂದ ನಾವು ಸ್ವಲ್ಪ ತಿಂದರೆ ಸಾಕು, ಅದು ನಮಗೆ ಶಕ್ತಿ ಕೊಡುತ್ತೆ ಅಂತ ಹೇಳ್ತಾರೆ. ಗಾಂಧೀಜಿಯವರು ಆರೋಗ್ಯದ ಕೈಪಿಡಿ ಅಂತ ಒಂದು ಬರೆದಿದ್ದಾರೆ. ಅವರು ಆ ಜನ್ಮ ಅದನ್ನು ಅಬ್ಸರ್ವ್ ಮಾಡಿಬಿಟ್ರು. ಅಸಾಧ್ಯವಾದ ವ್ಯಕ್ತಿ, ಅದು ನಮಗೆ ಆಗೋದಿಲ್ಲ. ಹಾಗೆ ಅವರು ಒಂದು ಕೈಪಿಡಿ ಅಂತ ಬರೆದಿದ್ದಾರೆ. ಅದು ತುಂಬ ಚೆನ್ನಾಗಿ ನಮಗೆ ಪ್ರಾಕ್ಟಿಕಲ್ಲಾಗಿ ನಾವು ಪ್ರಾಕ್ಟೀಸ್ ಮಾಡಬಹುದು. ಬೇಡದ್ದನ್ನು ತುಂಬ ತಗೋತೀವಿ ಸರ್ ನಾವು. ಬೇಡದ್ದನ್ನು ಅನಗತ್ಯ, ಅದು ನಮ್ಮ ದೇಹಕ್ಕೆ ಬೇಕೇ ಇಲ್ಲ, ಅದನ್ನು ಬಹಳ ತೊಗೊಂಡ್ಬಿಡ್ತೀವಿ. ಇನ್ನು ಕೆಲವರು ಚಟಕ್ಕೋಸ್ಕರ ಮದ್ಯಪಾನ ಇತ್ಯಾದಿ ತುಂಬ ತೊಡಗ್ತಾರೆ. ಈವನ್ ನಾವು ಬಹಳ ಸಭ್ಯರು ಅನ್ನಿಸ್ಕೊಳ್ಳೋರು ಕೂಡ, ನಾನು ಒಂದು ಸಲ ನಮ್ಮ ಊರಿಗೆ ಹೋದರೆ ನನ್ನ ಜೊತೆಯಲ್ಲೇ ಇದ್ದರು ಒಬ್ಬರು ಬಹಳ ಒಳ್ಳೆ ಅಗ್ನಿಹೋತ್ರ ಮಾಡ್ತಾಯಿದ್ದವರು. ಸುಮಾರು ಒಂದು 15-16 ಸಲ ಕಾಫಿ ತೊಗೊಂಡ್ರು ಒಂದು ದಿನದಲ್ಲಿ. ನಾನು ರಾತ್ರಿ ಬೆಂಗಳೂರಿಗೆ ರೈಲು ಹತ್ತುವಾಗ ಸ್ಟೇಷನಿಗೆ ಬಂದಿದ್ದರು. ಬೇಜಾರು ಮಾಡ್ಕೋಬೇಡಿ ಅಂತ ಕೇಳಿದೆ. ಏನು ಅಂದರು, ಯಾಕೆ ಅಷ್ಟು ಸಲ ಕಾಫಿ ಕುಡಿತೀರಿ? ಅದು ಬೇಕಾ ನಿಮ್ಗೆ ನಿಜವಾಗ್ಲೂ? ಅದು ನಿಮ್ಮ ದೇಹಕ್ಕೆ ಬೇಕಾ ಅಂದೆ. ದೇಹಕ್ಕೆ ಬೇಡ ಮತ್ತವ್ರೆ, ನನ್ನ ಮನಸ್ಸಿಗೆ ಬೇಕು ಅಂದರು ಅವರು. ಮನಸ್ಸಿಗೆ ಬೇಕು ಅಂತ ತೊಗೊಂಡ್ರೆ ದೇಹ ಕೇಳಬೇಕಲ್ರಿ. ಆ ದೇಹ ಕೇಳೋದಿಲ್ಲ. ಆ ಚಟಗಳೆಲ್ಲ ಬಂದುಬಿಟ್ರೆ ನಮ್ಮನ್ನು ಕೆಡಬಿಡುತ್ತೆ, ಅನವಶ್ಯಕ. ಈಗ ಆ ಕಾಫಿ ಚಟ ಎಷ್ಟಾಗಿದೆ ಅಂದರೆ ಸ್ನೇಹಿತರೆ, ನಮ್ಮೂರಿನಲ್ಲಿ ಮತ್ತೂರು ಹೊಸಳ್ಳಿ ಒಳಗೆ ಕಾಫಿನೇ ಕಾಣದೇ ದೂರದು. ನಾನು ಚಿಕ್ಕವನಾಗಿದ್ದಾಗ ನಮ್ಮೂರಿನಲ್ಲಿ ಹಾರ್ಲಿ ಎಲ್ಲೋ ಇತ್ತು. ನಾನು ಅದೇ ಒಂದು ಹೇಳಿದ್ನಲ್ಲ, ನಮ್ಮಮ್ಮ ಕಾಫಿ ಪುಡಿ ತೊಗೊಂಡು ಬಾ ಅಂತ. ಆವಾಗಲೇ ಶುರುವಾಗಿತ್ತಂಥದ್ದು, ಅಂದರೆ 80 years ago. ಈಗ ಕಾಫಿ ಕುಡಿದು 10-15 ಸಲ 18-19 ವರ್ಷಕ್ಕೆ ಡಯಾಬಿಟಿಸು ನಮ್ಮೂರಿನಲ್ಲಿ ಹುಡುಗರಿಗೆ. ಕ್ಯಾನ್ ಯು ಇಮ್ಯಾಜಿನ್? ಯಾಕೆಂದರೆ ಒಂದೊಂದು ಕಾಫಿಲೂ 2-2 ಚಮಚ ಸಕ್ಕರೆ. ಅಷ್ಟು ಸಕ್ಕರೆ ತಿಂದರೆ ನೀವು ಕಾಫಿಲಿ ಎಲ್ಲಿಗೆ ಹೋಗಬೇಕು? ಈ ತರಹ ರೋಗ ಬರುತ್ತೆ. ಅನವಶ್ಯವಾದ್ದನ್ನು ಬಿಡಬಹುದು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ನೀವು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಇದು. ಗತೇಪಿ ವಯಸ್ಸಿ ಗ್ರಾಹ್ಯ ವಿದ್ಯಾ ಸರ್ವಾತ್ಮನಾ ಬುಧೈ ಯದ್ಯಪಿ ಸ್ಯಾನ್ನ ಫಲದ. ಗಮನದಲ್ಲಿಟ್ಕೊಳ್ಳಿ, ತುಂಬ ಚೆನ್ನಾಗಿರೋ ಮಾತು ಇದು. ಆ್ಯಕ್ಚುಲಿ ನಮ್ಮಂಥವ್ರಿಗೆ ಅಬೌವ್ 65-70 ಗತೇಪಿ ವಯಸ್ಸಿ ಗ್ರಾಹ್ಯ ವಿದ್ಯಾ ಸರ್ವಾತ್ಮನಾ ಬುಧೈ. ಎಷ್ಟು ವಯಸ್ಸಾದರೂ ಕೂಡ ಎಲ್ಲರೂ ಕಲಿಬೇಕು, ಕಲಿಬೇಕು, ಕಲಿಬೇಕು. ಆ ಚಂದ್ರಾರ್ಕ ನಮಗೆ ಅನುಕೂಲ ಆಗೋ ಹಾಗೆ ಕಲಿಬೇಕು. ಆ ಜೀವ ಪರ್ಯಂತ ಕಣ್ಣು ಮುಚ್ಚೋವರೆಗೂ ಕಲಿಬೇಕು. ದೆರ್ ಇಸ್ ನೋ ಎಂಡ್ ಟು ಲರ್ನಿಂಗ್. ದುರ್ವಾಸ ಮಹರ್ಷಿ ಅಂತ ಹೇಳಿ ಬಹಳ ದೊಡ್ಡ ಋಷಿಗಳು ನಮ್ಮಲ್ಲಿ.
ಮಹಾವಿದ್ವಾಂಸರು, ದುರ್ವಾಸ ಸ್ಮೃತಿ ಅಂತ ಇದೆ, ಮಹಾಯೋಗಿ ಆತನಿಗಿದ್ದದು ತಪಶ್ಶಕ್ತಿ ಎಷ್ಟು ಅಂದರೆ ಭಾರತದಲ್ಲಿ ಕತೆ ಬರುತ್ತೆ. ದೇವೇಂದ್ರ ಅವಮಾನ ಮಾಡ್ದ ಅಂತ ನೀನು ಇಂದ್ರ ಪದವಿ ಹೋಗಲಿ ಅಂದ್ಬಿಟ್ರು ಸ್ವಾಮಿ. ದೇವೇಂದ್ರನಿಗೆ ತಪಸ್ಸು ಶಾಪ ಕೊಡೋ ಶಕ್ತಿಯಿಂದ ಜಸ್ಟ್ ಇಮ್ಯಾಜಿನ್ ಏನಿರಬೇಕು ತಪಸ್ಸು ಅಂತ. ವಿದ್ಯಾರ್ಜನೆ ಮಾಡಬೇಕು ಅಂತ ತುಂಬ ಆಸೆ ಆಯ್ತಂತೆ. ಅದಕ್ಕೆ ನಾನು 100 ಅಂದರೆ ಸಾಮಾನ್ಯವಾಗಿ ಸಾಯೋ ವಯಸ್ಸಾಗುತ್ತೆ, ಈ ದೇಹ ಬಿದ್ದು ಹೋಗುತ್ತಲ್ಲ, ಅದಕ್ಕೆ ಹೇಳಿ ಇನ್ನೇನು ಸಾವು ಬರುತ್ತೆ ಅಂದಾಗ ದೇಹ ದುರ್ಬಲ ಆಗಿದೆ ಅಂದಾಗ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡ್ತಾರಂತೆ. ಬ್ರಹ್ಮ ಬಂದು ಏನು ಬೇಕು ಮಹರ್ಷಿ ಅಂತ ಕೇಳ್ತಾನೆ ಸಂತೋಷವಾಗಿ. ಇನ್ನೇನಿಲ್ಲ, ನನಗೆ ಕಲಿಯೋ ಆಸೆ ತುಂಬ ಇದೆ, ಈ ಆಸೆ ಇಟ್ಕೊಂಡು ನಾನು ಸತ್ತು ಹೋದರೆ ಮುಂದಿನ ಜನ್ಮದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ನನಗೆ ಕಲಿಬೇಕಲ್ಲ, ಅದಕ್ಕೇನು ಮಾಡು, ಇನ್ನೊಂದು 100 ವರ್ಷ ಎಕ್ಸ್ಟೆನ್ಷನ್ ಸಾಧ್ಯವಾದರೂ ಕೊಡ್ತೀಯ ಅಂತ ಕೇಳಿದಂತ. ಬ್ರಹ್ಮ ಸಂತೋಷವಾಗಿ ಆಗಲಿ ಅಂತಾನಂತೆ, ಕೊಡ್ತೀನಿ ಅಂತಾನಂತೆ. ಈ ಕಥೆನ ನಾವು ಲಿಟ್ರಲಿ ತೊಗೊಳ್ಳೋದು ಬೇಡ, ಹೇಗೆ ಬೇಕಾದ್ರೂ ತೊಗೋಬೋದು, ಅದ್ರ ಮೆಸೇಜ್ ಮುಖ್ಯ ಬಹಳ. ಇಂಥ ಕಥೆಗಳಲ್ಲಿ ಕವಿ ಇಂಥ ಅವನಿಗೆ ಸ್ವಾತಂತ್ರ್ಯ ಇರುತ್ತೆ, ಒಂದು ಸ್ವಲ್ಪ ಏನಾದರೂ ಸೇರಿಸ್ಕೊಂಡಿರ್ತಾನೆ, ಇಟ್ ಡಸಂಟ್ ಮ್ಯಾಟರ್. ಇನ್ನೊಂದು 100 ವರ್ಷ ಕೊಡಿ ಅಂತಂದಾಗ ಆಗಲಿ ಕೊಡ್ತೀನಿ ಎಂದಂತೆ. ಇಂದ್ರಿಯವೆಲ್ಲ ಚೆನ್ನಾಗಿರಬೇಕಲ್ಲ, 100 ವರ್ಷ ಕೊಟ್ಟರೆ ಪ್ರಯೋಜನ ಇಲ್ಲ. ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ. ಇಂದ್ರಿಯಗಳೆಲ್ಲ ಚೆನ್ನಾಗಿರಬೇಕು, ಕಣ್ಣು ಚೆನ್ನಾಗಿ ಕಾಣಬೇಕು, ಕಿವಿ ಕೇಳಬೇಕು, ಓಡಾಡೋ ಶಕ್ತಿ ಬರಬೇಕು, ಅದನ್ನು ಎಲ್ಲವನ್ನೂ ಯಾತಿ ತೊಗೊಳ್ಳಿಲ್ವೇ ಯೌವನವನ್ನು. ಅವನೊಬ್ಬ ಮಗ ಎಕ್ಸ್ಚೇಂಜ್ ಮಾಡ್ತಾನೆ, ತನ್ನ ಯೌವನವನ್ನು ಅಪ್ಪನಿಗೆ ಕೊಟ್ಬಿಡ್ತಾನೆ, ಆಸೆ ಪೂರೈಸೋಲ್ಲ ಅಂಥೇಳಿ. ಹಾಗೆ ಬ್ರಹ್ಮ ತಥಾಸ್ತು ಅಂದ್ರಂತೆ. ತಿರ್ಗಾ ಎಲ್ಲ ಹುರುಪು ಬಂತು, ಅದೇ ದೇಹ ಯೌವನ ಬಂತು. ಇನ್ನೊಂದು 100 ವರ್ಷ ಕಲಿತರು, ತಿರ್ಗಾ 100th ಇಯರ್ ಆಯ್ತದು, ಸೆಕೆಂಡ್ 100th ಇಯರ್. ಆಗಲೂ ಕೂಡ ತಪಸ್ಸು ಮಾಡಿ ಬ್ರಹ್ಮನನ್ನು ಬರೆಸ್ಕೊಂಡಾಗ ಏನಪ್ಪ ಇನ್ನೂ ಒಂದು ಎಕ್ಸ್ಟೆನ್ಷನ್ ಬೇಕು ಅಂತ ಅನ್ನತ್ತೆ. ಇನ್ನೊಂದು ಸ್ವಲ್ಪ ಇನ್ನೂ ಕಲಿಯೋದಿದೆ ಅಂತ ನನಗನ್ನಿಸ್ತಾ ಇದೆ, ಇನ್ನು ಒಂದು ಎಕ್ಸ್ಟೆನ್ಷನ್ ಕೊಟ್ಬಿಟ್ರೆ ಕಲಿತ್ಬಿಡ್ತೀನಿ. ತಥಾಸ್ತು ಅಂತೆ ಬ್ರಹ್ಮ. ಇನ್ನೊಂದು 100 ವರ್ಷ ಕಲ್ತಂತೆ. ಹೇಗಿದ್ರೂ ಎಂಡ್ ಬರಬೇಕಲ್ಲ. ಆವಾಗ ತಪಸ್ಸು ಮಾಡಿದಾಗ ಬ್ರಹ್ಮ, ಇನ್ನೇನಿಲ್ಲ, ನೀನು ಒಂದು ಕೃತಜ್ಞತೆ ಸಲ್ಲಿಸ್ಬಿಟ್ಟು ಹೋಗಬೇಕು ಅಂತ ಇದ್ದೀನಿ, ಕಣ್ಣು ಮುಚ್ಕೋತೀನಿ. ಒಂದು ಸಣ್ಣ ಆಸೆ, ಏನು, ಕಲ್ತಿದ್ದೀನಿ, ಸಾಕಷ್ಟು ಕಲ್ತಿದ್ದೀನಿ ಅಂತ ನನಗನ್ನಿಸಿದೆ, ಆದರೆ ಎಷ್ಟು ಕಲ್ತಿದ್ದೀನಿ ಅಂತ ಒಂದು ತಿಳ್ಕೊಂಡ್ಬಿಟ್ಟು ಕಣ್ಣು ಮುಚ್ತೀನಿ ಅಂತಂದು. ಅಷ್ಟೇ ತಾನೇ ಅಂತಂದ್ಬಿಟ್ಟು ಮರಳು ಗುಡ್ಡ, ಪೂರ್ವದಿಂದ ದಕ್ಷಿಣದ ತುದಿವರೆಗೂ ಅಷ್ಟು ಒಂದು ಗುಡ್ಡವನ್ನು ನೋಡಿ ಮರಳಿನ ತೋರಿಸಿ, ಏನದು ನಂದು ದೂರಾದರು, ಇದು ವಿದ್ಯೆ ಪರ್ವತ ಇದು ಅಂದ್ರಂಥವ್ರು. ಏನು ಇಷ್ಟು ವಿದ್ಯೆ? ಹೌದಪ್ಪ ಅಷ್ಟಿದೆ. ಹಾಗಾದರೆ ನಾನು ಕಲ್ತಿದ್ದು ಮೊದಲನೇ ಮುಷ್ಟಿ ಒಂದು 100 ವರ್ಷ ಕಲ್ತಿದೆಯಾ, ಎರಡನೇ ಮುಷ್ಟಿ ಮರಳು ಪರ್ವತದಲ್ಲಿ 3 ಮುಷ್ಟಿ, ನೀನು ಇಷ್ಟು 3 ಮುಷ್ಟಿ ಎಷ್ಟಾಗುತ್ತೋ ಅಷ್ಟು ಕಲ್ತಿದೆಯಾ, ಕ್ಷಮಿಸಿ ನನ್ನ ಅಹಂಕಾರ ಇಳೀತು ಅಂತ ಹೇಳಿಬಿಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಎಲ್ಲಿ ಸರ್ ಎಂಡು ನಮಗೆ. ಅದಕ್ಕೆ ಅಜರಾಮರವತ್ ಪ್ರಾಜ್ಞ ವಿದ್ಯಾಂ ಅರ್ಥಂಚ ಸಾಧಯೇತ್. ನಾವು 100 ವರ್ಷ ಆದರೂ ಸರ್, ನಿಮಗೆ ಎಲ್ಲಿವರೆಗೂ ನಡೆಯೋದಕ್ಕೆ ಶಕ್ತಿ ಇದೆಯೋ ಇಲ್ಲಿಗೆ ಬರೋದಕ್ಕೆ ಇಂಥ ಸತ್ಸಂಗಗಳಿಗೆ ಬನ್ನಿ ಸರ್. ದೇವರು ಹೇಗಿದ್ದರೂ ಯಾವತ್ತೋ ಕರೀತಾನೆ, ವಿ ನೀಡ್ ನಾಟ್ ವರಿ ಅಬೌಟ್ ಇಟ್. ಯಾಕೆಂದರೆ ಪುನಃ ಬರ್ತೀವಿ ನಾವು ಡೆತ್ ಬಗ್ಗೆ ತುಂಬ ಚಿಂತೆ ಪಡಬಾರ್ದು. ಯಾಕೆಂದರೆ ಹೋಗೋದು ನಾವಲ್ಲ, ಈ ದೇಹ ಹಳೇದಾಯಿತು ಅಂತ ಆತ್ಮ ಹೊರಟೋಗುತ್ತೆ. 5-6 ಕಾರಣ ಇರುತ್ತೆ ಅದಕ್ಕೆ. ಒಳಗಡೆನೇ ಇರುವಂಥ ರೋಗಗಳು ನಮ್ಮ ಕೈಯಲ್ಲಿಲ್ಲ, ಅದು ಆಕ್ಸಿಡೆಂಟ್ಸ್ ಆಗೋದು ನಮ್ಮ ಕೈಯಲ್ಲಿಲ್ಲ, ದೊಡ್ಡ ಉಲ್ಕಾಪಾತಗಳು ನ್ಯಾಚುರಲ್ ಕೆಲಾಮಿಟೀಸ್ ನಮ್ಮ ಕೈಯಲ್ಲಿಲ್ಲ. ನೆನ್ನೆ ನೋಡಿ ಪಾಪ ಕ್ರೂ ಎಲ್ಲ 4 ಜನ ಹೋಗ್ಬಿಟ್ರು, ಒಂದು ವಿಮಾನದಲ್ಲಿ ಹೋದ್ರು. ಅದನ್ನು ಏನು ಮಾಡೋಕ್ಕಾಗುತ್ತೆ, ನಮ್ಮ ಕೈಯಲ್ಲಿಲ್ಲ ಅದು. ಆದರೆ ನಮ್ಮ ಕೈಯಲ್ಲಿರೋದ್ರಲ್ಲಿ ಸ್ವಲ್ಪ ನಾವು ನೆನ್ನೆ ಹೇಳಿದ್ನಲ್ಲ ನಿಮಗೆ, ಅಕ್ರೋಧನಃ ಶೌಚಪರ ಸತ್ಯವಾದಿ ಭೂತಾನಾಂ ಅವಿಹಿಂಸ್ರಕಃ ಅನಸೂಯುರಜಿಂಹಶ್ಚ ಶತಂ ವರ್ಷಾಣಿ ಜೀವತಿ ಅಂತ ಆ ಅಶ್ಯೂರೆನ್ಸ್ ತೊಗೊಂಡಿದ್ದರೆ ಅಜರಾಮರವತ್ ಪ್ರಾಜ್ಞ ವಿದ್ಯಾಂ ಅರ್ಥಂಚ ಸಾಧಯೇತ್. ಯು ಹ್ಯಾವ್ ಟು ಲರ್ನ್, ಯು ಹ್ಯಾವ್ ಟು ಲರ್ನ್ ಆ್ಯಂಡ್ ಅರ್ನ್. ಇಲ್ಲಿ ಅರ್ಥಂಚ ಅಂದರೆ ದುಡ್ಡಲ್ಲ, ಅದು ಅರ್ಥ ಅಂದರೆ ದುಡ್ಡು ಅಂತ ಬರೀ ದುಡ್ಡಾಗೋದಿಲ್ಲ. ಸೌಖ್ಯ, ಆರೋಗ್ಯವಾಗಿರೋದಕ್ಕೆ ಏನೇನು ಬೇಕೋ ಅದನ್ನು ನಾವು ಸಂಪಾದಿಸಬೇಕು ಅಂತ ಅದರ ಅರ್ಥ. ಅದು ಕಾರಣ, ಡೋಂಟ್ ವರಿ ಅಬೌಟ್ ದಿ ಡೆತ್, ಇಟ್ ವಿಲ್ ಕಮ್ ಸ್ನ್ಯಾಚ್ ಅವೇ ಎನಿ ಮೂಮೆಂಟ್, ಬಟ್ ಬಿ ಪ್ರಿಪೇರ್ಡ್ ಫಾರ್ ಇಟ್. ಗೃಹೀತ ಇವ ಕೇಶೇಶು ಮೃತ್ಯುನ. ಧರ್ಮ ಅಂದರೆ ಕರ್ತವ್ಯ ಅಂತ, ಡ್ಯೂಟಿ ಅಂತ. ಡೂ ಯುವರ್ ಡ್ಯೂಟಿ. ವಾನಪ್ರಸ್ಥಾಶ್ರಮದಲ್ಲಿ ಏನು ಡ್ಯೂಟಿ ಬೇಕು? ಈಗ ತಮಗೆಲ್ಲ ನಿಮಗೆ ಅಪೀಲ್ ಏನು ಅಂದರೆ, ಇರೋ ಟೈಮ್ನಲ್ಲಿ ದಂಡ ಮಾಡದೆ ಅದನ್ನು ಇಂಥದ್ದು ಬಂದು ಸತ್ಸಂಗವನ್ನು ಮಾಡಿ ಒಳ್ಳೆಯದನ್ನು ಕೇಳಿದರೆ, ಗತೇಪಿ ವಯಸ್ಸಿ ಗ್ರಾಹ್ಯ ವಿದ್ಯಾ ಸರ್ವಾತ್ಮನ ಬುಧೈ ಯದ್ಯಪಿ ಸ್ಯಾನ್ನ ಫಲದಾ ಸ್ಯಾತ್ ಅನ್ಯಜನ್ಮನಿ. ಇಮ್ಮಿಡಿಯೇಟ್ಲಿ ನಮಗೆ ಅದರ ಪ್ರಯೋಜನ ಇಲ್ಲದೇ ಇರಬಹುದು. ಇವಾಗ ನೀವು ಕಲ್ತ್ಕೊಂಡ್ರೆ ನಿಮ್ಮನ್ನು ಯಾರು
PhD ಕಟ್ರಿ ಅಂತ ಯಾರು ಹೇಳೋಕ್ಕಾಗೋಲ್ಲ, ಅಥವಾ ಬಂದು ಮೇಷ್ಟ್ರಾಗಿ ಅಂತ ಹೇಳೋದಿಲ್ಲ, ನಿಮ್ಮನ್ನು ವಯಸ್ಸಾಗ್ಬಿಟ್ಟಿದೆ ಕೆಲಸ ಕೊಡೋಲ್ಲ. ಡಸಂಟ್ ಮ್ಯಾಟರ್. ನೆಕ್ಸ್ಟ್ ಲೈಫ್ನಲ್ಲಿ ಹುಟ್ಟಿದ ಕೂಡಲೇ ಈ ವಿದ್ಯೆ ಎಲ್ಲ ನಿಮಗೆ ಬರುತ್ತೆ. ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಇವಾಗ ನಮಗೆ ಸಾಮಾನ್ಯವಾಗಿ ಬುದ್ಧಿ ಯಾವಾಗ ಬರುತ್ತೆ ಅಂದರೆ ಸ್ವಲ್ಪ ವಯಸ್ಸಾದಮೇಲೆ ಅದು ಬೆಳಕಿಗೆ ಬರುತ್ತೆ. ಕೆಲವರಿಗೆ 5-6ನೇ ವರ್ಷದಲ್ಲೇ ಪ್ರಾಡಿಜಿ ಅಂತ ಹೇಳ್ತಾರೆ. ಅವರಿಗೆ ಎಲ್ಲಿಂದ ಬಂತು? ಅವ್ರಿಗೆ ಹೇಗೆ ಬಂತು ಅಂತಂದರೆ, ಹಿಂದಿನ ಜನ್ಮದಲ್ಲಿ ಕೊನೇ ತನಕ ಅವರು ಕಲಿಯೋದನ್ನೇ ಮಾಡಿರ್ತಾರೆ. ಇಲ್ಲಿ ಹುಟ್ಟಿದ ಕೂಡಲೇ ಬಂದುಬಿಡುತ್ತೆ. ಅದಕ್ಕೆ ನಮ್ಮಲ್ಲಿ ರುದ್ರದಲ್ಲಿ ನಮೋ ಅರ್ಭಕೇಭ್ಯ, ಎಳೆ ಮಗುವಿಗೆ ನಮಸ್ಕಾರ. ಅದು ಯಾವ ಆತ್ಮ ಇದೆಯೋ ಅದರಲ್ಲಿ ಯಾರಿಗೆ ಗೊತ್ತು ಸರ್, ಯಾರಿಗೆ ಗೊತ್ತು? ಅಂದಾಗೆ ನೀವು ನನ್ನನ್ನು ತಪ್ಪಾಗಿ ಭಾವಿಸ್ಬೇಡಿ. ನಾನು ಯೂಶ್ವಲಿ ಎಲ್ಲ ಕಡೆಯಲ್ಲೂ ಹೇಳ್ತೀನಿ, ಅದು ನಾನಾಗೆ ಮೊದಲು ಹೇಳಿದ್ರೆ ಚೆನ್ನಾಗಿರೋಲ್ಲ ಅಂತ. ಕೆಲವು ಸಲ ನಮ್ಮ ಸಂಪ್ರದಾಯ ಏನು ಅಂದರೆ, ಯಾರಾದರೂ ಚೆನ್ನಾಗಿ ಮಾತಾಡಿದ್ರೆ ಅಂಥವರಿಗೆ ಕಾಲಿಗೆ ನಮಸ್ಕಾರ ಮಾಡೋದು. ಕಾಲಿಗೆ ಮಾಡಬೇಡಿ ಸರ್ ದಯವಿಟ್ಟು. ಯಾಕೆಂದರೆ ನಮ್ಮ ಕಾಂಚಿ ಪರಮಾಚಾರ್ಯರು ಒಂದು ಸಲ ಕಾರಣ ಹೇಳಿದರೆ ಅದಕ್ಕೆ ನನಗೆ ಅದರಲ್ಲಿ ತುಂಬ ನಂಬಿಕೆ ಇದೆ. ಅದು ಎಷ್ಟೋ ಜನ ನಮೋ ಮಹದ್ಭ್ಯ, ನೀವೆಲ್ಲ ಮಹನೀಯರಿದ್ದೀರಿ, ನೀವು ನಮಸ್ಕಾರ ಮಾಡಿದ್ರೆ ಕಾಲಿಗೆ ಆ ಅರ್ಹತೆ ನಮ್ಮಲ್ಲಿರೋದಿಲ್ಲ, ಆ ನಮಸ್ಕಾರವನ್ನು ಸ್ವೀಕರಿಸೋ ಅರ್ಹತೆ ಇರೋದಿಲ್ಲ. ವಿ ಆರ್ ನಾಟ್ ಡ್ಯೂಲಿ ಕ್ವಾಲಿಫೈಡ್. ಅದಕ್ಕೆಲ್ಲ ಬಹಳ ದೊಡ್ಡವರು ಪರಮಾಚಾರ್ಯರು, ಅಧ್ಯಾತ್ಮದಲ್ಲಿ ಮುಂದೆ ಹೋದಂಥವರು, ನಿಸ್ಪೃಹರಾದಂಥವರು, ಅಂಥವರೇ ಬೇರೆ ವರ್ಗ ಇರುತ್ತೆ. ಅವರಿಗೆ ನಮಸ್ಕಾರ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಜಪ ಮಾಡ್ತಾರೆ ಅವರು. ಕಾರಣ, ಅವರಿಗಿಂತ ದೊಡ್ಡವರಾದವರು ನಮಸ್ಕಾರ ಮಾಡಿದರೆ ಆ ಭಾರವನ್ನು ಹೊರೋಕ್ಕಾಗೋದಿಲ್ಲ. ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಅವರು ತುಂಬ ಜಪ ಧ್ಯಾನ ಮಾಡಬೇಕಂತೆ. ಅದಕ್ಕೋಸ್ಕರ ಇವಾಗ ಸನ್ಯಾಸಿಗಳಲ್ಲಿ ಸಾಮಾನ್ಯವಾಗಿ ಜಪ ತಪ ಇತ್ಯಾದಿ ಹೆಚ್ಚಿಗೆ ಇಟ್ಕೊಂಡಿದ್ದಾರೆ. ಚಾತುರ್ಮಾಸ್ಯ ಅಂತ 2 ತಿಂಗಳು ವರ್ಷದಲ್ಲಿ ಜಪಕ್ಕೆ ಇಟ್ಟುಬಿಟ್ಟಿದ್ದಾರೆ. ದಟ್ ಈಸ್ ದಿ ರೀಸನ್ ಫಾರ್ ದ್ಯಾಟ್. ಯಾಕೆಂದರೆ ನಿಮ್ಮಗಳಲ್ಲಿರೋ ಅಂಥವ್ರು ಯೋಗಿದ್ರು, ಒಬ್ಬರಲ್ಲಿರೋ ಯೋಗ್ಯತೆಯೂ ನನ್ನಲ್ಲಿದೆ ಅಂತ ನನಗೇನು ಖಾತ್ರಿ ಇದೆ ಹೇಳಿ? ಮಹದ್ಭ್ಯ, ನೀವು ಎಷ್ಟು ಜನ ಇದ್ದೀರೋ? ಜಂಗಮ ಜನಾರ್ದನರು ಅಂತಾನೆ ಕುಮಾರವ್ಯಾಸ. ಸಭಿಕರನ್ನ ಕೇಳೋರನ್ನ ಜನಾರ್ದನರು ಅಂತಾನೆ, ಸಾಕ್ಷಾತ್ ಪರಮೇಶ್ವರನ. ಹೌದು ಅಲ್ವೇ? ನೀವು ನಮಸ್ಕಾರ ದಯವಿಟ್ಟು ಇಷ್ಟಂದ್ರೆ ಸಾಕು. ನಿಮ್ಮಲ್ಲಿರೋ ದೇವರಿಗೆ ನಮ್ಮಲ್ಲಿರೋ ದೇವ್ರಿಗೂ ಒಂದೇ ನಮಸ್ಕಾರ ಅಂತಂದ್ರೆ ಸಾಕು. ರೆಸ್ಪೆಕ್ಟು. ನನ್ನನ್ನು ಮಿಸ್ಟೇಕ್ ಮಾಡ್ಕೋಬೇಡಿ ನೀವು ದಯವಿಟ್ಟು. ಬಹಳ ಆಮೇಲೆ ಜಪ ಮಾಡೋದು ನಮಗೆ ಟೈಮ್ ಇಲ್ಲ. ಇರೋ ಟೈಮೆಲ್ಲ ನಮಗೆ ಜಪ ವಿದ್ಯಾಭವನದ ಕೆಲಸ ಓಡಾಡೋದಾಗ್ಬಿಡುತ್ತೆ. ಸಂಧ್ಯಾ ವಂದನೆ ಕೂಡ ಒಂದು ದಿನ ಪೂರ್ತಿ ಮಾಡೋಕ್ಕಾಗೋದಿಲ್ಲ, ಅಷ್ಟೊಂದು ಕೆಲಸ ಆಗಿಬಿಡುತ್ತೆ. ಅಷ್ಟು ಕೆಲಸದಲ್ಲಿರುವಾಗ ಬಹಳ ಕಷ್ಟವಾಗುತ್ತೆ. ಮಿನಿಮಮ್ ಸಂಧ್ಯಾ ವಂದನೆ 15-20 ನಿಮಿಷ ಆಗುತ್ತೆ. ಉಪಾಸನ ಅಂತ ಅಗ್ನಿ ಕಾರ್ಯ ಅಂತ ಒಂದಿರುತ್ತೆ, ಅದು ಎರಡು ನಮ್ಮನ್ನು ಶುದ್ಧಿ ಮಾಡುತ್ತೆ ಅಂತ ಹೇಳಿ. ಆ ಉಪಾಸನ ಮಾಡುವಾಗ ಎಲ್ಲ ನಿಂದು ಅಂತ ಹೇಳೋದು ಅಷ್ಟೇ, 5 ನಿಮಿಷನೂ ತೊಗೊಳ್ಳೋಲ್ಲ. ಅದು 5 ನಿಮಿಷ. ಸೂರ್ಯಾಯ ಸ್ವಾಹ, ಸೂರ್ಯಾಯ ಇದನ್ನಮಮ, ಎಲ್ಲವನ್ನೂ ಆರೋಗ್ಯಾದಿಗಳು ಭಾಗ್ಯವನ್ನು ಕೊಟ್ಟವನು ಸೂರ್ಯ. ನಿಂದಪ್ಪ ಇದು ನಂದಲ್ಲ. ಅಗ್ನೇಯೇ ಸ್ವಾಹ, ಅಗ್ನೇಯ ಇದನ್ನಮಮ, ಅಗ್ನಿ ನೀನೇ ನಮಗೆ ಐಶ್ವರ್ಯವನ್ನು ಕೊಟ್ಟಿರೋರು. ಲಕ್ಷ್ಮಿ ನಿನ್ನ ಮಾತು ಕೇಳಿಕೊಂಡೇ ನನ್ನ ಹತ್ರ ಬರೋಳು, ಐಶ್ವರ್ಯ ಕೊಟ್ಟಿದೆ. ಅಗ್ನೇಯೇ ಸ್ವಿಷ್ಟಕೃತೆ ಸ್ವಾಹ, ಅಗ್ನೇಯೇ ಸ್ವಿಷ್ಟಕೃತ್ ಅಂತ ದೇವತೆಗಳು. ಅವರು ನಾವು ಮಾಡಿದ ಒಳ್ಳೆಯ ಕಾರ್ಯವನ್ನು ಅದಕ್ಕೆ ಪರಿಣಾಮಕಾರಿಯಾಗಿ ಅದಕ್ಕೆ ಸತ್ಫಲ ಬರೋ ಹಾಗೆ ಮಾಡ್ತಾರಂತೆ ಅವರು. ಆ್ಯಂಡ್ ದೇ ಅಡ್ವೈಸಸ್ ನಾಟ್ ಟು ಡೂ ರಾಂಗ್ ಥಿಂಗ್ಸ್. ಯಾಕೆಂದರೆ ರಾಂಗ್ ಥಿಂಗ್ಸ್ ಬರೋ ಫಲ ಅನುಭವಿಸೋದು ಕಷ್ಟ ನಮಗೆ. ಒಳ್ಳೆಯ ಕೆಲಸ ಮಾಡಿ ಫಲ ಬಂದಾಗ ತುಂಬ ಸಂತೋಷವಾಗುತ್ತೆ. ಕೆಟ್ಟ ಕೆಲಸ ಮಾಡಿಬಿಡ್ತೀವಿ, ಆದರೆ ಅದ್ರ ಫಲನ ಅನುಭವಿಸೋದು ಬಹಳ ಕಷ್ಟ. ಜಾನಾಮ್ಯ ಧರ್ಮಂ ನಚಮೇ ನಿವೃತ್ತಿ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಹಾಗಾಗಿ ನಾವು ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಮನಸ್ಸು ಬಂದರೆ ಅದರ ಫಲ, ನೀವು ತುಂಬ ಒಳ್ಳೇದು ಮಾಡಿದರೆ ಅತ್ಯುತ್ಕಟೈ ಪುಣ್ಯೈ ಇಹೈವ ಫಲಮಶ್ನುತೆ ಅಂತ ಹೇಳ್ತಾನೆ. ನಾವು ತುಂಬ ಒಳ್ಳೆಯ ಕೆಲಸ ಮಾಡಿದ್ರೆ ನಮ್ಮ ಕಣ್ಣೆದುರಿಗೆ ಫಲ ಬರುತ್ತಂತೆ. ಇಫ್ ನಾಟ್ ನೆಕ್ಸ್ಟ್ ಲೈಫ್ನಲ್ಲಿ ಗ್ಯಾರಂಟಿ ಅಂತ ಹೇಳ್ತಾರೆ. ಆದ್ದರಿಂದ ನೀವು ದಯವಿಟ್ಟು ಏನೂ ಸಂಕೋಚ ಪಡಬೇಡಿ. ನಿಮ್ಮ ಬೆಳಗ್ಗೆ ನೀವು ಪ್ರಶ್ನೆ ಕೇಳಿದ್ದಕ್ಕೆ ತುಂಬ ಸಂತೋಷ. ಗತೇಪಿ ವಯಸ್ಸಿ ಗ್ರಾಹ್ಯ ವಿದ್ಯಾ ಸರ್ವಾತ್ಮನ ಬುಧೈ ಯದ್ಯಪಿ ಸ್ಯಾನ್ನ ಫಲದ ನೋ ನೀಡ್ ಟು ಗೆಟ್ ದಿ ರಿಸಲ್ಟ್. ನಾವು ದಿನಾ ಗೋಖಲೆ ಇನ್ಸ್ಟಿಟ್ಯೂಟ್ ಹೋಗಿ ಕೇಳಿದ್ವಿಪ್ಪ, ಇಡೀ ವಿದುರ್ ನೀತಿ ಕೇಳಿದ್ವಿ, ಏನ್ರಿ ಫಲ? ನೋ ಡೋಂಟ್ ಆಸ್ಕ್ ಫಾರ್ ಇಟ್ ಇಮ್ಮಿಡಿಯೇಟ್ಲಿ. ನೆಕ್ಸ್ಟ್ ಲೈಫ್ ಡೆಫಿನೆಟ್ಲಿ ಸಂಸ್ಕಾರದಲ್ಲಿ ಅದು ಊರುತ್ತದು. ಹೋಗೋವಾಗ ಅದೇ ಜ್ಞಾಪಕ ಬರ್ತಾ ಇರುತ್ತೆ ನಮಗೆ. ಈ ಸದ್ವಿಚಾರಗಳು ಮನಸ್ಸಿನಲ್ಲಿದ್ದಾಗ ನಮ್ಮ ಆತ್ಮ ಅದನ್ನು ತೊಗೊಂಡ್ಬಿಟ್ಟು ಅದನ್ನು ನೆಕ್ಸ್ಟ್ ಲೈಫಿಗೆ ಕೊಡುತ್ತೆ ಅಂತ ಹೇಳ್ತಾರೆ. ಅದನ್ನು ಜ್ಞಾನಿಗಳೆಲ್ಲ ಹೇಳಿದ್ದಾರೆ. ಹಾಗೆ ಕೆಟ್ಟದ್ದು ಬಂದರೆ ಅದು ಹಾಗೆ ಆಗಿಬಿಡುತ್ತೆ. ತುಂಬ ಕೆಟ್ಟದ್ದು ಬಂದಾಗ ತೊಂದರೆ ಆಗುತ್ತೆ. ಅದನ್ನೇ ಧೃತರಾಷ್ಟ್ರ ಇವಾಗ ಕೇಳ್ತಾ ನೋಡಿ, ಹೇಳ್ತಾನೆ, ಇದು ನೆನ್ನೆ ಹೇಳಿದ್ನೆಲ್ಲ ಚುರ್ರಂತು ಅಂತ ಅವನಿಗೆ, ಧೃತರಾಷ್ಟ್ರನಿಗೆ ವಿದುರ ಹೇಳಿದಾಗ ಆ ಮಾತು ಅವನಿಗೆ ಒಂದು ಸ್ವಲ್ಪ ಹೊಡೆದು. ಅಂಥ ಮಾತನ್ನು ಹೇಳ್ತಾನೆ, ಯಾವಾತನು ಆಯಿತು ಥ್ಯಾಂಕ್ ಯು. ಯಾವಾತನು ತಾನೇ ದೋಷಿಯಾಗಿದ್ದು ನಿರ್ದೋಷಿಗಳಾದ ಆತ್ಮೀಯರ ಮೇಲೆ ಕೋಪಿಸಿಕೊಂಡು, ಸ್ನೇಹಿತರೆ ಇದು ನಮಗೆಲ್ಲ ಅಪ್ಲೈ ಆಗುತ್ತೆ, ಧೃತರಾಷ್ಟ್ರನಿಗಲ್ಲ. ಧೃತರಾಷ್ಟ್ರ ನೆವ,
ವೇದವ್ಯಾಸರು ಇದನ್ನು ನಮಗೆ ತಂದಿರೋದು ಏನಪ್ಪ ಅಂದರೆ ಆ ಸಂದರ್ಭ ಸನ್ನಿವೇಶನ ನಮಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶ. ಅದರ್ವೈಸ್ ನಾವು ಮಹಾಭಾರತ ಕಟ್ಕೊಂಡು ನಮಗೇನಾಗಬೇಕು, ಆ ದಾಯಾದಿಗಳ ಜಗಳ. ಇವಾಗ ತತ್ಕಾಲದಲ್ಲಿ ಅಣ್ಣ ತಮ್ಮಂದ್ರೆ ಅನೇಕರು ಜಗಳ ಆಡಿ ಕೋರ್ಟಿಗೆ ಹೋಗ್ತಾರೆ. ಆರ್ ವಿ ವರಿಡ್ ಅಬೌಟ್ ದಟ್ ಟು ನೋ ದೆಮ್? ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಇಟ್, ಆರ್ ವಿ? ನೋ. ಇಲ್ಲಿ ಮಹಾಭಾರತನೂ ಹಾಗಾದರೆ ಸುಮ್ಮನೆ ಮೂಲೆಗೆ ಇಟ್ಬಿಡ್ಬೋದಾಗಿತ್ತು. ನಮಗೋಸ್ಕರನೇ ವೇದವ್ಯಾಸರು ಕಳಕಳಿಯಿಂದ ಬರೆದಿದ್ದಾರೆ. ತನ್ನ ಕಥೆಯೇ ಬರ್ಕೊಂಡಿದ್ದಾರೆ. ತನ್ನ ಕಣ್ಣೆದುರಿನಲ್ಲೇ ಇಬ್ಬರು ಹೀಗಾಗ್ಬಿಟ್ರಲ್ಲ ಅಂತ. ಎಲ್ಲ ಅವ್ರ ಮಕ್ಕಳೇ ಇಬ್ಬರು, ಧೃತರಾಷ್ಟ್ರನೂ ಅವ್ರ ಮಗನೇ, ಪಾಂಡುನೂ ಅವ್ರ ಮಗನೇ, ವಿದುರನೂ ಅವ್ರ ಮಗನೇ, 3 ಜನ. ಭಾಳ ಒಂದು ಸ್ಟ್ರೇಂಜ್ ಸನ್ನಿವೇಶ ಇದು ನಿಜವಾಗಲೂ ಕೂಡ. ಅಂಥ ವೇದವ್ಯಾಸನ ನಮಗೆ ಬರ್ಕೊಟ್ಟಿರೋದು ನಮ್ಮ ಪುಣ್ಯ ಅನ್ನಬೇಕು. ಅವನು ಸಾಕ್ಷಾತ್ ಪರಮಾತ್ಮನೇ ವೇದವ್ಯಾಸ ಅಂತ ಹೇಳ್ತಾರೆ ಅವರ ಶಿಷ್ಯರು, ವೈಶಂಪಾಯನ, ಜೈಮಿನಿ ಇವರೆಲ್ಲ. ಆ ಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಹಿ ಆ ಫಾಲಲೋಚನ ಶಂಭು ಭಗವಾನ್ ಬಾದರಾಯಣ ಅಂತ ವ್ಯಾಸರಿಗೆ ಹೆಸರು. 4 ಮುಖ ಇಲ್ಲ, ಆದರೆ ಆತ ಬ್ರಹ್ಮ. 2 ತೋಳುಗಳು, 4 ಅಲ್ಲ, ಆದರೆ ವಿಷ್ಣು. ನೆತ್ತಿ ಒಳಗೆ ಕಣ್ಣಿಲ್ಲ, ಆದರೆ ಸಾಕ್ಷಾತ್ ಪರಮಶಿವನೇ ಅವನಂತ. ಸೃಷ್ಟಿ ಸ್ಥಿತಿ ಲಯ 3. ಈ ಮಹಾಭಾರತ ಓದಿದರೆ ನಮಗೆ ಸೃಷ್ಟಿ ಸ್ಥಿತಿ ಲಯದ ಮೇಲೆ ನಮಗೆ ಅಭಿಪ್ರಾಯ ಬರುತ್ತೆ. ಕ್ರಿಯೇಟಿವ್ ಆಗುತ್ತೆ. ಒಂದು ಯೋಚನೆ ಬರುತ್ತೆ ನಮಗೆ ಏನು ಮಾಡೋದು ಅಂತ. ಕ್ರಿಯೇಟಿವ್ ವರ್ಕ್ ಮಾಡಬೇಕು. ಮನುಷ್ಯರನ್ನು ನೋಡಿದಾಗ ಗೊತ್ತಾಗುತ್ತೆ ಎಂಥ ಅದ್ಭುತವಾದ ಕೆಲಸ ಸಾಧಿಸಿದ್ದಾನೆ ಅಂದರೆ ಕ್ರಿಯೇಟಿವ್ ಆಗುತ್ತೆ. ಮಹಾಭಾರತ ಅದನ್ನು ನಮಗೆ ಕೊಡುತ್ತೆ. ಹಾಗೆ ಹೇಳಿ ಯಾವಾತನು ಈ ಮಾತು ವಿದುರಂದು ನೇರವಾಗಿ ಸಂಕೋಚ ಪಟ್ಟುಕೊಂಡು ಹೇಳ್ತಾನೆ ವಿದುರ. ಈಸ್ ಎ ವೆರಿ ಮಾಡೆಸ್ಟ್ ಪರ್ಸನ್. ತೀಕ್ಷ್ಣವಾಗಿ ಹೇಳೋದಿಲ್ಲ. ದುರ್ಯೋಧನನ್ನು ಎಷ್ಟು ಸಹಿಸಿದ ಅಂತೀರಿ ನೀವು? ಅವನು ಎಷ್ಟು ತಪ್ಪು ಮಾಡಿದ್ರು ಅವನ ಮೇಲೆ ಏನೂ ಆ್ಯಕ್ಷನ್ ತೊಗೊಳ್ಳಿಲ್ಲ. ವಿದುರ ಕುಡ್ ಹ್ಯಾವ್ ಡನ್ ದಟ್. ಯಾರೋ ಇಬ್ಬರನ್ನ ಸ್ಪೈಸನ್ನು ತೊಗೊಂಡೋಗಿ ಅವನು ಮುಗಿಸ್ಬಿಡಿದ್ದು ಅನ್ಬಹುದಾಗಿತ್ತು. ಒಬ್ಬನ ಸಾಯಿಸೋದು ಏನು ಮಹಾ ಕಷ್ಟ. ಬಟ್ ಸಜ್ಜನರು ಹಾಗೆ ಮಾಡೋದಿಲ್ಲ. ಹೇಳಿದಷ್ಟು ಎಷ್ಟೋ ಸಾಧ್ಯವೋ ಅಷ್ಟು ಹೇಳ್ತಾರೆ. ಕೊನೆ ತನಕ ಸಹಿಸಿಕೊಂಡ. ತುಂಬಿದ ಸಭೆ ಒಳಗೆ ಶ್ರೀಕೃಷ್ಣ ಇನ್ನೇನು ಸಂಧಿಯೋ ಸಮರವೋ ಅಂತ ನಿಶ್ಚಯ ಮಾಡಬೇಕು ಅನ್ನೋ ಸಮಯದಲ್ಲಿ ಎಲ್ಲರೆದುರಿಗೂ ದಾಸಿಪುತ್ರ ಮುಚ್ಚೋ ಬಾಯಿ ಅಂದ್ಬಿಟ್ಟ ದುರ್ಯೋಧನ. ದಾಸಿಪುತ್ರ ಅಂದ್ಬಿಟ್ಟ ವಿದುರ್. ಅಂಥ ವಿದುರನನ್ನು ಮಹಾಜ್ಞಾನಿ, ಅದು ಹೇಳೋದಕ್ಕೆ ನಮ್ಮ ನಾಲಿಗೆನೇ ಹೇಳೋದಿಲ್ಲ, ಅಂಥ ಮಹಾತ್ಮ. ಓ ದಾಸಿಪುತ್ರ ಅಂತ ಬೈದೆ ನನ್ನ ಅಂದ. ನಿನಗೆ ಸಾವು ಬಂದರೆ ಯುದ್ಧದಲ್ಲಿ, ಮೃತ್ಯು ಬಂದರೆ ಭೀಮನಿಂದ ತಡೆಯೋಣ ಅಂತ ಈ ಧನುಸ್ಸು ಇಟ್ಕೊಂಡಿದ್ದೆ ನಾನು, ಇದು ಮುರಿದ್ಬಿಟ್ಟೆ ಅಂತ ಬಿಲ್ಲನ್ನು ಮುರಿದ್ಬಿಟ್ಟು ಆಗಿದ್ದಿಲ್ಲ. ಬಾಯಿಂದ ಮಾತು ಬಂದರೆ ಮರಣ ಪ್ರಾಪ್ತಿ ಅಂತ ಹೇಳುತ್ತೆ ಸರ್. ಜಿಹ್ವಾಗ್ರೇ ಬಂಧನಂ ಪ್ರಾಪ್ತಿ, ಜಿಹ್ವಾಗ್ರೇ ಮರಣಂ ಧ್ರುವಂ ಅಂತಾನೆ. ನಾಲಿಗೆಯಲ್ಲಿ ಒಂದು ದಾಸಿಪುತ್ರ ಅಂದಿದ್ದು ಅವನಿಗೆ ಮೃತ್ಯು ಆಗಿಬಿಡ್ತು. ದೇರ್ಫೋರ್ ಸ್ನೇಹಿತರೆ, ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೈಲ್ ವಿ ಸ್ಪೀಕ್. ಬಾಯಿಂದ ಅವಾಚ್ಯ ಶಬ್ದ ಬಂದರೆ ಅದು ನಮಗೆ ತಿರುಗಿ ಇಟ್ಕೊಟ್ಬಿಡ್ತದೆ. ಇನ್ನೊಬ್ಬರನ್ನ ನಿಂದಿಸಿದರೆ ಅದು ಎಲ್ಲೂ ಹೋಗೋದಿಲ್ಲ, ನಮ್ಮ ಮೇಲೆ ಬೂಮರಂಗ್ ಆಗಿ ಬಂದುಬಿಡುತ್ತೆ. ಇನ್ನೊಬ್ಬರ ಮೇಲೆ ಅಸೂಯೆ ಪಟ್ಟರೆ ಆ ಬೆಂಕಿ ನಮ್ಮನ್ನು ಸುಡುತ್ತೆ, ಅವನನ್ನೇನಾದರೂ ಮಾಡ್ಕೊಂಡು ಹೋಗಲಿ. ತುಂಬ ಅದಕ್ಕೆ ವಿದುರ ನೀತಿ, ಯಕ್ಷ ಪ್ರಶ್ನೆ, ಅಜಗರ ಉಪಾಖ್ಯಾನ, ಶಾಂತಿ ಪರ್ವ, ಆಮೇಲೆ ಉಪಾಖ್ಯಾನಗಳು ಲೈಕ್ ನಳದಮಯಂತಿ, ಸತ್ಯ ಹರಿಶ್ಚಂದ್ರ, ಚಂದ್ರಮತಿ, ಸಾವಿತ್ರಿ ಸತ್ಯವಾನ್, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು ಗಂಟೆ ಅಂತ ಟೈಮ್ ಇಟ್ಕೊಂಡು ಓದಿದ್ರು ಸಾಕು, ಎಸ್ಪೆಷಲಿ ಆಫ್ಟರ್ 60 or 70, ಬಿಕಾಸ್ ದಟ್ ಈಸ್ ದಿ ವೆಲ್ತ್ ವಿ ಸ್ಟೋರ್ ಇನ್ ಫಾರ್ ದಿ ನೆಕ್ಸ್ಟ್ ಲೈಫ್. ವಿ ಹ್ಯಾವ್ ಟು ಡೂ ದಟ್. ಇಫ್ ನಾಟ್ ಕಷ್ಟ ಆಗ್ಬಿಡ್ತಾನೆ. ಎಲ್ಲೋ ಕೃಷ್ಣ ಹೇಳ್ತಾನೆ, ಯಾವುದೋ ಹೀನ ಯೋನಿ ಒಳಗೆ ಹುಟ್ಟು ಹಾಗಾಗ್ಬಿಡುತ್ತಂತೆ. ಏನು ಗತಿ ಸರ್? ಎನ್ವೈರೋನ್ಮೆಂಟ್ ಚೆನ್ನಾಗಿಲ್ಲ, ನಾವು ಏನು ಮಾಡ್ತೀವಿ? ನಮ್ಮ ಪುಣ್ಯ ಮಾಡಿದ್ದೀವಿ ಸರ್ ಮನುಷ್ಯರಾಗಿರೋದಕ್ಕೆ. ಇಷ್ಟೆಲ್ಲ ಅನುಕೂಲ ಇದೆ, ಅದು ಇಂಥ ಎನ್ವೈರೋನ್ಮೆಂಟಲ್ಲಿ ಈ ಇಷ್ಟೆಲ್ಲ ಪ್ರೊವೈಡ್ ಮಾಡಿದ್ದಾರೆ ನಮಗೆ. ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಇಟ್. ಪುಸ್ತಕಕ್ಕೋಸ್ಕರ ಒಂದಷ್ಟು ದುಡ್ಡು ಹಾಕಬೇಕು, ಸದಾ ಓದ್ತಾ ಇರಬೇಕು. ಭಾರಿ ಸಂಸ್ಕಾರ ಆಗುತ್ತೆ, ಅದನ್ನು ಭಾರಿ ಸಂಸ್ಕಾರ ಆಗುತ್ತೆ. ಸಾರಿ, ಸ್ವಲ್ಪ ಹೆಚ್ಚಿಗೆ ಹೇಳಿಬಿಟ್ಟೆ ಅಂತ ಕಾಣುತ್ತೆ. ನೀವು ಅವ್ರು ಪ್ರಶ್ನೆ ಮಾಡಿದ್ರಿಂದ ಹಾಗನ್ನಿಸ್ತು. ಯಾವಾತನು ತಾನೇ ದೋಷಿಯಾಗಿದ್ದು ನಿರ್ದೋಷಿಗಳಾದ ಆತ್ಮೀಯರ ಮೇಲೆ ಕೋಪಿಸಿಕೊಂಡು ಅವಮಾನಪಡಿಸುತ್ತಾನೋ ಅಂಥವನು ಏನಂತಾನೆ? ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅಂದರೆ ತನ್ನಲ್ಲೇ ತುಂಬ ದೋಷ ಲೋಪಗಳಿದೆ, ಆದರೆ ತನಗೆ ಬೇಕಾದವರಲ್ಲಿ ಇದ್ದಾಗ ಅದನ್ನು ಭೂತ ಅಂತ ಅಂದ್ಕೊಂಡು ಅದನ್ನು ಹೇಳ್ತಾನಂತೆ. ಅಂಥವರು ನಮ್ಮಲ್ಲಿ ಹೌ ಮೆನಿ ಆಫ್ ಅಸ್ ಆರ್ ನಾಟ್ ಅಂಡರ್ ದಿಸ್ ಬ್ರಾಕೆಟ್. ಎಷ್ಟು ಜನ ನಮ್ಮಲ್ಲಿಲ್ಲ. ನಮ್ಮನ್ನು ಕೇಳ್ಕೋಬೇಕು. ನಾವೊಬ್ಬರೇ ಇದ್ದಾಗ ಕೇಳ್ಕೋಬೇಕು. ದೇವಸ್ಥಾನಕ್ಕೆ ಹೋದಾಗ ದೇವ್ರ ಹತ್ರ ಇದನ್ನು ಹೇಳ್ಕೋಬೇಕು. ಗಲಾಟೆ ಮಾಡಿದೆ, ಅದು ಇದು ಮಾತಾಡಿದೆ, ಕಾಡು ಹರಟೆ ಹೊಡಿದೆ, ಭಗವನ್ ನಾನು ದೋಷಿ, ದಯವಿಟ್ಟು ನನಗೆ ಒಳಗಡೆ ಏನೇನೋ ಕುದೀತಾ ಇದೆ, ನನ್ನ ಸರಿ ಮಾಡು, ನನಗೆ ಮಾರ್ಗ ತೋರಿಸು ಅಂತ ಭಗವಂತನನ್ನು ಕೇಳ್ಕೋಬೇಕು.
ಆ ಪೂಜಾರಿಗಳು ಗಂಟೆ ಬಾರಿಸಿ ಹೇಳ್ತಾರೆ, ನಮಗದು ಅರ್ಥವೇ ಆಗೋದಿಲ್ಲ. ಪೂಜಾರಿಗೂ ಅರ್ಥವಾಗಿರ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆಗಮಾರ್ಥಂತು ದೇವಾನಾಂ ಗಣಗಣ ಗಂಟೆ ಹೊಡೆಯುತ್ತೆ. ಗಮನಾರ್ಥಂತು ರಾಕ್ಷಸಾಂ ಆಗಮಾರ್ಥಂತು ದೇವಾನಾಂ, ಇದು ಎಂಟ್ರಿ ಎಕ್ಸಿಟ್. ಅದು ಗಮನಾರ್ಥಂತು ರಾಕ್ಷಸಾಂ, ಭಗವಂತ ವಿತ್ ಇಸ್ ಎಂಟುರಾಜ್ ಪರಿವಾರ ಸಮೇತ ಬರ್ತಾ ಇದ್ದಾನೆ. ರಾಕ್ಷಸಿ ಶಕ್ತಿಗಳು ಕಾಲಿಗೆ ಬುದ್ಧಿ ಹೇಳ್ತಾ ಇವೆ. ಹೇಗೆ ಸೂರ್ಯ ಹುಟ್ಟಿದ ಕೂಡಲೇ ಕತ್ತಲೆ ಓಡೋಗುತ್ತೋ ಹಾಗೆ ಗಮನಾರ್ಥಂದು ಕುರವೇ ಘಂಟಾರವಂತತ್ರ ದೇವತಾಹ್ವಾನ. ಭಗವಂತ ವಿರಾಜಮಾನಾಗಿದ್ದಾನೆ, ಏನು ಬೇಕೋ ಕೇಳ್ಕೊಳ್ಳಿಪ್ಪ ನೀವು ಭಕ್ತಿಯಿಂದ, ಅನುಗ್ರಹ ಮಾಡ್ತಾನೆ ಅಂತ. ದೇವಸ್ಥಾನದಲ್ಲಿ ಆಗೋ ಅಷ್ಟು ಗಲಾಟೆ ನೀರು ಸಂತೆಯಲ್ಲೂ ಆಗೋದಿಲ್ಲ ನಮ್ಮಲ್ಲಿ. ಸಂತೆ ಬಿಕಾಸ್ ವಿ ಡು ನಾಟ್ ನೋ ದಿ ಸ್ಯಾಂಕ್ಟಿಟಿ ಆಫ್ ಇಟ್. ಈ ಮಂತ್ರ ಬರೋದಿಲ್ಲ ವೆಸ್ಟರ್ನರ್ಸಿಗೆ. ಚರ್ಚಿಗೆ ಹೋದರೆ ಒಬ್ಬ ಜೋರಾಗಿ ಕೆಮ್ಮೋದು ಇಲ್ಲ ಸರ್, ಕೆಮ್ಮೋದು ಇಲ್ಲ ಅವರು. ಮಸೀದಿಗೆ ಹೋಗಿ ನೋಡಿ, ಒಂದಿನ ನಾನು ಹೋಗಿದ್ದೆ ಪತ್ರಿಕೆಯಲ್ಲಿ ಬರೆಯೋಕ್ಕೋಸ್ಕರ. ಖಮೂಷ್, ಎಲ್ಲರೂ ಹೊರಗಡೆ ಹೋಗಿ ಮಾತಾಡ್ತಾರೆ. ಅಟ್ಲೀಸ್ಟ್ ದೈವ ಸನ್ನಿಧಿ ಒಳಗೂ ನಮಗದು ಬಂದಿಲ್ಲ ಸರ್. ಬಿಕಾಸ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ವಿ ಆರ್ ಡೂಯಿಂಗ್ ದಟ್. ನಾವು ಏನು ಮಾಡಿದಿರೋ ಅದನ್ನು ತಿಳ್ಕೊಂಡು ಮಾಡಿದರೆ ಅದು ಭಾಳ ಎಫೆಕ್ಟಿವ್ ಆಗಿರುತ್ತೆ. ತಿಳ್ಕೊಳ್ಳೋದಕ್ಕೋಸ್ಕರ ಇದೆಲ್ಲ ರಾಮಾಯಣ ಮಹಾಭಾರತ ನಮಗೆ ಹೇಳುತ್ತೆ. ತುಂಬ ಸಂತೋಷ ಈ ಥರ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ನಿರಂತರವಾಗಿ ನಡೀತಾ ಇರೋದು ಭಾಳ ಒಳ್ಳೆಯದು. ತುಂಬ ಚೆನ್ನಾಗಿದೆ. ರೆಸಿಡೆನ್ಷಿಯಲ್ ಏರಿಯಾ ಇದು. ನಮ್ಮ ವಿದ್ಯಾಭವನದಲ್ಲಿ ನಾನು ಒಂದು 4 ವರ್ಷ ಮಾಡಿದೆ. ಜನ ಬರಲಿಲ್ಲ ಅಲ್ಲಿ, ಯಾಕೆಂದರೆ ಅದು ರೆಸಿಡೆನ್ಷಿಯಲ್ ಏರಿಯಾ ಅಲ್ಲ. ಅಲ್ಲಿರೋರೆಲ್ಲ ಉತ್ತರ ದೇಶದವರು, ಸುತ್ತಮುತ್ತಲ ಅಕ್ಕಪಕ್ಕದಲ್ಲಿರೋರು ಬರಲಿಲ್ಲ. ಅದಕ್ಕೋಸ್ಕರ ನಿಲ್ಲಿಸೇ ಬಿಟ್ಟೆ ಕಂಪ್ಲೀಟಾಗಿ. ಲಂಡನ್ನಲ್ಲಿ ಪ್ರತಿ ವಾರ ನಡೀತಾ ಇತ್ತು. ಸುಮಾರು 100 ಜನ ಬರ್ತಾಯಿದ್ರು ಲಂಡನ್ನಲ್ಲಿ. ಭಾಳ ಚೆನ್ನಾಗಿರ್ತದೆ. ಸೊ ಇಲ್ಲಿ ಭಾಳ ಚೆನ್ನಾಗಿದೆ ಇದು, ದಯವಿಟ್ಟು ಬನ್ನಿ, ಇದು ಚೆನ್ನಾಗಿರುತ್ತೆ. ಯಾವಾತನು ತಾನೇ ದೋಷಿಯಾಗಿದ್ದು ನಿರ್ದೋಷಿಗಳಾದ ಆತ್ಮೀಯರ ಮೇಲೆ ಕೋಪಿಸಿಕೊಂಡು ಅವಮಾನಪಡಿಸುತ್ತಾನೋ ಅಂಥವನು ಮಹಾರಾಜ. ಸರ್ಪವು ಇರುವ ಮನೆಯಲ್ಲಿ ವಾಸ ಮಾಡುವವನು ಹೇಗೆ ನೆಮ್ಮದಿಯಿಂದ ನಿದ್ದೆ ಮಾಡುವುದಿಲ್ಲವೋ ಹಾಗೆಯೇ ನಿದ್ರಿಸಲಾರ. ನಿನಗೆ ನಿದ್ರೆ ಬರದೇ ಇರೋದಕ್ಕೆ ಕಾರಣ ಒಂದು ಅಂತ. ಇನ್ಸ್ಟೆಡ್ ಆಫ್ ಟೆಲಿಂಗ್ ಇಟ್ ಡೈರೆಕ್ಟ್ಲಿ ಫೇಸ್ ಟು ಫೇಸ್, ವಿದುರ ದಿಸ್ ಈಸ್ ಇಸ್ ಟೆಕ್ನಿಕ್ ಹೀಗೆ ಅಂತ ಹೇಳೋದು. ಅದಕ್ಕೆ ನೀತಿ ಅಂತ ಅದಕ್ಕೆ ಹೆಸರು. ನೀತಿ ಅನ್ನೋದು ಮೃದುವಾಗಿರಬೇಕು, ಬೈಬಾರ್ದು. ಇವಾಗ ಮಕ್ಕಳನ್ನು ಅಷ್ಟೇ, ನೀವು ಮಕ್ಕಳನ್ನು ಸಾಕ್ತೀರಿ, ನೀವೆಲ್ಲ ಮಕ್ಕಳೊಂದಿಗರಾಗಿದ್ದೀರಿ. ನಿಮಗೆ ಪುತ್ರ ಸೌಭಾಗ್ಯ ಇರುತ್ತೆ, ಪುತ್ರಿಯರಿರ್ತಾರೆ, ಹೆಣ್ಮಕ್ಳಿರ್ತಾರೆ, ನೀವು ಅವ್ರನ್ನ ಸಾಕ್ತೀರಿ, ಸಲಹತ್ತೀರಿ. ನಾವು ಖಡಾಖಂಡಿತವಾಗಿ ನಿಂದನೆ ಮಾಡಿ ಕಟುವಾಗಿ ಹೇಳಬಾರ್ದು. ಯಾಕೆಂದರೆ ನಮಗೆ ಆ ಹಕ್ಕಿಲ್ಲ. ನಮಗೆ ಸಮಾಧಾನವಾಗಿ ಹೇಳಬೇಕು, ಸೈರಣೆಯಿಂದ ಹೇಳಬೇಕು. ನಾವಿದ್ದು ಅವ್ರಿಗೆ ತೋರಿಸ್ಬೇಕು, ನಾವು ಇಲ್ಲದೇ ನಾವು ನಮ್ಮ ಪಾಡಿಗೆ ನಾವು ಮಾಡ್ತಾಯಿದ್ದವ್ರು ಮಾಡಿದ್ರೆ ಮಾಡೋದಿಲ್ಲ. ಮುಂದೆ ಬರುತ್ತೆ, ವಿದುರ ನೀತಿ ಒಳಗೆ ಬರುತ್ತೆ. ಅವನಿಗೆ ಎಷ್ಟು ಏನೋ ಯಾರನ್ನು ಕಂಡಿದ್ದಾನೋ ಏನೋ ಗೊತ್ತಿಲ್ಲ. ಪತಿ ಪತ್ನಿಯೊಂದಿಗೆ ರೂಕ್ಷವಾಗಿ ಮಾತನಾಡಬಾರ್ದಂತೆ. ಹಾಗೆ ಮಾತಾಡಿದರೆ ಮಕ್ಕಳು ತಾಯಂದ್ರ ಮೇಲೆ ಗೌರವನ ಕಳ್ಕೋತಾರೆ ಅಂತ ಹೇಳ್ತಾನೆ ಸರ್. ವಯಸ್ಸೇ ವರ್ಷ ಹೆಂಡತಿಯಾದವಳು ಗಂಡನನ್ನು ಮರ್ಯಾದೆಯಿಂದ ನೋಡ್ಕೊಳ್ಳೋದಿದ್ರೆ ಆದ ಮಕ್ಕಳಿಗೆ ಹೀಗೆ ನಾವು ಇರಬೇಕು ಅಂತ ಅನ್ನಿಸ್ಬಿಡುತ್ತಂತೆ ಸರ್. ನಾವು ಮಕ್ಕಳು ಮದುವೆ ಆಗಿ ಬೇರೆ ಮನೆಗೆ ಹೋಗೋವರೆಗೂ ದಿ ಹಸ್ಬೆಂಡ್ ಹ್ಯಾವ್ ಟು ಕಂಟ್ರೋಲ್ ಓವರ್ ದೇರ್ ಸೆನ್ಸಸ್. ಹೌ ಮೆನಿ ಆಫ್ ಅಸ್ ಡೂ ದ್ಯಾಟ್? ನಮ್ಮನ್ನೇ ಕೇಳ್ಕೋಬೇಕು ನಾವು. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ದಿ ಚಿಲ್ಡ್ರನ್? ನಿಮ್ಗೆ ಹೇಳಿದ್ದೆ ಅವತ್ತು ಚಿನ್ಮಯಾನಂದರು ಹೇಳಿದ್ದನ್ನು ಅವತ್ತು ಹೇಳಿದೆ ಅಲ್ಲ. ಅವರು ಚಂದ್ರ ಅಂತ ಸಿಂಧಿ ಮನೆಯಲ್ಲಿ ಇಳ್ಕೊತಾಯಿದ್ರು ಅಂತ. ಅವ್ರು ಚಿನ್ಮಯಾನಂದರು ತಮಾಷೆ ಹೇಳಿ ಸ್ವಲ್ಪ ಜೋರಾಗಿ ಹೇಳ್ತಾರೆ ಅವರು. ನನ್ನ ಮಕ್ಕಳಿಬ್ಬರು ನನ್ನ ಮೇಲೆ ಭಾಳ ತಂಟೆ ಮಾಡ್ತಾರೆ, ನಾನು ಇವರೆಲ್ಲ ಚೆನ್ನಾಗಾಗಬೇಕು ಅಂತ ಇದ್ದೆ, ಆಗ್ತಾ ಇಲ್ವಲ್ಲ ಅಂತಂದಾಗ ಲಾಜು ಅಂದರು. ಅವ್ರ ಹೆಸರು ಲಾಜು ಚಂದ್ರ ಅಂತ. ಲಾಜು, ದೀಸ್ 2 children ಆರ್ ಬಾರ್ನ್ ಟು ಯು, ನಾಟ್ ಫಾರ್ ಯು ಅಂದರು. ನಿನಗೆ ಹುಟ್ಟಿರೋ ಮಕ್ಕಳು ಇವ್ರು ನಿನ್ನಾಗೇನೇ ಇದ್ದಾರೆ ಅಂತ. ನೀನು ಸರಿಯಾಗಿ ನೋಡ್ಕೊಂಡಿಲ್ಲ ಅವ್ರನ್ನ ಯಾಕೆ ಬ್ಲೇಮ್ ಮಾಡ್ತೀಯ ಅಂತ. ವಿ ಹ್ಯಾವ್ ಟು ಹ್ಯಾವ್ ದಟ್ ಬ್ಲೇಮ್. ಎಕ್ಸೆಪ್ಷನ್ಲಿ ಕೆಟ್ಟ ಸಂಸ್ಕಾರ ಇದ್ದರೆ ಅದು ಬೇರೆ ವಿಷಯ, ಬಟ್ ನಾವು ತಿದ್ದಬಹುದು ಅವ್ರನ್ನ ಅಂತ ಹೇಳ್ತಾನೆ. ಆದ್ದರಿಂದ ನಚ ರಾತ್ರವು ಸುಖಂ ಶೇತೆ ಸರ್ಪ ಇವ ವೇಶ್ಮನಿ. ಅಲ್ಲ, ಇವು ಹಾವು ಬಂದುಬಿಟ್ರೆ ಏನು ಗತಿ ಹೇಳಿ, ಹೇಗಿರುತ್ತೆ ಅಂತ ಹೇಳಿ. ಯಹ್ ಕೋಪಯತಿ ನಿರ್ದೋಷಂ ಸ ದೋಷೋಭ್ಯಂತರಂ ಜನಂ. ಯಾರು ಕೋಪಗೊಂಡರೆ ತನ್ನ ಕ್ಷೇಮಕ್ಕೆ ಹಾನಿಯುಂಟಾಗುವುದೋ ಅಂತಹವರನ್ನು ನಾವು ದೇವತೆಗಳನ್ನು ಹೇಗೋ ಹಾಗೆ ಗೌರವಿಸಬೇಕು ಮಹಾರಾಜ. ಅವರನ್ನು ಗೌರವಿಸಿ ಅವರನ್ನು ಗೆಲ್ಲಬೇಕು. ಯಾರು ಹೇಳ್ತಾನೆ ನೋಡಿ ವಿದುರ, ಎಂಥ ಚಿನ್ನದಂಥ ಮಾತು ಹೇಳ್ತಾನೆ ವಿದುರ. ಯೇಷು ದುಷ್ಟೇಷು ದೋಷ ಸ್ಯಾತ್ ಯೋಗಕ್ಷೇಮಸ್ಯ ಭಾರತ ಸದಾ ಪ್ರಸಾದನಂ ತೇಷಾಂ ದೇವತಾನಾಂ ಇವಾಚರೇತ್. ಶೀಲಗೆಟ್ಟ ಸ್ತ್ರೀಯರು, ಇದನ್ನು ಇಷ್ಟು ವಿವರಣೆ ಇಲ್ಲದೆ ಹೋದರೂ ಚಿಕ್ಕದಾಗಿ ಶ್ಲೋಕ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅರ್ಥ.
ಅದನ್ನು ಸಾಧ್ಯವಾದಷ್ಟು ನಿಮ್ಮ ಕೈ ಸೇರೋ ಹಾಗೆ ಪ್ರಯತ್ನ ಪಡ್ತೇನೆ. ಇದನ್ನು ಮೇಲಿಂದ ಮೇಲೆ ನೀವು ಸಣ್ಣ ಡೈರಿ ಇದ್ದ ಹಾಗಿದೆ ಆ ಸೈಜು, ನೀವು ಜೇಬಲ್ಲಿ ಇಟ್ಕೊಂಡು ಅದನ್ನು ಯಾವಾಗ ಬೇಕಾದ್ರೂ 1 2 ಓದಬಹುದು ಸಾಕು. ಅದು ಒಂಥರ ಕ್ಯಾಪ್ಸ್ಯೂಲ್ ಇದ್ದ ಹಾಗೆ ಅದು. ಇಟ್ ಒಂಥರ ಎನರ್ಜಿ ಕೊಡೋಂಥ ಟಾನಿಕ್ ತೊಗೋತಾರೆ ನೋಡಿ, ಹಾಗೆ ಕೊಡ್ತಾ ಇರುತ್ತೆ. ಶೀಲಗೆಟ್ಟ ಸ್ತ್ರೀಯರು, ಅಜಾಗರೂಕರು, ಜಾತಿಭ್ರಷ್ಟರು, ದುರಾಚಾರಿಗಳು ಇಂಥವರ ಕೈಗೆ ಅಧಿಕಾರವನ್ನು ಒಪ್ಪಿಸಿದರೆ ಅವರ ಕೈಗೆ ಹೋದ ವಸ್ತುಗಳು ಹಿಂತಿರುಗಿ ಬರುವುದು ಸಂಶಯಾಸ್ಪದ. ನಾಟ್ ನೆಸೆಸರಿ ಹಿ ಶುಡ್ ಬಿ ಎ ಕಿಂಗ್. ಇದಕ್ಕೆ ವ್ಯಾಪಾರಸ್ಥರು ಬೇಕಾದಷ್ಟು ನೌಕರರನ್ನು ಇಡ್ತಾರೆ, ಅವರಿಗೂ ಇದು ಸಲ್ಲುತ್ತೆ. ಇದು ತತ್ವ ಮುಖ್ಯ. ಇದು ಇಲ್ಲಿ ರೆಲೆವೆನ್ಸ್ ಏನಪ್ಪ ಅಂತಂದರೆ, ಧೃತರಾಷ್ಟ್ರನಿಗೂ ವಿದುರನಿಗೂ ಆಗಿರುವಂಥದ್ದು ಧೃತರಾಷ್ಟ್ರನಿಗೆ ಆಗಿರೋ ಕಷ್ಟ ನಮಗೆ ಬರಬೇಕು, ಇದು ಯಾಕೆ ನಮಗೆ ಅಂತ ಕೆಲವರು ಹೇಳ್ಬಿಡ್ತಾರೆ. ಅಯ್ಯೋ ಮಹಾಭಾರತ ಕಟ್ಕೊಂಡು ಏನಾಗಬೇಕ್ರಿ, ರಾಮಾಯಣ ಓದ್ಬಿಟ್ಟು ಏನಾಗಬೇಕ್ರಿ ನಮಗೆ ಅಂತಾರೆ. ನೋ 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 ನೋ, ಅದು ಈಸ್ ವೆರಿ ಮಚ್ ಫಾರ್ ಅಸ್ ಓನ್ಲಿ ಬರೆದಿರೋದು ಕವಿ. ನಾರದರೆ ಆದರ್ಶ ವ್ಯಕ್ತಿ ಕಥೆ ಒಂದು ಬೇಕು ನನಗೆ, ಜನ ಅವನ್ನ ಅನುಸರಿಸಲಿ ಅಂತ. ಇವಾಗ ಯಾರಾದರೂ ಸದ್ಯ ಅಂಥವ್ರು ಇದ್ದಾರೆ ಅಂತ ಕೇಳ್ತಾರೆ ವಾಲ್ಮೀಕಿ ನಾರದರನ್ನು. ಅಸ್ಮಿನ್ ಸಾಂಪ್ರತಂ ಲೋಕೆ ಕೋನು, ಅಟ್ ಪ್ರೆಸೆಂಟ್ ಲಿವಿಂಗ್. ಈಗ ಯಾವನು ಹಿಂದೆ 1000 ವರ್ಷದ ಹಿಂದದ್ದವನಲ್ಲ ಅವನು. ನನಗೆ ರಘು ಮಹಾರಾಜ ಇದ್ದ, ದಿಲೀಪ ಇದ್ದ, ಅವನಿದ್ದ ಇವನಿದ್ದ ಬೇಕಿಲ್ಲ. ಅಟ್ ಪ್ರೆಸೆಂಟ್ ಎ ಕಿಂಗ್, ರೂಲರ್. ಆವಾಗೆಲ್ಲ ಕಿಂಗು. ಯಾರಾದರೂ ಇದ್ದಾರೆ ಅವನನ್ನು ನೋಡಿ ಜನ ಎಲ್ಲ ಕಲಿಯೋ ಹಾಗೆ ಆದರ್ಶ. ಹಿ ಶುಡ್ ಬಿ ಎನ್ ಐಡಿಯಲ್ ಪರ್ಸನ್ ಅಂತ. ಅಸ್ಮಿನ್ ಸಾಂಪ್ರತ 16 ಕಂಡೀಷನ್ ಕೇಳ್ತಾರೆ ವಾಲ್ಮೀಕಿ, ಇಂತಿಷ್ಟು ಗುಣಗಳಿರಬೇಕು ಅಂತ. ಗುಣವಾನ್, ವೀರ್ಯವಾನ್, ಧರ್ಮಜ್ಞಶ್ಚ, ಕೃತಜ್ಞಶ್ಚ, ಸತ್ಯವಾಕ್ಯ, ದೃಢವ್ರತಃ, ಚಾರಿತ್ರೇಣ ಚ. ಇದೆಲ್ಲ ಅಂಥ ಗುಣ 16 ಗುಣ ಇರೋರು ಇದ್ದಾರೆ ಅಂದಾಗ ತುಂಬ ಆಸೆ ಪಡ್ತಾ ಇದೆಯಾ ಕಣಯ್ಯ ನೀನು ವಾಲ್ಮೀಕಿ. ಸದ್ಯ ಒಬ್ಬ ಇದಾನಪ್ಪ, ಆಲ್ಮೋಸ್ಟ್ 99.99% ಇರೋನಿದ್ದಾನೆ ಅಂತ ಹೇಳಿ ರಾಮನನ್ನು ಹೇಳ್ತಾರೆ. ಹಾಗಾದರೆ ನಾನು ಬರೀಬೇಕಲ್ಲ ಅವನ ಕಥೆಯನ್ನು ಅಂತಾರೆ. ಸಂಕ್ಷೇಪವಾಗಿ ನಾರದರು ಹೇಳ್ತಾರೆ, ಎದೃಚ್ಛಯ ಅನ್ನೋ ಹಾಗೆ ನೋಡಿ, ಒಳ್ಳೆ ಕೆಲಸ ಆಗಬೇಕು ಅಂದರೆ ದೇವರು ಏನೋ ಮಾಡಿಬಿಡ್ತಾನೆ, ನಮಗೆ ಅರ್ಥವಾಗೋದಿಲ್ಲ. ಅದನ್ನು ನಮ್ಮಲ್ಲಿ ಕನ್ನಡದಲ್ಲಿ ಕಾಕತಾಳೀಯ ಅಂತ ಹೇಳ್ತಾರೆ, ಅದನ್ನೇ ಈ ಸಂಸ್ಕೃತದಲ್ಲಿ ಎದೃಚ್ಛಯ ಅಂತಾರೆ. ನಾರದ್ರ ಮಾತನ್ನೇ ಕೇಳ್ಕೊಂಡು ಸ್ನಾನಕ್ಕೆ ಹೋಗ್ತಾರಂತೆ ವಾಲ್ಮೀಕಿ. ಅದೇ ಯೋಚನೆಯಲ್ಲಿ ಬರ್ತಾರಂತೆ. ಅಲ್ಲೊಂದು ಗಂಡು ಹೆಣ್ಣು ಪಕ್ಷಿಗೆ ಒಬ್ಬ ಬೇಡ ಹೊಡೆದು ಬಿಡ್ತಾನಂತೆ. ತುಂಬ ದುಃಖದಿಂದ ಶಾಪ ಕೊಟ್ಬಿಡ್ತಾರೆ ಅದಕ್ಕೆ. ನೀನು ಸುಖವಾಗಿರೋಲ್ಲ ಕಣೋ, ಗಂಡು ಹೆಣ್ಣು ಪಕ್ಷಿಗಳು ಸಂತೋಷವಾಗಿದ್ದಾಗ ಹೊಡೆದಿಲ್ಲ ಅಂತಂದಾಗ ಅದನ್ನು ಶಾಪ ಕೊಟ್ಟು ಮನೆಗೆ ಬರೋ ದಾರಿ, ನಾನು ಯಾಕೆ ಕೋಪ ಮಾಡ್ಕೊಂಡ್ಬಿಟ್ಟೆ ಅಂತಾರಂತ್ರಿ ಆ ಮನುಷ್ಯ. ಎಂಥ ಮನುಷ್ಯ ಇರಬೇಕು. ಸಚ್ ಎ ಮ್ಯಾನ್ ಹ್ಯಾಸ್ ರಿಟನ್ ದಿ ವಾಲ್ಮೀಕಿ, ರಾಮಾಯಣನ ವಾಲ್ಮೀಕಿ. ಬೈದು ತಕ್ಷಣವೇ ಪಶ್ಚಾತ್ತಾಪ ಪಡೋದು ಎಷ್ಟು ಜನಕ್ಕೆ ಬರುತ್ತೆ ಸರ್ ಅದು. ಶಾಪ ಕೊಟ್ಕೊಳ್ಳೆ ಮಮ್ಮಲ್ಲಿ ಮರುಗ್ತಾರಂತೆ. ಅಲ್ಲಿ ಬಂದರೆ ಆಶ್ರಮ, ಅರೆ ಏನಿದು ತುಂಬ ಗರ್ಭಿಣಿ ಹೆಂಗಸು ಮರದ ಕೆಳಗಿದಾರಲ್ಲ ಅಂತ ಹೋಗಿ ತಾನೇ ಹೋಗಿ ವಿಚಾರಿಸ್ಕೊಂಡು ಸೀತೆಯನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಮೊಟ್ಟ ಮೊದಲನೇ ಸೂಲಗಿತ್ತಿ ವಾಲ್ಮೀಕಿ ನಾವು ಕಂಡಿರೋ ಇತಿಹಾಸದಲ್ಲಿ. ಸೀತೆ ಪ್ರಸವ ಆಗುತ್ತೆ, ಮಕ್ಕಳನ್ನು ಹಡಿತಾಳೆ. ಏನು ರೋಮಾಂಚಕಾರಿಯಾಗಿದೆ ರಾಮಾಯಣ. ಏನು ಕೃತಿ ಬರೆದು ಬಿಟ್ಟಿದ್ದಾರೆ ರಾಮಾಯಣದಲ್ಲಿ, ಅದ್ಭುತವಾಗಿ ಬರೆದಿದ್ದಾರೆ. ರಾಮಾಯಣಗಳಿಗೆ ಮುನ್ನುಡಿ ಬರೆದಿದ್ದಾರೆ ನಮ್ಮ ಡಿ ವಿ ಗುಂಡಪ್ಪನವರು, ರಂಗನಾಥ ಶರ್ಮದಿಗೆ. ಮುನ್ನುಡಿ ಓದಿದ್ರೆ ಸಾಕು ನಾವು, ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅದಕ್ಕೆ. ಹಾಗೆ ಸದಾ ಶೀಲಗೆಟ್ಟ ಅಜಾಗರೂಕರು, ಜಾತಿಭ್ರಷ್ಟರು, ದುರಾಚಾರಿಗಳು ಇಂಥವರ ಕೈಗೆ ಅಧಿಕಾರವನ್ನು ಒಪ್ಪಿಸಿದರೆ ಆ ವಸ್ತುಗಳು ಹಿಂತಿರುಗಿ ಬರುವುದು ಸಂಶಯಾಸ್ಪದ. ಮಹಾರಾಜ ಏರ್ಥಾ ಸ್ತ್ರೀಷು ಸಮಾಯುಕ್ತಾ ಪ್ರಮತ್ತ ಪತಿತೇಷು. ನಾವು ನಮ್ಮ ಐಶ್ವರ್ಯವನ್ನು ವಿನಿಯೋಗ ಮಾಡುವಾಗ, ಯಾವುದೋ ಒಂದು ವ್ಯವಸ್ಥೆಯನ್ನು ಮಾಡುವಾಗ ತುಂಬ ಎಚ್ಚರವಾಗಿರಬೇಕು, ಬಹಳ ಎಚ್ಚರವಾಗಿರಬೇಕು. ಯೇ ಚಾನಾರ್ಯೇ ಸಮಾಸಕ್ತಾ ಸರ್ವೇ ತೇ ಸಂಶಯಂ ಗತಃ. ಇದು ಬಹಳ ಮುಖ್ಯವಾದಂಥ ವಿಷಯ. ಯಾವಾತನು ಒಂದು ಕಾರ್ಯಕ್ಕೆ ದುಶ್ಶೀಲರಾದ ವ್ಯಕ್ತಿಗಳನ್ನಾಗಲಿ, ಜೂಜುಗಾರನನ್ನಾಗಲಿ, ವಂಚಕನನ್ನಾಗಲಿ, ಹುಡುಗನನ್ನಾಗಲಿ ಮುಂದಿಟ್ಟುಕೊಂಡು ಹೋಗ್ತಾನೋ ಅಂಥವನು, ಅಂದರೆ ನಾವು ಬಹಳ ಎಚ್ಚರ. ವೆನ್ ವಿ ಚೂಸ್ ಪರ್ಸನ್ಸ್ ಆ್ಯಂಡ್ ಪೀಪಲ್ ವಿ ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್. ಬಹಳ ಕಾಷಸ್ ಆಗಿರಬೇಕು. ಇಲ್ಲಿ ಹೋದರೆ ನಮ್ಮ ನಷ್ಟ ಆಗಿ ಹೋಗ್ಬಿಡುತ್ತೆ, ಆಮೇಲೆ ರಿಪೇರಿ ಮಾಡೋಕ್ಕಾಗಲ್ಲ ನಮಗೆ. ಯತ್ರ ಸ್ತ್ರೀ ಯತ್ರ ಕಿತವೋ ಬಾಲೋ ಯತ್ರ ಅನುಶಾಸಿತ ಮಜ್ಜಂತಿ ತೇ ವಶ ರಾಜನ್ ನದ್ಯಾಂ ಅಶ್ಮಪ್ಲವಾಯು. ಕಲ್ಲು ದೋಣಿಯನ್ನು ನಂಬಿ ನದಿಯನ್ನು ದಾಟಲು ಹೋಗುವಂತೆ ನೀವು ಕಲ್ಲು ದೋಣಿ ಇದ್ದರೆ ಒಂದು ಹೊರಟುಕೊಳ್ಳೆ ಮುಳುಗೇ ಬಿಡ್ತದೆ ಅಂತ. ಬೊಂಬಿನ ದೋಣಿ ಆದರೆ ಆ ಕಡೆ ಕರ್ಕೊಂಡು ಹೋಗುತ್ತೆ. ಇಂಥವ್ರು ನೀವು ಇಟ್ಕೊಂಡ್ಬಿಟ್ರೆ ಅಲ್ಲೇ ಕೊಲ್ಯಾಪ್ಸ್ ಆಯಿತು, ನಿಮ್ಮ ಕಥೆ ಮುಗೀತು ಅಂತಾನೆ. ಪ್ರಯೋಜನೇಶು ಯೇ ಸಕ್ತ ನ ವಿಶೇಷೇತು ಭಾರತ. ರಾಜನ್, ಯಾರೇ ಆಗಲಿ ತಮಗೆ ಎಷ್ಟು ಅಗತ್ಯವೋ ಅಷ್ಟನ್ನು ಮಾತ್ರ ಬಯಸುತ್ತಾರೆಯೋ, ಅದಕ್ಕಿಂತ ಹೆಚ್ಚಿನದಕ್ಕೆ ಕೈ ಹಾಕುವುದಿಲ್ಲವೋ ಅಂಥವನನ್ನೇ ಪಂಡಿತ ಪ್ರಾಜ್ಞ ಅಂತ ಹೇಳ್ತಾರೆ.
ಕಾ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ನಮಗೆ ಎಷ್ಟಾಗುತ್ತೋ ಅಷ್ಟು. ನಮಗೆ ಸುಖಕ್ಕೆ ಹೆಂಡತಿ ಮಕ್ಕಳು, ಇಬ್ಬರು ಮಕ್ಕಳು, 2 ಹೊತ್ತು ಊಟಕ್ಕೆ ಭಿಕ್ಷೆ ಬೇಡೋ ಸ್ಥಿತಿ ಬರದೇ ಇರಲಿ ಅಂತ ಅವರಿಗೆ ಶಿಕ್ಷಣ ಕೊಡಬೇಕು. ಆಮೇಲೆ ನಾವು ಕೊನೆ ತನಕ ಒಂದಷ್ಟು ಸೇವ್ ಮಾಡಿಕೊಂಡು ಅನಾಯಾಸವಾಗಿ ಇನ್ನೊಬ್ಬರಿಗೆ ಕೈ ಚಾಚದಷ್ಟು ನೋಡಿಕೊಂಡು ಅದಕ್ಕೆ ಮಿಕ್ಕಿದ್ದನ್ನು ಬೇಗ ಬೇಗ ಕೊಟ್ಟುಬಿಡಬೇಕು ಸರ್. ಕಾರಣ ನಮ್ಮ ಜೊತೆಯಲ್ಲಿ ಬರೋದಿಲ್ಲ ಇದ್ದದ್ದು, ನಾವು ಕೊಡೋದೇ ನಮಗೆ ಜೊತೆಯಲ್ಲಿ ಬರೋದು. ಅನುಭವಿಸಿದ್ದಾಗ ಹೋಯ್ತಲ್ಲ, ಇಟ್ಟಿದ್ದು ಬರೋದಿಲ್ಲ, ಇಟ್ಟಿದ್ದು ಸರ್ವನಾಶ. ನಾನು ಅವತ್ತು ಹೇಳಿದೆ ನಿಮಗೆ, ಭೋಗಂ ದಾನ ತಿಸ್ರೋ ನಾಶ. ಅದಕ್ಕೆ ನಾನು ಹೇಳಲಿಲ್ಲ ಅಂತ ಕಾಣುತ್ತೆ, 2ನೇ ದಿನ ಮರ್ತುಬಿಟ್ಟೆ. ಭೋಗ ಒಂದು ಅನುಭವಿಸಿ, ದಾನ ಮಾಡಿ. ಎರಡನ್ನೂ ಮಾಡಲಿಲ್ಲ. ಕೆಲವರು ಭೋಗಿಸೋದೂ ಇಲ್ಲ, ಸುಮ್ಮನೆ ಬಹಳ ಇದು ಮಾಡ್ತಾರೆ. ನಾನು ನೋಡಿದ್ದೇನೆ, ಕೆಲವು ಹೇಳ್ತೀನಿ. ನಮ್ಮೂರಿನಲ್ಲಿ ಶ್ರೀಮಂತರು ಒಬ್ಬರಿದ್ದರು. ಇದು ಜೀವನದ ಅನುಭವದಲ್ಲಿ ನೋಡಿದಾಗ ಮಹಾಭಾರತ ನಿಜ ಅನಿಸುತ್ತೆ. ಅವರು ಶಿವಮೊಗ್ಗಗೆ ನಡ್ಕೊಂಡು ಹೋಗಿ ಒಂದು ಕವಳಿಗೆ ವೀಳ್ಯದೆಲೆ ತರ್ತಾಯಿದ್ರು. ಒಂದು ಕವಳಿಗೆ ಅಂದರೆ 100 ಆಗಿನ ಕಾಲದಲ್ಲಿ. ಅಲ್ಲಿಂದ ತರ್ತಾಯಿದ್ರು. ದಿನ 2 ಅಡಿಕೆ ತಿನ್ನಬೇಕು ಅಂತ ಅದನ್ನು ಒಂದು ಕಂಚಿನ ಚೊಂಬನಲ್ಲಿ ಇಟ್ಬಿಡ್ತಾಯಿದ್ರು. ಅದು ಸೆಖೆ ನೋಡಿ, ಅದು ಬೇಗ ಕೆಟ್ಟು ಹೋಗ್ಬಿಡುತ್ತೆ ಅದು. ಅದರಲ್ಲಿ ಇಡ್ತಾಯಿದ್ರು. ದಿನ ರಾತ್ರಿ ಮಧ್ಯಾಹ್ನ ಊಟ ಆದ ಕೂಡಲೇ 2-4 ವೀಳ್ಯದೆಲೆ ಹಾಕ್ಕೊಳ್ಳೋದು. ಆ ಮೇಲಿಂದನೆಲ್ಲ ತೆಗೆದುಬಿಟ್ಟು ಆ ಕೊಳೆತು ಹೋಗಿರೋದನ್ನೇ ತೊಗೊಳ್ಳೋದು ವೀಳ್ಯದೆಲೆನ. ಒಳ್ಳೆಯದನ್ನು ಕೊಳೆಯೋ ಹಾಗೆ ಮಾಡೋದು, ಆಮೇಲೆ ತಿನ್ನೋದು. ಭೋಗ ಇಲ್ಲ ಅಂತ ಅದಕ್ಕೆ ಅರ್ಥ. ಮನುಷ್ಯ ಅನುಭವಿಸೋದಿಲ್ಲ, ಇರೋದನ್ನು ಕೂಡ ಹೀಗೆ ಮಾಡಿಕೊಂಡು ಅದರಲ್ಲಿ ಹರಿದಂಗಿನೇ ಹಾಕ್ಕೊಳ್ಳೋದು. ಹರಿದಿದ್ದರೂ ಕೂಡ ಇನ್ನೊಂದು ತೊಗೊಳ್ಳೋದಿಲ್ಲ, ದುಡ್ಡನ್ನು ಇಟ್ಟು ಮಾಡ್ತಾರೆ. ಭೋಗ ದಾನ ಪ್ರಶ್ನೆನೇ ಬರೋದಿಲ್ಲ. ಈ ಶ್ರೀಮಂತ ನಾನು ಹೇಳಿದವರು ಒಂದಿನ ಬೆಂಗಳೂರಿನಲ್ಲಿ ಗಾಂಧಿ ಸಾಹಿತ್ಯ ಸಂಘಕ್ಕೆ ಹೋಗ್ತಾಯಿದ್ವಿ ನಾವು. ಅವನು ಆ ಹುಡುಗನೂ ಬರ್ತಾಯಿದ್ದ. ಈ ಶ್ರೀಮಂತ ನಾನು ಹೇಳಿದವನು ಬರ್ತಾಯಿದ್ದ ಅಲ್ಲಿಗೆ. ಒಂದಿನ ಬಿಸಿಲು ತುಂಬ. ಅವರ ಅಮ್ಮ, ಬಾರೋ ಇವನು ಕೂಡ ಬಂದಿಲ್ಲ, ಇದ್ದಾನೆ, ಹೋಗಿಲ್ಲ, ಬಾ ಅಂದರೆ ಜೊತೆಯಲ್ಲಿ ಹೋಗು ಅಂದರು. ಹೋದೆ ಒಳಗಡೆಗೆ. ಒಂದು ಲೋಟ ಕಾಫಿ ಬೇಕಾ ಅಂತಂದೆ. ಇಷ್ಟು ಕಾಫಿ ಕೊಟ್ಟರು. ಅದರಲ್ಲಿ ಗ್ಲಾಸ್ನಲ್ಲಿ ತೊಗೊಂಡೆ. ನೆಕ್ಸ್ಟ್ ವೀಕು ಅದೇ ಜಾಗಕ್ಕೆ 2 ಗಂಟೆಗೆ ಸೇರೋ ಜಾಗ ಅದು ಗಾಂಧಿ ಸಾಹಿತ್ಯ ಸಂಘ ಅಂತ. ನಾನು ಪ್ರಜಾಮತದಲ್ಲಿ ಆರ್ಟಿಕಲ್ ಬರೀತಾ ಇದ್ದೆ. ಸೀದಾ ಪ್ರೂಫ್ ನೋಡ್ಬಿಟ್ಟು ಹೋದೆ. ಇವನಲ್ಲಿ ಕೂತು ಕಾಫಿ ತೊಗೋತಾ ಇದ್ದ. 8ನೇ ಕ್ರಾಸ್ ಮಲ್ಲೇಶ್ವರದಲ್ಲಿ ಹಂಡೆ ಅಂತ ಒಬ್ಬರು ಒಳ್ಳೆ ಟಿಫಿನ್ ರೂಮ್ ಇಟ್ಟಿದ್ರು, ಭಾಳ ಚೆನ್ನಾಗಿರೋ ಹೋಟ್ಲದು. ನಾವು ಹೋದರೆ ನಮಗೊಂದು ಕಾಫಿ ಕೊಡ್ತಾನೆ ಮಧ್ಯಾಹ್ನ ದಿನ, ಭಾನುವಾರ. ಒಂದು ಲೋಟ ಕಾಫಿ ತೊಗೊಂಡು 2 ಆಣೆ ಬಿಲ್ ಅದಕ್ಕೆ. ಅದಾದಮೇಲೆ ನಾನು ಹೋಗಿದ್ದೆ. ಕಾಫಿ ನನಗೆ ಕೊಟ್ಟ. ನಾನು ಕಾಫಿ ಮುಗಿಸ್ದೆ. ಎದುರುಗಡೆ ನನ್ನ ಸ್ನೇಹಿತ ಈ ಶ್ರೀಮಂತನ ಮಗ ಕೂತಿದ್ದವನು ತನ್ನ ಬಿಲ್ಲನ್ನು ನನ್ನ ಮುಂದಿಟ್ಟ, 2 ಆಣೆ. ನಿಂದು ಯಾಕೋ ಕೊಡಿ, ಹೋದವಾರ ನಮ್ಮ ಅಮ್ಮ ನೀನು 1 ಲೋಟ ಕಾಫಿ ಕೊಟ್ರಲ್ಲ, 2 ಆಣೆ ಕೊಟ್ಬಿಡು. ಸತ್ಯವಾದ ನಡೆದಿದ್ದು. ಅಂದರೆ ಮನುಷ್ಯನಿಗೆ ಜಿಪುಣತನ ಬಂದುಬಿಟ್ರೆ ಅದನ್ನು ಎಲ್ಲಿ ಇಡೋದು ಅಂತಲೇ ಗೊತ್ತಾಗೋದಿಲ್ಲ. ಯಕ್ಷ ಪ್ರಶ್ನೆ ಒಳಗೆ ಸ್ನೇಹಿತರೆ, ಕೋ ಧನವಾನ್ ಅಂತ ಕೇಳ್ತಾನೆ ಯಕ್ಷ ಧರ್ಮರಾಜನನ್ನು. ಎಷ್ಟು ಕ್ವಿಕ್ಕಾಗಿ ಉತ್ತರ ಕೊಡ್ತಾನೆ ಅಂತ. ಆ ಪುಸ್ತಕ ಇದೆ ನೋಡಿ, ತೊಗೊಂಡು ಹೋಗಿ. ಇನ್ನೊಂದು 4 ಕಾಪಿ ಇದೆ, ನೆಕ್ಸ್ಟ್ ಎಡಿಷನ್ ಬರುತ್ತೆ ಬೇಗ. ಕೋ ಧನವಾನ್ ಅಂದರೆ ತೃಪ್ತ ಧನವಾನ್ ಅಂತಾನೆ. ಇನ್ನೊಂದು ಸಲ ಭೇಷ್ ಒಳ್ಳೆ ಉತ್ತರ ಕೊಟ್ಟೆ. ಕೋ ದರಿದ್ರ ಅಂತಾನೆ. ಹಾಗಾದರೆ ದಟ್ಟ ದರಿದ್ರ ಯಾರು? ಕೃಪಣ ದರಿದ್ರ ಅಂತಾನೆ ಧರ್ಮರಾಜ. ಜಿಪುಣನೇ ದರಿದ್ರ ಅಂತಾನೂ ತಿನ್ನೋಲ್ಲ, ಇನ್ನೊಬ್ಬರಿಗೂ ಕೊಡೋದಿಲ್ಲ, ಅಪಜೀತಿ ಮಾಡ್ಕೋತಾನೆ. ಹಾಗೆ ಅಷ್ಟಿರ್ತಾರೆ. ಈ ನಾನು ಹೇಳಿದ್ನಲ್ಲ, ಈ ಜಿಪುಣತನ ಪರ್ಸನಲ್ ಅಂದ್ಕೋಬೇಡಿ, ಮನುಷ್ಯನಲ್ಲಿ ಇದು ವಿದುರ ಹೇಳೋದು ಪ್ರೇಕ್ಷೆ ಅಲ್ಲ ಅನ್ನೋಕ್ಕೋಸ್ಕರ ನಾನು ಉದಾಹರಣೆ ಕೊಡ್ತಾಯಿದ್ದೀನಿ. ಈ 2 ಆಣೆ ಕೊಟ್ಟನಲ್ಲ, ಇವರ ಅಣ್ಣ ನೋಡಿ ಅವನು ಎಂಥ ಸಂಸ್ಕಾರ. ಅವ್ರ ಶೆಡ್ಕರ ಮನೆಯಲ್ಲಿ ಮದುವೆ. ಆ ಶೆಡ್ಕ ನನ್ನನ್ನು ಕರೆದಿದ್ದರು. ನನಗೆ ತುಂಬ ಸ್ನೇಹಿತ, ನೀನು ಬರದೇ ಇರಬಾರ್ದು. ನಾನು ಸಂಯುಕ್ತ ಕರ್ನಾಟಕದಲ್ಲಿ ಸಂಡೇ ಮಿಡ್ ಶಿಫ್ಟ್ನಲ್ಲಿದ್ದೆ. ಅಂದರೆ 1 ಗಂಟೆಗೆ ಬರೋದು ಬಹಳ ಕಷ್ಟ. ಆಗಲಿ ಸ್ಕೂಟ್ರ್ ಇದೆ, ಬರ್ತೀನಿ, ಊಟ ಮಾಡಿಬಿಟ್ಟು ವಧುವರನ್ನ ಆಶೀರ್ವಾದ ಮಾಡಿ ಹೋಗ್ತೀನಿ ಅಂತ ಬಂದೆ. ನಾನು ಸರಿಯಾಗಿ ಬಂದೆ. ಈ ಕಾಫಿ ಹುಡುಗನ ಅಣ್ಣ ಇದರಲ್ಲಿ ದೊಡ್ಡವರವರು, ಭಾರಿ ಪ್ರಾವಿಷನ್ ಸ್ಟೋರ್ ಇಟ್ಟಿದ್ದರು. ನಾನು ಹೋದೆ. ಅವ್ರು ನೋಡ್ಬಿಟ್ಟು ಅವನ್ನ ಕಂಡುಬಿಟ್ಟು ಅವ್ರು ಊಟ ಮಾಡಿ ಹೋಗಿ ಅಂದರು, ಆ ವಧುವಿನ ತಂದೆ. ನಾನು ಬಂದ ಕೂಡಲೇ ಅಲ್ಲಿ 2 ಹುಡುಗರಿಗೆ ಹೇಳಿದರು, ಮತ್ತೂರು ಕೃಷ್ಣಮೂರ್ತಿ ಬೇಗ ಹೋಗಬೇಕು, ಎಲೆ ಹಾಕಿ ಊಟ ಮಾಡಿ ಹಾಕಿಬಿಡಿ ಅಂತ. ಅಲ್ಲಿದ್ದವರು, ಮಾವ ಅಂಕಲ್ ಬನ್ನಿ ರೆಡಿಯಾಗಿದೆ ಅಂದರು. ಈ ಕಾಫಿ ಅಣ್ಣ ಇದ್ದವರು, ಯಾರನ್ನೋ ಕರೀತಾ ಇದೆಯಾ ಅಂದರು. ಕೃಷ್ಣಮೂರ್ತಿಯವ್ರು. ನಾನು, ಕೃಷ್ಣಮೂರ್ತಿ ಉಂಡಾಡಿ ಗುಂಡ ಅಂತ ತಿಳ್ಕೊಂಡ್ಯಾ? ಊಟನೇ ಕೆಲಸವ, ಕರ್ಮಯೋಗಿ ಅವನು. ಕೃಷ್ಣ ಹೋಗು ಕೆಲಸಕ್ಕೆ ಹೋಗು, ಊಟ ಮಾಡಬೇಡ ಅಂತ ಕಳಿಸೇ ಬಿಟ್ರು ಮನೆ. ಇದು 100% ಸತ್ಯ, ನೋ ಎಕ್ಸಾಜುರೇಷನ್. ಯಾಕೆ ಹೇಳ್ತೀನಿ ಅಂದರೆ, ಕಾರ್ಪಣ್ಯ ನಮ್ಮನ್ನು ತಿಂದು ಹಾಕಿಬಿಡುತ್ತೆ ಸರ್. ಅದು ನಾವು ಅದನ್ನು ಡೆವಲಪ್ ಮಾಡಿಕೊಂಡ್ರೆ ನಿಜವಾಗಲೂ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗೋಲ್ಲ. ಅಷ್ಟು ಬಂದುಬಿಡುತ್ತೆ. ಮನುಷ್ಯರು ಹಾಗಿರ್ತಾರಂಥವ್ರು. ಅಂಥವ್ರಿಗೆ ಹೇಳ್ತಾನೆ, ಹೆಚ್ಚಿನವುಗಳಿಗೆ ತಲೆ ಹಾಕಿದಷ್ಟು ಕಷ್ಟ ಸಂಕಟಗಳೇ ಬರುತ್ತೆ. ಕುಟುಂಬದ ಅಂತಃಪುರದಲ್ಲಿ ಯಾರ್ಯಾರನ್ನು ಹಾಕಬೇಕು ಅಂತ ಹೇಳಿದ್ನಲ್ಲ ಅಲ್ಲಿ, ಅವ್ರು ಹೇಳ್ತಾ ಇದ್ದಾನೆ, ಇದನ್ನು ತಾಯಿ ತಂದೆಯರೆಲ್ಲ ಗಮನಿಸಿ. ವಯಸ್ಸಾಗಿದ್ದರೆ ನಿಮ್ಮ ಸೊಸೆಯರು ಹೆಣ್ಮಕ್ಳಿಗೆ ಇದನ್ನು ಹೇಳಬಹುದು. ವಯಸ್ಸಾಗಿದೆ ಅಂದ ಮಾತ್ರಕ್ಕೆ ನಮಗೆ ಬೇಕಿಲ್ಲ ಅಂತನೂ ಹಾಗಿಲ್ಲ.
ವಂಶವು ಬೆಳೆಯುವುದಕ್ಕೆ ಪ್ರಾರಂಭ ಅಂದಂದಿನಿಂದ ಸೇವೆ ಮಾಡುವ ಸ್ವಭಾವವನ್ನು ಆಚರಣೆಗೆ ತರಬೇಕು. ಸರ್ವಿಸ್ ಓರಿಯೆಂಟ್ ಆಗಬೇಕು. ನಮ್ಮಲ್ಲಿ ತುಂಬ ಜನ ಮಾಡ್ತಾರೆ, ಮಾಡಿರೋರು ಇದನ್ನು ರಿಪಿಟೇಷನ್ ಅಂತ ತಗೊಳ್ಳಿ, ಮಾಡದೇ ಇದ್ದರೆ ಇದನ್ನು ಮಾಡಬೇಕು ಸರ್. ತಾಯಂದರು ಮನೆಯೊಳಗೆ ಮಾಡದೆ ಹೋದ್ರೆ ಮಕ್ಕಳಿಗೆ ಬರೋದಿಲ್ಲ ಸರ್, ಏನು ಮಾಡಿದ್ರೂ ಬರೋದಿಲ್ಲ. ಮಕ್ಕಳೆಲ್ಲ ಬರೀ ಅಬ್ಸರ್ವರ್ಸು, ಕೇಳೋದಿಲ್ಲ ಮಕ್ಕಳು. ಭಗವಂತ ಮಾಡಿರೋ ಲೀಲೆ ಅದು. ನಾವೇನು ಮಾಡೋಣ, ನೀವು 5 ವರ್ಷದವರೆಗೂ ನೀವು ಏನು ಹೇಳಿದ್ರು ಮಕ್ಕಳಿಗೆ ಅರ್ಥ ಆಗೋದಿಲ್ಲ. ನೋಡುತ್ತೆ, ಏನು ಹೊಸದಾದರೂ ಅಂತ ನೋಡುತ್ತೆ. ಒಳಗಡೆ ಆ ಜನ್ಮ ಸಂಸ್ಕಾರ ಮೆಲ್ಲಿಗೆ ಅನ್ವೈಂಡ್ ಆಗುತ್ತೆ, ಆ ಟೇಪು ಅನ್ವೈಂಡ್ ಆಗುತ್ತೆ. ಆವಾಗ ಅವರಿಗೆ ಚೆನ್ನಾಗಿ ಗೊತ್ತಾಗುತ್ತದು. ಅಲ್ಲಿವರೆಗೂ ವಿ ಹ್ಯಾವ್ ಟು ಕ್ರಿಯೇಟ್ ಎನ್ ಅಟ್ಮಾಸ್ಫಿಯರ್ ಇನ್ ಸಚ್ ಎ ವೇ ದಟ್ ಓಲ್ಡ್ ಕುಸಂಸ್ಕಾರ ಇದ್ದರೆ ಅದು ಅಳಿಸ್ಬಿಟ್ಟು ಹೊಸ ಸಂಸ್ಕಾರ ಬರುತ್ತೆ ಸರ್. ಯಾಕೆಂದರೆ ನಾವೆಲ್ಲ ಪ್ಲಸ್ ಮೈನಸ್ ಎರಡನ್ನೂ ತಂದಿರ್ತೀವಿ ಅಲ್ವೇ. ಆಲ್ ಆಫ್ ಅಸ್ ಹ್ಯಾವ್ ಗಾಟ್ ಪ್ಲಸ್ ಮೈನಸ್. ಹುಟ್ಟಿದಾಗ ಒಂದು 5 ವರ್ಷ ಭಗವಂತ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಪೇರೆಂಟ್ಸಿಗೆ, ನೋಡಿಪ್ಪ ಸಾಧ್ಯವಾದರೆ ಕುಸಂಸ್ಕಾರನ ಅಳಿಸ್ಬಿಟ್ಟು ಸುಸಂಸ್ಕಾರವನ್ನು ಹಾಕಿ ಅಂತಂತಾನೆ. ಆಗ ನಾವು ಚೆನ್ನಾಗಿದ್ದರೆ ನಮ್ಮ ಮಕ್ಕಳಲ್ಲಿರೋ ಹಿಂದಿನ ಸಂಸ್ಕಾರ ಹೋಗಿ ಒಳ್ಳೆಯ ಸಂಸ್ಕಾರನ ಕಲಿಯುತ್ತೆ. ಸ್ಲೇಟ್ನಲ್ಲಿ ಅಳಿಸೋ ಹಾಗೆ ಅದು. ನಾವು ಮಾಡದೆ ಹೋದರೆ ಇನ್ನೂ ಹೆಚ್ಚಾಗಿಬಿಡುತ್ತೆ ಸ್ವಾಮಿ, ಹೆಚ್ಚಾಗಿಬಿಡುತ್ತೆ. ಅದರಿಂದ ಒಳ್ಳೆ ಚಾನ್ಸು ತಾಯಂದ್ರಿಗೆ. ಪುಂಸವನದ ಮಂತ್ರದಲ್ಲಿ ಅರ್ಥ ಹೇಳ್ತಾನೆ, ಸೀಮಂತದಲ್ಲಿ ಹೇಳ್ತಾನೆ, ಇದನ್ನು ಜಾತಕರ್ಮದಲ್ಲಿ ಹೇಳ್ತಾನೆ. ಮಗು ನಾಮಕರಣ ಮಾಡುವಾಗ ಆ ಮಂತ್ರನೆಲ್ಲ ಕೇಳಬೇಕು. ಹಿಂದೆ ಮೈಸೂರಿನಲ್ಲಿ 16 ಉಪನ್ಯಾಸ ಏರ್ಪಡಿಸಿದರು ಸಂಸ್ಕಾರಗಳು. ಅದರ ಮೇಲೇ ಜಾತ ಸಂಸ್ಕಾರದಿಂದ ಹಿಡಿದು ಅಂತ್ಯೇಷ್ಟಿವರೆಗೂ 16 ಸಂಸ್ಕಾರ ಇದೆ ನಮ್ಮಲ್ಲಿ. ಒಟ್ಟು 24ರಲ್ಲಿ 16 ಭಟ್ಟಿ ಇಳಿಸಿದ್ದಾರೆ. ಒಂದೊಂದು ಮಂತ್ರವೂ ರೋಮಾಂಚಕಾರಿಯಾಗುತ್ತೆ. ಸಾರಿ, ಐ ಆಮ್ ಟೆಂಪ್ಟೆಡ್ ಟು ಟೆಲ್ ದಿಸ್ ಒನ್. ಟೈಮ್ ಈಸ್ ರನ್ನಿಂಗ್ ಶಾರ್ಟ್. ಇನ್ನು 5 ದಿನದಲ್ಲಿ ಇದರ ನೀತಿ ಮುಗಿಸ್ಬೇಕು ನಾನು. ತಾಯಿಗೆ ಮೊದಲು ತಂದೆ ಕಣ್ಣು ಮುಚ್ಚಿಬಿಟ್ರೆ ಅವನ ಎದೆ ಒಳಗೆ ಬೆಂಕಿ ಇಡುವಾಗ ಒಂದು ಮಂತ್ರ ಬರುತ್ತೆ. ಆಶ್ಚರ್ಯವಾಗುತ್ತೆ ನಮ್ಮ ಋಷಿಗಳು ಎಂಥವ್ರು ಅಂತ. ಅಪ್ಪ, ನಿನ್ನ ಮನಸ್ಸಿನಲ್ಲಿ ನೀನು ಹೋದಾಗ ಏನಿದೆಯೋ ನನಗೆ ಗೊತ್ತಿಲ್ಲ, ನನಗೆ ನಿನ್ನನ್ನು ಕೇಳೋಕ್ಕೂ ಮನಸ್ಸು ಬರಲಿಲ್ಲ, ಅಥವಾ ನೀನು ನನಗೆ ಹೇಳಲಿಲ್ಲ. ಆದರೆ ಒಂದು ಮಾತ್ರ ನಿಜ, ಅಮ್ಮನನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ಇರುತ್ತೆ. ಯಾಕೆಂದರೆ ಇಷ್ಟೆಲ್ಲ ಮಾಡಿದ ತಾಯಿನ, ಆ ತಾಯಿನ ನಾನು ದೇವರು ಅಂತ ನೋಡ್ಕೋತೀನಿ ಅಮ್ಮ ಇರೋವರೆಗೂ, ನಾನು ನಿನಗೆ ಮಾತು ಕೊಡ್ತೀನಿ ಅಂತ ಹೇಳಿ ಬೆಂಕಿ ಇಡ್ತಾನೆ ಸರ್ ಅವನು. ಅಪ್ರೇತ ಶರೀರಕ್ಕೆ ಮಗ ಇಡ್ತಾನೆ. ಆ ಅಪ್ಪನಿಗೆ ಇನ್ನೇನಿರುತ್ತೆ ಹೊಳಿ. ತನ್ನ ಹೆಂಡತಿ ಇರೋವಾಗ ಹೋಗೋವಾಗ ಆತನಿಗೆ ಎಷ್ಟು ಕಷ್ಟ ಆಗಿಬಿಡುತ್ತೆ, ಇವಳನ್ನ ಬಿಟ್ಟು ಹೋಗ್ತೀನಲ್ಲ, ಮಕ್ಕಳು ಸರಿಯಾಗಿ ನೋಡ್ಕೋಬೇಕಲ್ಲ ಅಂತ. ಅದನ್ನು ಅವನು ಹೇಳ್ತಾನೆ, ಅದನ್ನು ಪ್ರಾಮಿಸ್ ಮಾಡ್ತಾನೆ ಅಗ್ನಿ ಇಡುವಾಗ. ಅರ್ಥನೇ ಆಗದೆ ಹೋದರೆ ಏನು ಮಾಡೋದು ಸರ್ ಅದನ್ನು? ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಹೂ ಈಸ್ ಟು ಬಿ ಬ್ಲೇಮ್ಡ್. ನಮಗೆ ಅದು ಅರ್ಥ ಆಗ್ತಾಯಿಲ್ಲ ನಮಗೆ. ಅದಕ್ಕೆ ನಾವು ಸ್ವಲ್ಪ ಕಲಿತರೂ ಸಾಕು, ಬಟ್ ಅದನ್ನು ತಿಳ್ಕೋಬೇಕು. ತಿಳ್ಕೊಂಡಾಗ ಹೌದಪ್ಪ ಹೌದು ಅಂತ ಅನಿಸುತ್ತೆ ನಮಗೆ. ಅಲ್ಲೇ ವಿ ಆರ್ ಲ್ಯಾಗಿಂಗ್ ಬಿಹೈಂಡ್. ವಿದೇಶದಲ್ಲಿ ಇರೋದೇ ಸ್ವಲ್ಪ, ಅವ್ರಿಗೆ ಹೆಚ್ಚಿಗೆ ಇಲ್ಲ, ಅದನ್ನೇನೋ ಮಾಡಿ ಅನುಸರಿಸ್ಬಿಡ್ತಾರೆ ಅವರು. ನಮ್ಮ ಹಾಗೆ ದೈವ ಭಕ್ತಿ ಪುನರ್ಜನ್ಮ ಅದು ಇದು ರಗಳೆ ಅವ್ರಿಗೆ ಇಲ್ಲವೇ ಇಲ್ಲ. ಅವರಿಗೆ ಇರೋ ಅಷ್ಟು ದಿನ ಇದ್ಬಿಡ್ತಾರೆ. ಇಲ್ಲೊಂದು ಬರುತ್ತೆ ವಿದುರನ ಮಾತು, ಅವರು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಒಂದು ಮಾತು ನನಗೆ ಆಶ್ಚರ್ಯ ಆಗುತ್ತೆ, ಅದು ಹೇಗೆ ಅವ್ರು ಮಾಡ್ತಾರೆ, ನಾವು ಯಾಕೆ ಮಾಡ್ತಾಯಿಲ್ಲ ಅಂತ. ಶಿಶುಗಳು ತಮ್ಮ 4-5ನೇ ವಯಸ್ಸಿನವರೆಗೆ ತಾಯಿ ತಂದೆಯರ ವರ್ತನೆಯಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸ್ತಾರೆ. ಮನೆಯೊಳಗೆ ಏನು ನಡೆಯುತ್ತೋ ಅದನ್ನು ಕಿವಿ ನೆಟ್ಟಿಗೆ ಮಾಡಿಕೊಂಡು ಕಣ್ಣಲ್ಲಿ ಹೀಗೆ ನೋಡುತ್ತೆ. ಯಾರಾದರೂ ಸ್ಟ್ರೇಂಜರ್ ಬಂದ ಕೂಡಲೇ ಹೀಗೆ ನೋಡುತ್ತೆ ಅವ್ರನ್ನ. ಬಾ ಬಾ ಅಂದರೆ ಹೋಗೋದಿಲ್ಲ, ಮಕ್ಕಳು ಹೋಗೋದಿಲ್ಲ. ಒಂದು 2 ದಿನ ಆದಮೇಲೆ ಮನೆಗೆ ಬಂದು ಸ್ನೇಹವಾಗಿ ಮಾತಾಡಿದ್ರೆ ಮೆಲ್ಲಗೆ ಮಕ್ಕಳ ಹತ್ತಿರ ಬರ್ತಾರೆ. ಯಾವುದು ಇದನ್ನು ಮಾಡೋದು? ಅವ್ರಿಗೆ ಬುದ್ಧಿ ಇದೆ ಅಂತ ಕೇಳಿದ್ರೆ ಬುದ್ಧಿ ಇಲ್ಲವೇ ಅವರಿಗೆ? ಸುಪ್ತ. ಸುಪ್ತ ಅಂದರೆ ಹಿಡನ್ ಅಂತ ಅರ್ಥ. ಅದು ಭಗವಂತ ಮಾಡಿರೋ ಅದ್ಭುತವಾದ ಲೀಲೆ, ನಮಗೆ ಅದನ್ನು ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ನಾವು ಏನು ಮಾಡ್ತೀವೋ, ನಾವು ಜೋರಾಗಿ ಮಾತಾಡಿಬಿಟ್ರೆ ಜೋರಾಗಿ ಮಾತಾಡೋದು ಒಂದು ನಮ್ಮ ಜೀವನದಲ್ಲಿ ಇರೋದು ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರವೇ ವಿದೇಶದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಹುಟ್ಟಿದ ಕೂಡಲೇ 2ನೇ ದಿನವೇ ಆ ಮಗುಗೆ ಒಂದು ರೂಮ್ ಮಾಡಿಬಿಡ್ತಾರೆ ಅವರು. ನಾವು ಮಾಡೋದನ್ನು ಏನನ್ನೂ ನೋಡಬಾರ್ದು ಮಗು ಅಂತ. 16 ವರ್ಷದವರೆಗೂ ಭಾಳ ಸ್ಟ್ರಿಕ್ಟಾಗಿ ನೋಡ್ಕೋತಾರೆ ಅವರು. ಆಮೇಲೆ ಬಿಟ್ಬಿಡ್ತಾರೆ ಅವ್ರನ್ನ. ಅಂದರೆ ಕಾಂಕ್ರೀಟ್ ಹಾಕಿ ಫೌಂಡೇಶನ್ ಹಾಕೋದು ಎಷ್ಟೋ ಅಷ್ಟೇ ಕೆಲಸ. ಆಮೇಲಿಂದ ಅವ್ರಿಗೆ ಜವಾಬ್ದಾರಿ ಇಲ್ಲ, ರೆಕ್ಕೆ ಬಂದಿದೆ ಹೋಗಲಿ ಅಂದ್ಬಿಡ್ತಾರೆ ಅವರು. ಹೆಣ್ಣು ಅಷ್ಟೇ ಗಂಡು ಅಷ್ಟೇ, ಅವ್ರ ಮನೆ ಬಿಟ್ಟು ಹೊರಟೋಗ್ಬಿಡ್ಬೇಕು. ಎಷ್ಟು ವ್ಯಾವಹಾರಿಕವಾಗಿ ಮಾಡ್ತಾರೆ ಅಂದರೆ, ನಮ್ಮ ವಿದ್ಯಾಬಂಧುಗಳು ಒಂದು ಹೆಣ್ಣು ಹುಡುಗಿ ಸೆಕ್ರೆಟ್ರಿ ಆಗಿದ್ಲು ನನಗೆ. ಎಲ್ಲ ಕೆಲಸನೂ ಮಾಡ್ತಾಯಿದ್ಲು. ಹೋದ ಹೊಸದರಲ್ಲಿ ಒಂದು ಸಂಬಳ ಕೊಡ್ತಾಯಿದ್ವಿ. ಒಂದಿಲ್ಲ ಇದ್ದಕ್ಕಿದ್ದ ಹಾಗೆ ಬಂದು, ಮತ್ತುರ್ಜಿ ಒಂದು 3 ಪೌಂಡ್ ಹೆಚ್ಚು ಮಾಡ್ತೀರಾ ನನಗೆ ತಿಂಗಳಿಗೆ ಅಂತ ಕೇಳಿದ್ರು. ಯಾಕಮ್ಮ ಈಗ ಏಪ್ರಿಲಲ್ಲಿ ಮಾಡೋದು ಯೂಶ್ವಲಿ, ಏನು ಇವಾಗ ಅಂದೆ. ಮತ್ತುರ್ಜಿ ದಯವಿಟ್ಟು ಮಾಡಿ, ಒಂದು ಸ್ವಲ್ಪ ಹೆಚ್ಚು ಖರ್ಚು ಬಂದುಬಿಟ್ಟಿದ್ದೀನಿ. ಏನು ಅಂದೆ ನಾನು. ನಮ್ಮ ಅಪ್ಪ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇದ್ದಿದ್ದು ಕಲರ್ ತೊಗೊಂಡ್ಬಿಟ್ಟಿದ್ದಾರೆ, ನನ್ನ ಬಾಡಿಗೆಯನ್ನು 3 ಪೌಂಡ್ ಹೆಚ್ಚು ಮಾಡಿದ್ದಾರೆ ಅಂದರು. ನಿಮ್ಮ ಅಪ್ಪ? ಅಫ್ಕೋರ್ಸ್ ಐ ಪೇ ರೆಂಟ್ ಮೈ ಫಾದರ್ ಅಂತಾಳೆ ಸ್ವಾಮಿ. ಅವಳಿಗೆ 20 ವರ್ಷ. ಅವಳಿಗೆ ಅಪ್ಪನಿಗೆ ಬಾಡಿಗೆ ಕೊಡಬೇಕು ಅಲ್ಲಿರೋದಕ್ಕೆ ಅಂತ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಅಷ್ಟು ವ್ಯವಹಾರಕ್ಕೆ ಏನೂ ಕೊಡೋದಿಲ್ಲ. ನಿಮ್ಮ ಬಾಡಿಗೆ ನೀವು ಇದ್ದುಬಿಡಿ, ಬಟ್ ಫೌಂಡೇಶನನ್ನು ಚೆನ್ನಾಗಿ ಮಾಡಿಬಿಡ್ತಾರೆ.
ಅಷ್ಟೇ ನಮ್ಮ ಕರ್ತವ್ಯ. ಅದೊಂಥರ ಜೀವನ, ನಮಗದು ಹೊಂದೋದಿಲ್ಲ. ಅದನ್ನು ನಾವು ಫಾಲೋ ಮಾಡೋದು ಬೇಕಾಗಿಲ್ಲ. ನಮ್ಮ ಮಕ್ಕಳ ಹತ್ರನೇ ಬಾಡಿಗೆ ತೊಗೊಂಡು ನಾವೇನು ಮಾಡಬೇಕಾಗಿದೆ. ಬಟ್ ಅವ್ರು ಹಾಗೆ ಮಾಡ್ತಾರೆ ಎಂದೆ. ಇಲ್ಲಿ ನೋಡಿ, ಮುಂದೆ ಹೇಗಾಗಬೇಕೆಂದು ಬಯಸುತ್ತಾರೋ ಹಾಗೆ ತಾವು ನಡೆದುಕೊಳ್ಳಬೇಕು. ರಾಜನ್, ನಾವು ಮಾಡುವುದಕ್ಕೂ ನಾವು ನಡೆದುಕೊಳ್ಳುವುದಕ್ಕೂ ನಮ್ಮ ಮಕ್ಕಳ ಭವಿಷ್ಯಕ್ಕೂ ಏನು ಸಂಬಂಧ ಎಂದು ಇರುವುದರಲ್ಲಿ ಅರ್ಥವಿಲ್ಲ. ಯು ಹ್ಯಾವ್ ಮೇಡ್ ಯುವರ್ ಸನ್ ಎ ವಿಕೆಡ್ ಪರ್ಸನ್ ಬಿಕಾಸ್ ಯು ಆರ್ ವಿಕೆಡ್. ಅದನ್ನು ಹೇಳೋದಕ್ಕೆ ವಿದುರ ಮಾತನ್ನು ಸುತ್ತಿ ಬಳಸಿ ಹೇಳ್ತಾ ಇದ್ದಾನೆ. ಹೆಣ್ಣನ್ನು ಹೆತ್ತ ತಾಯಿಯರಾಗುವುದಕ್ಕೆ ಮುನ್ನವೇ, ಪ್ಲೀಸ್ ಮಾರ್ಕ್ ದೀಸ್ ವರ್ಡ್ಸ್, ನನ್ನ ಮಗಳು ಗಂಡನ ಮನೆಗೆ ಹೋದ ಮೇಲೆ ಯಾವ ರೀತಿ ನಡೆದುಕೊಂಡರೆ ಮಾವನ ಮನೆಯ ಕಣ್ಮಣಿಯಾಗಿ ಬಾಳಿ ತನಗೆ ಕೀರ್ತಿ ತರುತ್ತಾಳೆ ಎಂಬುದನ್ನು ಯೋಚಿಸಿ ತಾನು ಮಾವನ ಮನೆಯಲ್ಲಿ ಹಾಗೆ ಇರಲು ಪ್ರಾರಂಭಿಸಬೇಕು. ದ ಮದರ್ ಶುಡ್ ಪೇವ್ ದ ವೇ ಫಾರ್ ದ ಚೈಲ್ಡ್ ಇಫ್ ಶಿ ರಿಯಲಿ ವಾಂಟ್ಸ್ ಹರ್ ಡಾಟರ್ ಟು ಬಿ ಲೈಕ್ ದಟ್. ಮಾಡಬೇಕು ಅದನ್ನು. ಅದೇ ರೀತಿ ನಾವು ಆದರ್ಶವಾಗಿರಬೇಕಾಗತ್ತೆ. ಮದುವೆ ಮಾಡ್ಕೊಳ್ಳುವಾಗ ರಾಜಿ ಆಗುತ್ತಲ್ಲ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ನಿಶ್ಚಿತಾರ್ಥ ಅಂತ ಹೇಳ್ತಾರೆ. ನನ್ನ ಮಗಳನ್ನು ನೋಡಿ ನಿಮ್ಮ ಮನೆಗೆ ಕಳಿಸ್ತಾ ಇದ್ದೀವಿ, ಓದಿದಾಳೆ, ಚೆನ್ನಾಗಿದ್ದಾಳೆ, ಸುಗುಣಿ, ಸಾಕಷ್ಟು ಕಲಿಸಿದ್ದೀನಿ, ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ ಅಂತಂದರೆ ಆ ಹೆಣ್ಣನ್ನು ಸ್ವೀಕರಿಸೋನು ಹೇಳ್ತಾನೆ, ನನ್ನ ಮಗಳನ್ನು ನೋಡ್ಕೊಳ್ಳೋ ಹಾಗೆ ನೋಡ್ಕೋತೀನಿ, ನೀವು ಯೋಚನೆ ಮಾಡಬೇಡಿ ಅಂತ ಅಶ್ಯೂರೆನ್ಸ್ ಕೊಡ್ತಾನೆ. ಯಾಕೆಂದರೆ ನಮ್ಮ ಮಗು ಅಲ್ಲಿ ಹೋಗುತ್ತೆ, ಹೇಗಿರುತ್ತೋ ಏನೋ ಅಂತ ಎಷ್ಟು ಆ್ಯಂಗ್ಸೈಟಿ ಇರುತ್ತೆ. ಶುಡ್ ಹಿ ನಾಟ್ ರಿಯಲೈಸ್ ದಟ್ ಒನ್? ಮಾಡದೆ ಕಿರುಕುಳ ಕೊಟ್ಬಿಟ್ರೆ ಏನು ಗತಿ ಹೇಳಿ? ಸೊ ನಮ್ಮಲ್ಲಿ ಇದಕ್ಕೆಲ್ಲ ಏನು ಕಡಿಮೆ ಇಲ್ಲ ಸರ್ ನಮ್ಮ ದೇಶದಲ್ಲಿ. ಇಫ್ ಯು ಗೋ ಡೀಪ್ ಇನ್ ಟು ಇಟ್, ಅಸ್ಟಾನಿಷಿಂಗ್, ಮೈ ನವರೆದ್ದು ಬಿಡುತ್ತೆ, ಎಂಥ ಪ್ರಾಜ್ಞರು ನಮ್ಮ ಜನ ಅಂತ. ಆಗ ನಾವು ಹೆಮ್ಮೆ ಪಡಬೇಕು. ಎಷ್ಟೋ ಕುಟುಂಬಗಳಲ್ಲಿ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಬೀಗರ ಮನೆಯಿಂದ ದೂರ ಬರೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ನಾವು ತಪ್ಪು ಮಾಡಿದೆವು, ಕೆಟ್ಟವರ ಮನೆಗೆ ಚಿನ್ನದಂತಹ ಮಗಳನ್ನು ಕೊಟ್ಟವು ಅನ್ನೋದೇ ಫಸ್ಟ್ ರಿಯಾಕ್ಷನ್. ಆದರೆ ನಾವು ಸರಿಯಾಗಿ ತಯಾರು ಮಾಡಿದ್ದೀವಿ ಅಂತ ನಮ್ಮನ್ನು ಕೇಳ್ಕೊಳ್ಳೋದು ಬಹಳ ಅಪರೂಪ ನಮ್ಮಲ್ಲಿ. ಬಿಕಾಸ್ ಆತ್ಮಶೋಧ ನಮ್ಮಲ್ಲಿ ಕಡಿಮೆ, ನಿಂದೆ ಬಹಳ ಜಾಸ್ತಿ. ಇನ್ನೊಬ್ಬರಲ್ಲಿ ತಪ್ಪು ಕಂಡು ಹಿಡಿಯೋದು ನಮ್ಮಲ್ಲಿ ಗುಣವಾಗಿ ಬಂದುಬಿಡುತ್ತೆ. ಅನೇಕರಲ್ಲಿ ಎಕ್ಸೆಪ್ಷನ್ಸ್ ಯಾವಾಗಲೂ ಇರುತ್ತೆ, ದಯವಿಟ್ಟು ಕ್ಷಮಿಸಬೇಕು. ನಾನು ಯಾರನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳೋದಿಲ್ಲ. ನಾನು ಬೈ ಆ್ಯಂಡ್ ಲಾರ್ಜ್ ನಮ್ಮಲ್ಲಿ ಅದು ತಕ್ಷಣ ಏನಾದರೂ ಆದರೆ, ಹ್ಯಾವ್ ಐ ಡನ್ ದಿ ರೈಟ್ ಥಿಂಗ್ ಬಿಫೋರ್ ಐ ಅಬ್ಯೂಸ್ ದಿ ಅದರ್ ಫೆಲೋ ಅಂತ ನಮ್ಮನ್ನು ಕೇಳ್ಕೋಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ನೋಡಿ, ಹೀಗೆ ಅನ್ನೋದಕ್ಕೆ ಮೊದಲು 3 ಬೆರಳು ನಮ್ಮ ಕಡೆ ಇದೆ, ಅವನ ಕಡೆ 1 ಬೆರಳು ಅಂತಾರಲ್ಲ ಮಾತು. ಅದಕ್ಕೆ ನಮ್ಮನ್ನು ಆತ್ಮಶುದ್ಧಿ ಮಾಡ್ಕೋಬೇಕು. ಅದೇ ರೀತಿ ಮಿತ್ರಸ್ಯ, ಇದೊಂದು ಬಹಳ ಚೆನ್ನಾಗಿದೆ. ಇದು ನೀವು ದಿನ ನಾವು ಬೆಳಗಿನ ಹೊತ್ತು ಇದನ್ನು ಜ್ಞಾಪಕ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಉಪನಿಷತ್ತಿನಲ್ಲಿ ಬರುತ್ತೆ, ಮಿತ್ರಸ್ಯ ಅಹಂ ಚಕ್ಷುಷಾ ಸರ್ವಾಣಿ ಭೂತಾನಿ ಸಮೀಕ್ಷೆ ನ ಸರ್ವ ಆಶಾ ಮಮ ಮಿತ್ರಂ ಭವತು. ಉಪನಿಷತ್ತಿನಲ್ಲಿ ಹೇಳೋ ಮಾತಿದು. ಯಜುರ್ವೇದ ಹೇಳುತ್ತೆ, ಇದನ್ನು ವೇದ ಹೇಳುತ್ತೆ, ಅದರ ಉಪನಿಷತ್ತು. ಮೇ ಐ ಲವ್ ಎವ್ರಿ ಒನ್ ವೆದರ್ ನೋಬಲ್ ಆರ್ ಇಗ್ನೋಬಲ್. ಅಂತಃಕರಣದಲ್ಲಿ ದ್ವೇಷ ಇರಬಾರ್ದು. ವ್ಯವಹಾರ ಬೇರೆ, ಬಟ್ ಮನಸ್ಸಿನಲ್ಲಿ ದ್ವೇಷ ಇರಬಾರ್ದು. ಕುಲಜನಾಗಲಿ ಕುಲಹೀನನಾಗಿರಲಿ, ಕೀಳು ಹುಟ್ಟಿನವನಾಗಿರಲಿ ಸತ್ಕುಲದಲ್ಲಿ ಹುಟ್ಟಿದವನು ಆಗಿರಲಿ, ತುಚ್ಛ ಇರಲಿ ತುಂಬ ನಿಕೃಷ್ಟ ಇರಲಿ, ಉಚ್ಚನಿರಲಿ, ಘನವೆತ್ತವನಾಗಿರಲಿ ಅಪಮಾನಿತರಾಗಿರಲಿ, ಎಲ್ಲರನ್ನೂ ನಾನು ಸ್ನೇಹದೃಷ್ಟಿ ಅಂತ ನೋಡುವಂತಾಗಲಿ ಎಂದು ಅಥರ್ವಣ ವೇದ ಹೇಳುತ್ತೆ. ದ್ವಾಪರ ಯುಗದಲ್ಲಿ ಕೃಷ್ಣ ಹಾಗಿದ್ದ ಸರ್, ತ್ರೇತಾಯುಗದಲ್ಲಿ ಶ್ರೀರಾಮ ಹಾಗಿದ್ದ, ಧರ್ಮರಾಜ ಹಾಗಿದ್ದ, ನಮ್ಮ ಕಾಲದಲ್ಲಿ ಗಾಂಧೀಜಿ ಹಾಗಿದ್ದರು. ವಿ ಹ್ಯಾವ್ ಪೀಪಲ್ ಲೈಕ್ ದಟ್. ನಾವು ಅವ್ರ ಲೈಫನ್ನು ಓದಿದಾಗ ಇಟ್ ವಿಲ್ ಹ್ಯಾವ್ ಎ ಟ್ರಮಂಡಸ್ ಇಂಪ್ಯಾಕ್ಟ್ ಆನ್ ಅಸ್. ಅಂತಹ ಪುಸ್ತಕನ ಮನೇಲಿ ಇಡಬೇಕು. ಆ ಮಕ್ಕಳು ಓದ್ತಾರೆ, ಯಾವತ್ತೋ ಒಂದಿನ ಫ್ಲ್ಯಾಶ್ ಆಗುತ್ತೆ, ಎಸ್ ಅನಿಸುತ್ತೆ. ಅದಕ್ಕೆ ನಾವು ಸ್ವಲ್ಪ ಇನ್ವೆಸ್ಟ್ ಮಾಡೋದನ್ನು ಪುಸ್ತಕಗಳಿಗೆ ಮಾಡಿದ್ರೆ ಅದು ವೇಸ್ಟ್ ಅಲ್ಲ, ಅದು ಒಳ್ಳೆಯ ಪುಸ್ತಕಗಳಿಗೆ. ಒಂದು ಶ್ಲೋಕ ಹೇಳುತ್ತೆ ನೋಡಿ, ಈ ಸಂಸಾರದಲ್ಲಿ ಎಲ್ಲ ವಿಷವೇ, ಆದರೆ ಈ ಗಿಡ ಇದೊಂದು ಮರ, ಇದರಲ್ಲಿ 2 ಹಣ್ಣು ಮಾತ್ರ ರುಚಿ ಅಂತ ಹೇಳ್ತಾನೆ. ಸಂಸಾರ ವಿಷವೃಕ್ಷಸ್ಯ ದ್ವೇಯೇವ ರಸವತ್ ಫಲೆ. ಈ ವಿಷವೃಕ್ಷ ಇದು ಬರೀ ಎಲ್ಲನೂ ವಿಷ, ಕಾಯಿ, 2 ಹಣ್ಣು ಮಾತ್ರ ತುಂಬ ಅಮೃತ. ಏನು ಅಂದರೆ ಕಾವ್ಯಾಮೃತ ರಸಾಸ್ವಾದ ಸಜ್ಜನರ ಸಹವಾಸ, ಕಾವ್ಯಾಮೃತವನ್ನು ಓದೋದು. ಅದು ಎರಡೂ ಇಲ್ಲ ಆಗುತ್ತೆ. ಇಂಥ ಕಡೆಯಲ್ಲೆಲ್ಲ ಅದೇ ಆಗುತ್ತೆ. ಇಂಥನೆಲ್ಲ ನಾವು ಬಂದಾಗ ಸಜ್ಜನರು ನೋಡ್ತೀವಿ, ಕಾವ್ಯಾಮೃತ ಕೇಳ್ತೀವಿ, ನಮ್ಮ ಲೈಫ್ ಹಸನಾಗೋದ್ರಲ್ಲಿ ಸಂಶಯವೇ ಇಲ್ಲ. ನಾವು ವಿದ್ಯಾವಂತರಾಗಬೇಕು, ಹೀಗಿರಬೇಕು ಅಂತಂದರೆ ಸದ್ವಿದ್ಯೆಯಲ್ಲಿ ತೊಡಗಬೇಕು. ಮಕ್ಕಳಿಗೆ ಸದ್ವಿದ್ಯೆ ಒದಗುವಂತೆ ಶೈಶವದಿಂದ ಪ್ರಾರಂಭ ಮಾಡಬೇಕು, ಬಿಫೋರ್ ಇಟ್ ಈಸ್ ಲೇಟ್. ಆ ಮಗುವಿಗೆ 4ನೇ ವರ್ಷದಲ್ಲಿ
ಸೀಮಂತದಲ್ಲಿ ಹೇಳ್ತಾನೆ, ಗರ್ಭದಲ್ಲಿ ಬರೋ ಮಗುಗೆ 3ನೇ ತಿಂಗಳು ಏನಾಗುತ್ತೆ, 4ನೇ ತಿಂಗಳು ಏನಾಗುತ್ತೆ, 5ನೇ ತಿಂಗಳು ಏನಾಗುತ್ತೆ, 9ನೇ ತಿಂಗಳು ಏನಾಗುತ್ತೆ ಅಂತ ಎಲ್ಲ ಭರ್ಜರಿಯಾಗಿ ಕೊಟ್ಟಿದ್ದಾರೆ. ಋಷಿಗಳು ಮಾಡದೇ ಇರೋ ಸಮಾಚಾರವೇ ಇಲ್ಲ. ಒಬ್ಬ ಋಷಿ ಕೋಪ ಮಾಡ್ಕೊಂಡ್ಬಿಟ್ಟ. ಕೋಪ ಮಾಡ್ಕೋಬಾರ್ದು. ಭಾರಿ ಬ್ರಹ್ಮರ್ಷಿ ಆತ, ಸಾಮಾನ್ಯದ ಋಷಿ ಅಲ್ಲ. ಕಹೋಡ ಅಂತ ಅವನ ಹೆಸರು. ಅವನ ಹೆಂಡತಿ ಗರ್ಭಿಣಿ ಆಗ್ತಾಳೆ. ಆಗಿನ ಕಾಲದಲ್ಲಿ ನಡ್ಕೊಂಡು ಹೋಗಬೇಕು ಹಳ್ಳಿಯಿಂದ ಹಳ್ಳಿಗೆ, ವಾಹನಗಳಿರಲಿಲ್ಲ. ಇದು ಋಗ್ವೇದದಲ್ಲಿ ಬರೋ ಸಮಾಚಾರ. ಇದು ತುಂಬ 4-5 ಸಾವಿರ ವರ್ಷಗಳ ಹಿಂದೆ. ತುಂಬ ಗರ್ಭಿಣಿ ಪಾಪ, ಇನ್ನೇನು 1 ತಿಂಗಳಿದ್ದಿರಬಹುದು, 8 ತಿಂಗಳಿರ್ಬೋದು. ಮೆಲ್ಲಗೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಹೇಳುವಾಗ ವೇದ ಮಂತ್ರವನ್ನು ಹೇಳ್ತಾ ಹೋಗ್ತಾ ಇದ್ದಾನೆ. ವೇದ ಮಂತ್ರವನ್ನು, ಯಾವುದೋ ಒಂದು ಮಂತ್ರ, ಯಾವುದಾದ್ರೂ ಫಾರ್ ಎನಿ ರೀಸನ್. ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವನ್ನಾರಾಯಣಂ ದೇವಮಕ್ಷರಂ ಪರಮಂ ಪದಂ ಅಂತ ಯಾವುದು. ಅದು ಹೋಗ್ತಾ ಇದ್ದಾಗ ಆ ಮಂತ್ರ ಒಂದು ಹೇಳಿದಾಗ ಅಂತ ನಕ್ಕಾಗ್ಬಿಡ್ತಂತೆ. ಅಂತ ನಕ್ಕಾಗ್ಬಿಡ್ತದೆ. ಯಾರು ಅಂತ ನೋಡ್ತಾರೆ, ಯಾರೂ ಇಲ್ಲ. ಇವರಿಬ್ಬರೇ ಹೋಗ್ತಾ ಇರೋದು ಕಾಲ್ದಾರಿ ಒಳಗೆ, ಕಾಡಿನ ದಾರಿ. ತಿರ್ಗಾ ಅದನ್ನೇ ಹೇಳಿದಂತೆ, ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವನ್ನಾರಾಯಣ ಅಂತ ನಕ್ಕು ಹಾಕೋದು. ಹೆಂಡ್ತಿ ನೋಡ್ಬಿಟ್ಟು, ಯಾರು ಇದು ನಕ್ಕಿದು? ನಾಚಿಕೆಯಿಂದ ತಲೆ ತೆಗೆಸ್ಬಿಟ್ಟು, ನಿಮ್ಮ ಪ್ರಸಾದ ಒಳಗಡೆ ಬೆಳೀತಾ ಇದೆ, ಅವನೇ ಇರಬೇಕು ಒಂದೊಂದೋಡು. ಎಲ್ಲ ನಿನ್ನ ಗರ್ಭದೊಳಗಿದ್ಬಿಟ್ಟು ನನ್ನಲ್ಲಿ ಅಪಸ್ವರ ಅಂತ ನಕ್ಕೇನೋ ಅಂತ ಶಾಪ ಕೊಟ್ಬಿಟ್ಟ. ಅವನು ನಿನ್ನ ಮೈಯೆಲ್ಲ ಡೊಂಕಾಗಲಿ ಅಂತ ಶಾಪ ಕೊಟ್ಬಿಟ್ಟ. ಆತನೇ ದೊಡ್ಡ ಋಷಿ, ಅಷ್ಟಾವಕ್ರ ಅಂತ ಮಹಾಋಷಿಯವನು. ಮೈ 8 ಕಡೆಯಲ್ಲೂ ವಕ್ರವಾಗಿ ಹುಟ್ಟುಬಿಟ್ಟ. ಮಗ ನೋಡಿದಾಗ ಅಯ್ಯೋ ಏನು ಮಾಡಿಬಿಟ್ಟೆ ನಾನು ಅಂತ ತಲೆ ಚಚ್ಕೊಂಡ. ಟೂ ಲೇಟ್. ಆದರೆ ಮೈ ಸೊಟ್ಟಾಯಿತು. ಜ್ಞಾನದಲ್ಲಿ ಅವರ ಅಪ್ಪನ ಮೀರಿಸ್ಬಿಟ್ಟ. ಅಷ್ಟಾವಕ್ರ. ಮಹಾಭಾರತದಲ್ಲಿ ಹೇಳ್ತಾನೆ, ಮೈ ಜುಮ್ಮನ್ನುತ್ತೆ. ಸೂರ್ಯ ಮೂವ್ ಆಗ್ತಾ ಇರೋನು, ಸೂರ್ಯ ನಾನು ಅರ್ಘ್ಯ ಕೊಟ್ಟು ಹೊರತು ಸೂರ್ಯ ಮುಳುಗೋದಿಲ್ಲ ಅಂತಾನೆ ಸ್ವಾಮಿ. ಅಂಥ ತಪಸ್ವಿ ಆದ ಅಷ್ಟಾವಕ್ರ. ಜನಕನ ಸಭೆಗೆ ಬರ್ತಾನೆ. ಜನಕರಲ್ಲಿ ವಿದ್ವಾಂಸರೆಲ್ಲ ಇರ್ತಾರೆ. ಹೀಗೆ ಬರ್ತಾನೆ, ಅಂದರೆ ಥೈರಾಯ್ಡ್ ಚೈಲ್ಡ್ ಹಾಗೆ ಹೀಗೆ ಗಿಂಡಿ ಹಿಡ್ಕೊಂಡು ಬರ್ತಾನೆ. ಅಲ್ಲಿ ಭಾರಿ ವಿದ್ವಾಂಸರಿದ್ರು. ಇವನು ನೋಡ್ಬಿಟ್ಟು ನಕ್ಬಿಟ್ರು. ಬಂದ ನೋಡಿ ಇವನು, ಅಂದರೆ ಕುರೂಪಿ ಅಂತ. ಈ ಎಲ್ಲರೂ ನಕ್ಕವರೆಲ್ಲ ರುದ್ರಮಂತ್ರ ಹೇಳಿದ್ದಾರೆ, ಆದರೆ ರಿಯಲೈಸೇಷನ್ ಇಲ್ಲ. ರುದ್ರಮಂತ್ರದಲ್ಲಿ ಅಘೋರೇಭ್ಯೋ ಅಥ ಘೋರೇಭ್ಯ ಘೋರತರೇಭ್ಯಶ್ಚ ಓ ನಮಃ. ಗ್ರೊಟಸ್ಕಾಗಿ ವಕ್ರವಾಗಿ ಕಾಣೋನಿಗೆ ನಮಸ್ಕಾರ ಮಾಡಬೇಕು. ಅಭಿಷೇಕ ಮಾಡಿದ್ದೆ 11 ಸಲ ಮಾಡೋದು, 20 ಸಲ. ಬಟ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಟ್. ಸಾರಿ ಟು ಸೇ ದಿಸ್ ಒನ್. ಲೈಫ್ನಲ್ಲಿ ಪ್ರಾಕ್ಟಿಕಲ್ ಆಗಿ ಬರ್ತಾ ಇಲ್ಲ. ನಾಟ್ ಡಿಫಿಕಲ್ಟ್ ಟು ಪ್ರಾಕ್ಟೀಸ್. ಅವ್ರು ಅಗ್ಲಿಯಾಗಿ ಹುಟ್ಟಿದ್ರೆ ನಾವು ಯಾಕ್ರಿ ಅಸಹ್ಯ ಪಟ್ಕೋಬೇಕು ಅದಕ್ಕೆ? ಆ ಭಗವಂತನ ಇಚ್ಛೆ ಒಳಗೆ ನಾವು ಅಗ್ಲಿ ಆಗೋದಕ್ಕೆ ಎಷ್ಟು ಹೊತ್ತು ಬೇಕು? 1 ಸೆಕೆಂಡ್ ಸಾಕು. ಆದರೆ ಈ ಋಷಿಗಳು ನಕ್ಬಿಟ್ರಂತೆ. ನಕ್ಕಾಗ ಅವ್ರ ಕಮ್ಮಂಡಲ್ಲೂ ಹಿಡ್ಕೊಂಡು ವಾಪಸ್ ಆಗಿಬಿಟ್ರಂತೆ. ರೈಟ್ ಅಬೌಟ್ ಟರ್ನ್, ಯೂ ಟರ್ನ್ ಮಾಡಿಬಿಟ್ರಂತೆ ಆ ಋಷಿ. ಜನಕ ಇದ್ದವನು ಓಡಿ ಬರ್ತಾರೆ. ಮಹರ್ಷಿ, ಬ್ರಹ್ಮರ್ಷಿ, ಇದೇನಿದು? ನೀವು ಬಂದಿರಿ, ವಾಪಸ್ ಹೋಗ್ತಾ ಇದ್ದೀರಲ್ಲ? ಏನಿಲ್ಲ, ನಿನ್ನ ಸಭೆ ಒಳಗೆ ವಿದ್ವಾಂಸರು ಬ್ರಹ್ಮ ವಿಷಯವನ್ನು ಚರ್ಚೆ ಮಾಡ್ತಾರೆ ಅಂತ ಯಾರೋ ಹೇಳಿದ್ರು, ಅದನ್ನು ಕೇಳಿ ಹೋಗೋಣ ಅಂತ ಬಂದೆ ಅಂದೆ. ಬನ್ನಿ, ಯಾಕೆ ಹೊರಟುಬಿಟ್ರಿಂದ? ಇಲ್ಲ, ಇದು ವಿದ್ವಾಂಸರ ಸಭೆ ಅಲ್ಲ ಅಂದೆ. ಅಯ್ಯೇ, ವಿದ್ವಾಂಸರೇ ಅವರು 16 ಜನ ಇದ್ದಾರೆ. ಇದು ಚಮ್ಮಾರರ ಸಭೆ ಅಂದ್ಬಿಟ್ನಂತವು. ಅಷ್ಟಾವಕ್ರ ಚಮ್ಮಾರರು ಅಂದರೆ ತೊಗಲನ್ನು ನೋಡ್ಬಿಟ್ಟು ಡಿಸೈಡ್ ಮಾಡೋರು ಅಂತ. ಆಮೇಲೆ ಅವನ ಕಾಲಿಗೆ ಬಿದ್ದು ಅಷ್ಟಾವಕ್ರನ್ನ ಗುರುವಾಗಿ ತಗೋತಾನೆ. ಅಷ್ಟಾವಕ್ರ ಗೀತೆ ಅಂತ ಇದೆ, ವಿವೇಕಾನಂದರು ಓದಬೇಕು ಅಂತ ನಮ್ಮ ರಾಮಕೃಷ್ಣ ಪರಮಹಂಸರು ಅವರಿಗೆ ರೆಕಮೆಂಡ್ ಮಾಡಿಕೊಟ್ಟಿರೋದನ್ನು. ಅಂಥ ಮಹಾನುಭಾವ. ಭಗವದ್ಗೀತೆ ಕೃಷ್ಣ ಅದರ ಮೇಲೆ ಬೇಸಾಗಿ ಹೇಳ್ತಾನೆ ಅಂತ ಹೇಳ್ತಾರೆ. ಅಂಥ ಮಹರ್ಷಿ ಅವನು. ಕೋಪ ಮಾಡ್ಕೊಂಡು ಏನು ಮಾಡಿಬಿಟ್ಟ ನೋಡಿ ಅವನು. ತನ್ನ ಹೆಂಡತಿ ಹೊಟ್ಟೆಲಿದ್ದ ಮಗು ಸ್ವಾಮಿ. ಹಾಗಾಗ್ಬಿಡ್ತು. ಪರುಷ ವಾಕ್ಯ ಅನ್ನೋದು ಎಲ್ಲಕ್ಕಿಂತ ಡೇಂಜರು ಸರ್. ಅದನ್ನು ವಿದುರ ತುಂಬ ಹೇಳ್ತಾನೆ. ಅಣ್ಣ ಪರುಷವಾಗಿ ಮಾತನಾಡಬಾರ್ದು ಅಂತಾನೆ. ಆ ಮಾತಾಡಿದ್ರೆ ಹೀಗಾಯಿತು ಅಂತಾನೆ. ಗಂಭೀರವಾಗಿರಬೇಕು, ವಿನಯ ಸಂಪನ್ನನಾಗಿರಬೇಕು. ವಿದ್ಯಾವಂತನ ಲಕ್ಷಣ ವಿನಯ. ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನ. ಅಂಥ ಜ್ಞಾನ ನಮಗೆ ಬರಬೇಕು. ನಾವು ಎಲ್ಲರನ್ನೂ ಮಾನ್ಯ ಮಾಡಬೇಕು ಅಂಥೇಳಿ ರಾಜನ್ ಉತ್ತಮ ಕುಲದಲ್ಲಿ ಹುಟ್ಟಿದವನು ಅಗ್ನಿ ಸದೃಶನಾಗಿರ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಸತಿಪತಿಯರು, ಇಲ್ಲಿ ಯಂಗ್ಸ್ಟರ್ಸ್ ಯಾರೂ ಇಲ್ಲ, ಅವರು ಯಂಗ್ಸ್ಟರ್ಸ್ ಇದ್ದರೆ ನೀವು ತೊಗೋಬೋದಂತ ಅವ್ರನ್ನ. ಅವರು ತಪಸ್ಸು ಮಾಡಬೇಕಂತೆ. ಆಗ ಆತನಲ್ಲಿ ಮಹರ್ಷಿಗಳು ಯಾರಾದರೂ ದೊಡ್ಡವರು ಬಂದು ಸೇರ್ಕೋತಾರೆ ಅಂತ ಹೇಳ್ತಾರೆ. ನಮ್ಮಲ್ಲಿ ನಾವು ಹುಟ್ಟೋದು ಹೇಗೆ ಗೊತ್ತಾ ನಿಮಗೆ? ಆರ್ ಯು ಅವೇರ್ ಆಫ್ ದಟ್? ಹುಟ್ಟೋದು ಹೇಗೆ, ನಾವೆಲ್ಲ ಹೇಗೆ ಜನ್ಮ ಎತ್ತೀವಿ ಗೊತ್ತೇ ನಿಮಗೆ? ನಾವು
ನಮ್ಮನ್ನು ಸೂರ್ಯನೇ ನಮ್ಮನ್ನು ಕೆಳಗಡೆ ಕಳಿಸೋದು ಮಳೆ ರೂಪದಲ್ಲಿ ನಮ್ಮ ಆತ್ಮವನ್ನು. ಅದು ಭಗವಂತನ ಸೃಷ್ಟಿಯೊಳಗೆ ಆ ದಿವ್ಯವಾದಂಥ ಶಕ್ತಿ ಕೊಟ್ಟಿದ್ದಾನೆ, ಅದು ಯಾರಿಗೂ ಹೇಳೋಕ್ಕಾಗೋಲ್ಲ. ಶ್ರೀಕೃಷ್ಣನೇ ನನಗದು ಗೊತ್ತಿಲ್ಲ ಅಂತಾನೆ ಅರ್ಜುನಿಗೆ. ಮಳೆ ರೂಪದಲ್ಲಿ ನಾವೆಲ್ಲ ಬರ್ತೀವಿ, ನಾವು ಸತ್ತು ಹೋಗಿ ಇನ್ನೊಂದು ಜನ್ಮ ಎತ್ತೋದಕ್ಕೆ ಎಷ್ಟೋ ಕಾಲ ಅಂತ ಹೇಳ್ತಾನೆ, ಸ್ವಲ್ಪ ಸಮಯ ನಮಗೆ ಗೊತ್ತಿಲ್ಲ, ಅದು ಡಸಂಟ್ ಮ್ಯಾಟರ್, ಎಷ್ಟು ದಿನ ಇದ್ರೆ ಏನಂತೆ. ಕೆಳಗೆ ಮಳೆ ರೂಪದಲ್ಲಿ ನಾವು ಬರ್ತೀವಿ, ಅದಕ್ಕೆ ಮಳೆ ಆಗಬೇಕು ಲೋಕದಲ್ಲಿ. ಅದು ಅಕಾಲ ವೃಷ್ಟಿ, ಮಳೆ ಬರಲಿಲ್ಲ ಅಂತ ಅಂದ್ಬಿಟ್ರೆ, ಕ್ಷಾಮ ಬಂದುಬಿಟ್ರೆ ಎಷ್ಟೋ ಜನ ಪರಿತಪಿಸ್ಬಿಡ್ತಾರೆ, ಆತ್ಮಗಳು ಕೆಳಗಡೆ ಬರೋಕ್ಕಾಗೋಲ್ಲ ಅಂತ ಹೇಳಿ. ಉಪನಿಷತ್ನಲ್ಲಿ ಚೆನ್ನಾಗಿ ಹೇಳಿದ್ದಾನೆ. ಕೆಳಗಡೆ ಬಂದ ಮೇಲೆ ಭೂಮಿಗೆ ಹೋಗುತ್ತೆ ಆ ಆತ್ಮ. ಭೂಮಿಗೆ ಹೋಗಿ ಆಹಾರದಲ್ಲಿ ಗೆಡ್ಡೆ ಗೆಣಸಿನಲ್ಲಿ ಸೇರಿಕೊಳ್ಳುತ್ತೆ. ಅದು ಭತ್ತವೋ ಗೋಧಿನೋ ರಾಗಿನೋ ಆಲೂಗೆಡ್ಡೆನೋ ಮತ್ತೊಂದೋ ಮಗದೊಂದೋ ಏನೇನು ನೆಲದಲ್ಲಿ ಬೆಳೆಯುತ್ತೋ ಆಹಾರದಲ್ಲಿ ಹೋಗಿ ಆತ್ಮ ಸೇರಿಕೊಳ್ಳುತ್ತೆ. ಆ ಆತ್ಮ ಪುರುಷ ಸೇವಿಸ್ತಾನೆ, ಅದನ್ನು ಅದರಲ್ಲಿ ಹೋಗುತ್ತಂತೆ ಆತ್ಮ. ಪುರುಷನ ಮೈಗೆ ಅದು ಹೋಗಿ ಅಲ್ಲಿ ವೀರ್ಯದಲ್ಲಿ ಸೇರಿಕೊಂಡು ಶಕ್ತಿಯಾಗಿ ಅವನು ಮದುವೆ ಮಾಡ್ಕೊಂಡ ಮೇಲೆ ಅವನ ಹೆಂಡತಿಯೊಳಗೆ ಹೋಗಿ ಗರ್ಭವನ್ನು ಧರಿಸುತ್ತೆ ಆ ಮಗು ಆತ್ಮ. ಅಷ್ಟೆಲ್ಲ ಸಂಸ್ಕಾರ ಇದೆ ಸರ್, ಅಷ್ಟೆಲ್ಲ ಸಂಸ್ಕಾರ ಇದೆ. therefore we have to know this one, we have to know this one. ನಾವು ಯಾರು ಅನ್ನೋದು ಯಾರಿಗೂ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಬರೋ ಮಗುವನ್ನು ನಾವು ಹಾಗೆ ನೋಡ್ಕೋಬೇಕಾಗುತ್ತೆ. ದಿವ್ಯ ಚೇತನ ಬಂದಿರಬಹುದು, ಒಬ್ಬ ಗಾಂಧಿ ಅಂತ ಅವ್ರು ಹುಟ್ಟಿರ್ಬೋದು, ವಿವೇಕಾನಂದರಂತ ಅವ್ರು ಹುಟ್ಟಿರ್ಬೋದು. ಆರ್ ವಿ ಅವೇರ್ ಆಫ್ ದಟ್ ವಿ ಆರ್ ನಾಟ್. ಭಗವಂತ ಅದನ್ನು ಮಾಯೆಯಾಗಿ ಮಾಡಿಬಿಟ್ಟಿದ್ದಾನೆ, ಮಾಯೆಯಾಗಿ ಮಾಡಿಬಿಟ್ಟಿದ್ದಾನೆ. ಅದನ್ನು ಇಂಥದ್ದೊಂದು ಅಂದುಬಿಟ್ಟಿದ್ರೆ ಅಲ್ಲಿಗೂ ಅವರಿಗೂ ಸೂರ್ಯಚಂದ್ರಿಗೂ ಲಂಚ ಕೊಟ್ಬಿಡ್ತಾಯಿದ್ರು ನಮ್ಮ ಜನ. ಇಂಥವ್ರನ್ನ ಕಳಿಸಯ್ಯ ನೀನು ಹಾಗೆ ಅಂದ್ಬಿಡ್ತಾಯಿದ್ರು. ಅದಕ್ಕೆ ನಮ್ಮ ಕೆಲಸನೇ ಇರ್ತಾ ಇರಲಿಲ್ಲ. ತಾಯಿ ತಂದೆಯರಿಗೆ ಸಂಯಮ ಇದ್ದು ಮಕ್ಕಳ ಹತ್ರ ಆದರ್ಶವಾಗಿರಬೇಕು ಅಂದರೆ ವಿ ಸ್ಯಾಕ್ರಿಫೈಸ್ ಮಾಡಬೇಕು. ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್. ಮಹಾಭಾರತ ಇರೋದೇ ಸ್ಯಾಕ್ರಿಫೈಸಿಂದ. ನಾಳೆ ಗಣಪತಿ ಚತುರ್ಥಿ ಬರುತ್ತೆ. ಎಂಥ ತ್ಯಾಗ ಮಾಡಿಬಿಟ್ಟ ಸ್ವಾಮಿ, ತನ್ನ ಸೊಂಡಲನ್ನೇ ಮುರಿದುಬಿಟ್ಟು ಲೋಕರಕ್ಷಣೆಗೆ ಮಾಡಿದ್ದಾನೆ ಅಂತಂದರೆ ನಾವಿನ್ನೇನಂತಾನೆ ಮಾಡೋಕ್ಕಾಗಲ್ಲ. ಆಚರಿಸ್ತೀವಿ, ಆದರೆ ನಾವು ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ. ಗಣಪತಿ ಹಬ್ಬ ಅಂದರೆ ಕಡುಬು ತಿನ್ನೋದು ಒಂದೇ ನಮ್ಗೆ ಗೊತ್ತಿರೋದು. ಕಲರ್ಫುಲ್ ಗಣಪತಿ ಅಂತಂದು ಮನೇಲಿ ಕೂರಿಸ್ಬಿಡ್ತೀವಿ, ಆಯಿತು ಎಲ್ಲನೂ ಅಂದ್ಬಿಡ್ತೀವಿ. ಆ ಗಣೇಶನ ಹಿಂದಿರುವಂಥ ತತ್ವ ಇದೆಯಲ್ಲ, ಗಣೇಶ ತತ್ವ, ವಾ, ಸಮಥಿಂಗ್ ರಿಮಾರ್ಕಬಲ್, ಸಮಥಿಂಗ್ ಈಸ್ ಎ ಮೆಸೇಜ್ ಟು ದಿ ಹೋಲ್ ವರ್ಲ್ಡ್. ಆ ಗಣೇಶನಿದೆ. ಈ ಮಾತು ಎಷ್ಟು ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಇದನ್ನು ಪ್ರತಿಪರ್ವ ರಸೋದಯ ಅಂತಾರೆ ಮಹಾಭಾರತನ. ಪ್ರತಿಪರ್ವ ರಸೋದಯ ಅಂದರೆ ಈ ಕಬ್ಬಿನಲ್ಲಿ ಗಿಣ್ಣಿರುತ್ತೆ ನೋಡಿ, ಗೆಣ್ಣು ಒಂದೊಂದಾಗಿ ಮನೆ ಇರುತ್ತಲ್ಲ, ಅದರಲ್ಲಿ ಯಾವುದನ್ನು ನೀವು ಕಟ್ ಮಾಡಿ ತಿಂದರೂ ಅದರ ರುಚಿ ಒಂದೇ. ಹಾಗೆ ಮಹಾಭಾರತದಲ್ಲಿ ನೀವು ಎಲ್ಲಿ ತೊಗೊಂಡ್ರೂ ಅದು ರುಚಿಯಾಗೇ ಇರುತ್ತೆ. ಅಷ್ಟು ನೀವು 18 ಪರ್ವದಲ್ಲಿ ಯಾವ ಭಾಗ ಕೇಳಿ ಎಲ್ಲವೂ ರಸವತ್ತಾಗಿರುತ್ತೆ. ನೀರಸವಾದನ್ನು ಒಂದನ್ನು ಬರದೇ ಇಲ್ಲ ವೇದವ್ಯಾಸ. ಯು ಆಸ್ಕ್ ಎನಿ ಎಪಿಸೋಡ್ ದಟ್ ವಿಲ್ ಬಿ ಮಾರ್ವಲಸ್, ಅಷ್ಟು ಚೆನ್ನಾಗಿರುತ್ತಂತೆ. ನಿತ್ಯಂ ಸಂತಃ ಕುಲೇ ಜಾತಃ ಪಾವಕೋಪಮ ತೇಜಸಃ ಕ್ಷಮಾವಂತೋ ನಿರಾಕಾರ ಕಾಷ್ಠೇಗ್ನಿರಿವ ಶೇರತೆ. ರಾಜನ್ ಕ್ಷಮಾಶೀಲನಾಗಿರುತ್ತಾನೆ, ವಿಕಾರ ಶೂನ್ಯನಾಗಿರುತ್ತಾನೆ, ಸತ್ಪುರುಷನಾಗಿ ಇದ್ದವನಿಗೆ ಕಟ್ಟಿಗೆಯೊಳಗೆ ಅಡಗಿರುವ ಬೆಂಕಿಯಂತೆ ಅವನು ಶಾಂತನಾಗಿರುತ್ತಾನಂತೆ. ಯಾರಿಗೆ ಹೇಳ್ತಾನೆ ಹೇಳಿದನ್ನು? ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ. ಇದರ ಸಾಮಾನ್ಯನಲ್ಲ ಧರ್ಮರಾಜ. ಅವನು ಸಿಟ್ಟು ಮಾಡ್ಕೊಂಡ್ಬಿಟ್ರೆ ವಂಶ ನಿರ್ವಂಶವಾಗಿಬಿಡುತ್ತೆ ಅಂತಾನೆ. ಇದನ್ನು ದ್ರೌಪದಿ ವಿರಾಟ ನೆತ್ತಿಗೆ ದಾಳದಲ್ಲಿ ಹೊಡೆದಾಗ ಹೇಳ್ತಾಳೆ. ಆ ರಕ್ತ ಬೀಳ್ದ ಹಾಗೆ ವಿರಾಟ ಪರ್ವದಲ್ಲಿ ಬರುತ್ತೆ. ತಾನೇ ಹೀಗೆ ಬಟ್ಟೆ ಇಟ್ಕೊಂಡು ಹೀಗೆ ಇಟ್ಕೊಂಡ್ಬಿಡ್ತಾನೆ. ಅವನು ದಾಳದಲ್ಲಿ ಹೊಡೆದ್ಬಿಟ್ಟ, ದಡ್ಡ ಅವನು ವಿರಾಟ. ಅವನ ಮಗ ಮಹಾವೀರ ಅಂದ್ಕೊಂಡ್ಬಿಟ್ಟು ಅರ್ಜುನನ ಶಿಖಂಡಿ, ಅವನು ನಪುಂಸಕ, ಅದು ಇದನ್ನು ಬೈದ್ಬಿಟ್ಟ. ಎಲ್ಲಪ್ಪ ಹಾಗೆಲ್ಲ ಅನ್ಬೇಡ. ಧರ್ಮರಾಜನಿಗೆ ಸಹಿಸಲಿಲ್ಲ ಅದು. ನಿನ್ನ ಮಗನಿಗೆ ಎಲ್ಲಿದೆ ಪೌರುಷ, ಹೇಳಪ್ಪ, ಅವನು ಸಾರಥಿಯಾಗಿದ್ದಾನೆ, ಅವನು ಸಾರಥಿ ಗೆದ್ದ ಅಂತಲೇ ಹೇಳು ನೀನು, ಪರವಾಗಿಲ್ಲ ಅಂದಾಗ ಸೀಟು ಬಂದ್ಬಿಟ್ಟು ಠಪ್ ಅಂತ ಹೊಡೆದ್ಬಿಟ್ಟ. ಅಯೋಗ್ಯ ನೀನು, ಆ ನಪುಂಸಕನ ಹೊಗಳ್ತೀಯ ಅಂತ ಹೊಡೆದಾಗ ರಕ್ತ ಬಂದ್ಬಿಡ್ತದ. ತಾನೇ ಈ ಪಂಚ ಅಂಗೋಸ್ತ್ರದಲ್ಲಿ ಹಿಡ್ಕೊಂಡು ಅಂತ ನೋಡ್ತಾಳೆ. ಅಲ್ಲೇ ದ್ರೌಪದಿ ಕೂತಿದ್ಲು, ಸೈರಂದ್ರಿ. ತಕ್ಷಣ ತನ್ನ ಸೀರೆ ಸೆರಗನ್ನು ಹಿಡ್ಕೊಂಡು ರಕ್ತದ ತೊಟ್ಟು ಕೆಳಗಡೆ ಬೀಳ್ದಾಗ ನೋಡ್ಕೋತಾಳೆ. ನೀ ಯಾರೇ, ಇವನಿಗೂ ನಿನಗೆ ಏನೇ ಸಂಬಂಧ ಅಂತ ಅವನು ಕೇಳ್ತಾನೆ ವಿರಾಟ. ನನಗೆ ಸಂಬಂಧ ಇದೆಯೋ ಇಲ್ಲವೋ ಅದು ಬೇರೆ ವಿಷಯ ರಾಜನ್. ಒಂದು ತೊಟ್ಟು ರಕ್ತ ಕೆಳಗಡೆ ಬಿದ್ದಿದ್ದರೆ ವಸುವಂಶ ನಿರ್ನಾಮ ಆಗ್ತಾಯಿತ್ತು. ಅಂಥ ಮಹನೀಯ ಇವನು ಅಂತ ಹೇಳ್ತಾಳು ಧರ್ಮರಾಜನ. ಅಂಥ ಮಹನೀಯ ಇವನು, ನಿನ್ನ ವಂಶ ನೀನು ಬದುಕದೆ, ನಿನ್ನ ಕುಲ ಬದುಕುದು ಅಂತ ಹೇಳ್ತಾನು. ಅಂಥ ತಪಸ್ವಿ. ನಿತ್ಯಂ ಸಂತಃ ಕುಲೇ ಜಾತಃ ಪಾವಕೋಪಮ ತೇಜಸಃ. ಮಹಾರಾಜ ಯುಧಿಷ್ಠಿರನ ಮನಸ್ಸನ್ನು ನೀನು ನೋಯಿಸಿಬಿಟ್ಟಿದೆಯಾ. ಅವನು ಅಗ್ನಿ ಸದೃಶ, ಅವನು ಸಹಿಸಿಕೊಂಡಿದ್ದಾನೆ. ಯಾವ ಮನುಷ್ಯ ಇದನ್ನು ತಿಳಿದು ಮಾಡ್ತಾನೋ ಅವನು ತಾನೇ ತನ್ನ ನಾಶವನ್ನು ತಂದುಕೊಳ್ತಾನೆ ಅಂತ ಹೇಳ್ತಾ ಇದ್ದಾನೆ. ಯಾವನ ಮಂತ್ರಾಲೋಚನೆಯನ್ನು ಅವನ ಅಂತರಂಗದವರಾಗಲಿ ಹೊರಗಿನವರಾಗಲಿ ತಿಳಿಯುವುದಿಲ್ಲವೋ
ಅಂತಹ ರಾಜ ಮೈಯೆಲ್ಲ ಕಣ್ಣಾಗಿ ಎಲ್ಲ ಕಡೆ ಗಮನ ಇಟ್ಟವನಾಗಿ ಬಹುಕಾಲದವರೆಗೆ ಐಶ್ವರ್ಯವನ್ನು ಅನುಭವಿಸ್ತಾನೆ. ಧರ್ಮ, ಅರ್ಥ, ಕಾಮ ಈ ಮೂರಕ್ಕೆ ಸಂಬಂಧಿಸಿದ ಕಾರ್ಯವನ್ನು ಮಾಡುವವನು ಬಾಯಿಂದ ಆಡಬಾರದು. ಅವನು ತನ್ನನ್ನೇ ಹೇಳ್ಕೋಬಾರ್ದು. ಧರ್ಮ, ಅರ್ಥ, ಕಾಮ ಇದು ಮೂರನ್ನು ತಾನು ಹೇಳಬಾರ್ದು. ಕರಿಷ್ಯನ್ ನ ಪ್ರಭಾಷೇತ ಕೃತಾನ್ಯೇವತು ದರ್ಶಯೇತ್ ಧರ್ಮಕಾಮಾರ್ಥ ಕಾರ್ಯಾಣಿ ತಥಾ ಮಂತ್ರೋ ನ ಬಿದ್ಯತೆ. ಇದು ಸಂಸ್ಕೃತ ನಿಮಗೆ ಅರ್ಥವಾಗಿ ಹೋದರೂ ಪರವಾಗಿಲ್ಲ, ಅದನ್ನು ಓದಿದರೆ ಸಾಕು. ಸಂಸ್ಕೃತ ಮೆಲ್ಲಿಗೆ ಒಂದೊಂದು ಮಾತು ಒಂದು 10 ಸಲ ಓದಿದರೆ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಕನ್ನಡಕ್ಕೂ ಅದಕ್ಕೂ ತುಂಬ ಡಿಫರೆನ್ಸ್ ಬರೋದಿಲ್ಲ, ಮಾತುಗಳೆಲ್ಲ ಹಾಗೇ ಇರುತ್ತೆ. ಇಲ್ಲಿ ನೋಡಿ ಹೇಳ್ತಾನೆ, ಅದರಲ್ಲಿ ನಿಮಗದು ನಾನು ಕೊಟ್ಟಾಗ ಅದರಲ್ಲಿ ಸಂಸ್ಕೃತ ಶ್ಲೋಕವೂ ಇರುತ್ತೆ, ಸಂಸ್ಕೃತ ದೇವನಾಗರಿ ಒಳಗೂ ಇರುತ್ತೆ. ಕನ್ನಡ ಓದೋಕ್ಕಾಗದಿರೋ ಶ್ಲೋಕಗಳನ್ನು ಕನ್ನಡದಲ್ಲೂ ಅರ್ಥ ಇರುತ್ತೆ, ಪುಟ್ಟದಾಗಿರುತ್ತೆ. ರಾಜನ್ ತನಗೆ ಮಿತ್ರನಲ್ಲದವನು, ವಿವೇಕ ಇಲ್ಲದವನು, ಪಂಡಿತನಾಗಿದ್ದರೂ ದೃಢ ಮನಸ್ಸು ಇಲ್ಲದವನಾಗಿದ್ದರೆ ಹತ್ರ ಸೇರಿಸಬೇಡ ಅಂತಾನೆ. ಪರ್ಸನ್ ಮೈಟ್ ಬಿ ಸ್ಕಾಲರ್ಲಿ, ಆದರೆ ಅವನ ಮನಸ್ಸು ಚಂಚಲ ಚಿತ್ತ, ನಿನ್ನನ್ನೇ ಹಾಳು ಮಾಡಿಬಿಡ್ತಾನೆ ಅವನು ಅಂತ ಹೇಳಿ. ಇವಾಗ ಬುದ್ಧಿವಂತರನ್ನ ಎಂಪ್ಲಾಯ್ ಮಾಡಿಕೊಂಡ್ರೆ ಒಂದೊಂದು ಸಲ ಅವರು ಯಜಮಾನನ್ನೇ ತಿಂದಾಕ್ಬಿಡ್ತಾರೆ. ನಮ್ಮಲ್ಲಿ ದಕ್ಷಿಣ ದೇಶದವರು ಹೀಗೆ ಮಾಡೋದಿಲ್ಲ, ಅದನ್ನು ಉತ್ತರ ದೇಶದವರು ಹೇಳಿರೋ ಮಾತಿದು. ನಮಗೊಂದು ಸ್ವಲ್ಪ ನಮ್ಮಲ್ಲಿ ಸಾಮಾನ್ಯವಾಗಿ, ನಾನು ಜಾತಿ ವಿಷಯ ಹೇಳ್ತಾ ಇಲ್ಲ ನಿಮಗೆ, ಕೆಲವು ಅಕೌಂಟೆನ್ಸಿ ಇಂಥ ಪ್ರೊಫೆಷನ್ ಇರುತ್ತಲ್ಲ, ಅದು ಅನಾದಿ ಕಾಲದಿಂದ ಬ್ರಾಹ್ಮಣರು ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಬರ್ತಾರೆ. ಅಂತ ಜಾತಿ ಬ್ರಾಹ್ಮಣ ಅಲ್ಲ, ವಂಶದಿಂದ ಬಂದಿರೋದು ನಾನು ಹೇಳ್ತಾ ಇದ್ದೀನಿ. ಅದರಲ್ಲಿ ನಿಷ್ಠೆ ಹೆಚ್ಚಿರುತ್ತೆ, ಅವರು ಸ್ವಾಮಿ ನಿಷ್ಠೆ ಹೆಚ್ಚಿರುತ್ತೆ ನಮ್ಮಲ್ಲಿ ದಕ್ಷಿಣ ಭಾರತದವರಲ್ಲಿ. ಉತ್ತರ ದೇಶದವರು ಇಂಥ ಕೆಲಸಗಳಿಗೆ ದಕ್ಷಿಣದವ್ರನ್ನ ಇಂಥವ್ರನ್ನ ಇಟ್ಕೋತಾರೆ ಅವರು. ನನಗೆ ಉತ್ತರ ದೇಶದವರೇ ಹೇಳಿರೋದು. ಹಿಂದೂಜ ಅಂತ ನೀವು ಕೇಳಿರಬಹುದು. ಹಿಂದೂಜಾಸ್ ಅಂತ ಭಾರಿ ವಿಶ್ವದಲ್ಲೇ ಪ್ರಮುಖರಾದಂಥವ್ರು, ತುಂಬ ದೊಡ್ಡವರು. ಲಂಡನ್ನಲ್ಲಿ ಅವರ ಆಫೀಸ್ನಲ್ಲಿ ಸುಮಾರು 68 ಜನೋ 70 ಜನೋ ಕೆಲಸ ಮಾಡ್ತಾರೆ ಲಂಡನ್ ಆಫೀಸ್ನಲ್ಲಿ. ಅವ್ರದ್ದು ಜಿನಿವಾದಲ್ಲಿ ಒಂದಿದೆ, ಇಂಡಿಯಾದಲ್ಲಿ ಒಂದಿದೆ, 3 ಕಡೆ ಇದೆ. ಮೊದಲು ಹಿಂದೆಲ್ಲ ಅವರು ಇರಾನ್ನಲ್ಲಿದ್ದರು. ಆ ಶಾ ಅವನು ಇದ್ದಾಗ ತುಂಬ ದುಡ್ಡು ಮಾಡಿಕೊಂಡ್ರು. ಅವರು ಮಾಥುರ್ಜಿ ಅವಾಗ ಕೋಯಿ ಹೋತೋ ಆಪ್ ರೆಕಮೆಂಡ್ ಕೀಜಿಯೇ ಹಮ್ ಎಂಪ್ಲಾಯ್ ಕರೆಂಗಿ ಅಂತಾರೆ. 68 ಜನರಲ್ಲಿ 46 ಜನ ದಕ್ಷಿಣ ದೇಶದವರು. ಆ ಸಿಂಧಿ ಜನ ಅವರು. ಸಿಂಧಿಗಳನ್ನ ಯಾಕೆ ನಿಮ್ಮ ಜನ ಇಟ್ಕೊಳ್ಳಲ್ಲ ಅಂದರೆ, ಹಮಾರೆ ಲೋಗ್ ಹಮಾರೆ ಲಿಯೇ ಗಲಾ ಕಾಟ್ತೆ ಹೇ ಅಂತಾರೆ ಅವರು. ನಮ್ಮವ್ರನ್ನ ಇಟ್ಕೊಂಡ್ಬಿಟ್ರೆ ನಮ್ಮ ಕುತ್ತಿಗೆ ಕತ್ತರಿಸ್ಬಿಡ್ತಾರೆ ಅಂತಾರೆ. ವಿದುರ ಹೇಳಿರೋದು ಅದನ್ನೇ. ನೀನು ನಿಮ್ಮವ್ರು ಏನಾದರೂ ಇರಲಿ ಅಭಿಮಾನದಿಂದ ಮಾಡಬೇಡ. ನಾ ಸುಹೃತ್ ಪರಮಂ ಮಂತ್ರಂ ಭಾರತಾರ್ಹತಿ ವೇದಿತಂ ಅಂತ ಮಹಾರಾಜ. ಈಗ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಯಾದವನು, ಪ್ರಧಾನಮಂತ್ರಿಯಾದವನು ಅಧಿಕಾರ ವಹಿಸಿದ ಮೇಲೆ ಮಂತ್ರಿಮಂಡಲವನ್ನು ರಚಿಸುವ ಮುನ್ನ ಚೆನ್ನಾಗಿ ಪರೀಕ್ಷಿಸದೆ ಯಾವನನ್ನೂ ಮಂತ್ರಿಯನ್ನಾಗಿ ಮಾಡಿಕೊಳ್ಳಬಾರದು. ಮಂತ್ರಿಗಳು ಓದಬೇಕಿದ್ದನ್ನು, ನಮಗೇನು ಪ್ರಯೋಜನ ಇಲ್ಲ. ಅದು ಅವರು ಅಪಾಯಿಂಟ್ ಮಾಡುವ, ಕ್ಯಾಬಿನೆಟ್ ಮಾಡುವ ಮಾಡಬೇಕು. ಕೊಟ್ಟರು ತೊಗೋತಾರೆ, ಬಟ್ ಮಾಡೋದಿಲ್ಲ. ನಮ್ಮಲ್ಲಿ ಡೆಮಾಕ್ರಸಿ ಆಗಿಲ್ಲ, ಹಾಗಾಗ್ಬಿಟ್ಟು ಕಷ್ಟವಾಗ್ಬಿಟ್ಟಿದೆ. ಯೋಗ್ಯತೆ ಇಲ್ಲದೆ ಇರೋರನ್ನ ಯೋಗ್ಯದ ಸ್ಥಾನದಲ್ಲಿ ಕೂರಿಸ್ಬಿಡ್ತಾರೆ, ಯೋಗ್ಯರನ್ನ ಎಲ್ಲೋ ತಳ್ಳಿಬಿಡ್ತಾರೆ. ಅದಕ್ಕೆ ರಾಜ್ಯದಲ್ಲಿ ಇಷ್ಟೆಲ್ಲ ನಾವು ರಂಪ ಪಡ್ತಾ ಇರೋದು. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ, ಮಂತ್ರಾಲೋಚನೆಯನ್ನು ಮಾಡುವಂಥವನು ಮುಖ್ಯಸ್ಥ ಅಂದರೆ, ಇವಾಗ ನಮ್ಮಲ್ಲಿ ನಾವು ಹೇಳಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಅನ್ಬೋದು. ಯಾರನ್ನೋ ಒಬ್ಬನ ಕ್ಯಾಬಿನೆಟ್ಟಿಗೆ ತೊಗೋಬೇಕು ಅಂತಂದರೆ ಡಿಸ್ಕಸ್ ಮಾಡ್ತಾರೆ. ಒಂದು 15 ದಿನ 20 ದಿನ 3 ವಾರ ಕಾಲ ನಿನಗೆ ಈ ಪೋಸ್ಟ್ ಕೊಟ್ಟರೆ ತೊಗೋತೀಯ ಅಂತ ಅದೆಲ್ಲ ಮಾತಾಡ್ತಾರೆ. ಅಕಸ್ಮಾತ್ ಆ ಪ್ರೈಮ್ ಮಿನಿಸ್ಟರ್ ಹೇಳೋಕೆ ಮೊದಲೇ ಇವನೆಲ್ಲಾದರೂ ಬಾಯ್ಬಿಟ್ಟ ಅಂತ, ಹೆಂಡತಿಗೆ ಬಾಯ್ಬಿಟ್ಟ ಅಂದ್ಬಿಡಿ. ಯಾಕೆಂದರೆ ಹೆಂಗಸರಲ್ಲಿ ಗುಟ್ಟು ಉಳಿಯೋದಿಲ್ಲ ಅಂತ ಶಾಪ ಬಂದುಬಿಟ್ಟಿದೆ ಅವರಿಗೆಲ್ಲ. ಪಾಪ ಯಾಕೆ ಬಂತೋ ಗೊತ್ತಿಲ್ಲ. ಅದು ಆ ಹೆಂಡತಿನೇ ಏನೂ ಇಲ್ಲ ಅಂತ ತುಂಬ ಅಚ್ಚುಮೆಚ್ಚು ತವ್ರ ಮನೆಗೆ ಹೋದಾಗ, ನಮ್ಮ ಯಜಮಾನ್ರಿಗೆ ಮಂತ್ರಿ ಪದವಿ ಬರೋ ಹಾಗಿದೆ ಅಂತ ಅಂದ್ಬಿಟ್ರು ಅಂತ ಇಟ್ಕೊಳ್ಳಿ, ಮುಗದೇ ಹೋಯ್ತು ಕತೆ. ಹಾಗೆ ಆ ಪ್ರೈಮ್ ಮಿನಿಸ್ಟರ್ ಹೇಳೋವರೆಗೂ ಇವನು ಬಾಯಿ ಬಿಡಬಾರ್ದು. ಇವನು ತನ್ನ ಹೆಂಡತಿಗೆ ಹೇಳ್ಕೊಂಡಿದ್ದಾನೆ. ಆ ಹೆಂಡತಿ ಹೆಮ್ಮೆಗೋಸ್ಕರ ಮಾವನ ಮನೆಯಲ್ಲಿ ಹೋಗಿ ತವ್ರ ಮನೆಗೆ ಹೋಗಿ ಹೇಳಿಬಿಟ್ಟಿದ್ದಾಳೆ. ಅದು ಹಾಗೆ ಇಲ್ಲಿ ಕರಣ್ ಸಿಂಗ್ ಅಂತ ನೀವು ಕೇಳಿದಿರಿ ಅವರ ಹೆಸರನ್ನ, ಬಹಳ ದೊಡ್ಡ ವಿದ್ವಾಂಸರವರು. ಅವ್ರು ಲಂಡನ್ನಿಗೆ ಬಂದಿದ್ದರು ಒಂದು ಸಲ. ಲಂಡನ್ನಿಗೆ ಬಂದಾಗ ಒಳ್ಳೆ ಲೆಕ್ಚರ್ ಕೊಟ್ಟರು. ವಾಪಸ್ ಹೋಗುವಾಗ ಜರ್ನಲಿಸ್ಟ್ ಬಿಡಬೇಕಲ್ಲ ಸುಮ್ಮನೆ, ವೆನ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಯು ಅಗೇನ್ ಅಂತಂದು 3-4 ಸಲ ಕೇಳಿದ್ರು. ಅದು ಇನ್ನೇನು ನಾಳೆ ಇಂದಿರಾ ಗಾಂಧಿ ಅನೌನ್ಸ್ ಮಾಡಬೇಕು ಅವ್ರನ್ನ ಕ್ಯಾಬಿನೆಟ್ಟಿಗೆ ಸೇರಿಸ್ಕೊಂಡೆ ಅಂತ ನ್ಯೂಸ್ ಇತ್ತದು. ನಾಳೆ ಇಂದಿರಾ ಗಾಂಧಿ ಕ್ಯಾಬಿನೆಟ್ ಹೇಳುವಾಗ ಇವ್ರ ಹೆಸರು ಇದೆ ಅಂತ ಗೆಸ್ ಮಾಡಿ ಹೇಳಿದರು ಅವರು. ನಾನು ಆ ಪ್ರೆಸ್ ಕಾನ್ಫರೆನ್ಸಿಗೆ ಹೋಗಿದ್ದೆ ಲಂಡನ್ನಲ್ಲಿ. ವೆನ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಯು ಸರ್ ಅಂತ ಕೇಳಿದಾಗ, ಪರ್ಹ್ಯಾಪ್ಸ್ ನೆಕ್ಸ್ಟ್ ಟೈಮ್ ಆ್ಯಸ್ ಮಿನಿಸ್ಟರ್ ಅಂದ್ಬಿಟ್ರು. ನ್ಯೂಸ್ ಫ್ಲ್ಯಾಶ್ ಆಯಿತು, ಹೊಡೆದಾಕ್ಬಿಟ್ರು ಇಂದಿರಾ ಗಾಂಧಿ ಅವರ ಹೆಸರು. ಮಂತ್ರಿ ಆಗಲೇ ಇಲ್ಲ, ಇನ್ನೂ ಆಗೇ ಇಲ್ಲ, ಮುಂದೆ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಎಷ್ಟು ನಿಜ ನೋಡಿ. ಇದನ್ನು ಇದೆಲ್ಲ ಎಷ್ಟು ಅನುಭವದಿಂದ ಹೇಳಿದ್ದಾರೆ ಅಂತ. ಇಂಥದನ್ನೆಲ್ಲ ನಮ್ಮವ್ರು ಓದಬೇಕು. ಇದು ನಮ್ಮಲ್ಲಿ ಟ್ರೈನಿಂಗ್ ಇಲ್ಲ.
ಸರ್ಕಾರಕ್ಕೆ ಬರ್ತಾರಲ್ಲ ಅವರಿಗೆ ಟ್ರೈನಿಂಗ್ ಇಲ್ಲ, ದುಡ್ಡು ಒಂದೇ ಅವ್ರ ಹತ್ರ ಇರೋದು. ಮೋಸ್ಟ್ ಆಫ್ ದೆಮ್, ಕೆಲವರು ಇರ್ತಾರೆ, ಎಕ್ಸೆಪ್ಷನ್ಸ್ ಇರ್ತಾರೆ, ಅದನ್ನೆಲ್ಲ ನಾವು ಯಾಕೆ ಹೇಳಬೇಕು ರಾಜಕೀಯನ. ಬಟ್ ಅವರಿಗೆ ಟ್ರೈನಿಂಗ್ ಆಗಬೇಕು. ದೇ ಮಸ್ಟ್ ಬಿ ಡ್ಯೂಲಿ ಕ್ವಾಲಿಫೈ. ಏನು ಸ್ವಾಮಿ, ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ನಡೆಸೋದು ಸುಮ್ಮನೆ, ಒಂದು ಮನೆ ಕಾರವಾರ ನಡೆಸೋದೇ ಎಷ್ಟು ಕಷ್ಟ ಅಂತ ನಮಗೆಲ್ಲ ಗೊತ್ತಿದೆ. ಎಂಥವ್ರು ಇರಬೇಕು, ಅದಿಲ್ಲದೆ ಇದ್ದಾಗ ಕಷ್ಟವಾಗ್ಬಿಡುತ್ತೆ. ಇಲ್ಲಿ ನೋಡಿ ಎಷ್ಟು ಹೇಳ್ತಾನೆ, ಅಮಾತ್ಯೇ ಅರ್ಥಲಿಪ್ಸಾ ಚ ಮಂತ್ರರಕ್ಷಣಮೇವ ಚ ಕೃತಾನಿ ಸರ್ವಕಾರ್ಯಾಣಿ ಯಸ್ಯ ಪಾರಿಷದ ವಿದುಃ ಧರ್ಮೇ ಚ ಅರ್ಥೇ ಚ ಕಾಮೇ ಚ ಸ ರಾಜ ಉತ್ತಮಃ ಗೂಢಮಂತ್ರಸ್ಯ ನೃಪತೇಃ ತಸ್ಯ ಸಿದ್ಧಿರಸಂಶಯಂ. ಆ ಗುಟ್ಟು ಹೊರಗೆ ಬಿತ್ತು ಅಂದರೆ ಅದು ನಾಶ ಆಯಿತು, ಇವನಿಗೆ ಅಧಿಕಾರ ಬರೋದಿಲ್ಲ. ಅವಸರದಲ್ಲಿ ಹೇಳಿಬಿಡ್ತಾರೆ ಅದನ್ನು. ಯಾವಾತನು ಮೋಹವಶನಾಗಿ ಆಮಿಷಗಳಿಗೆ ಬಲಿಯಾಗಿ ಶಾಸ್ತ್ರ ನಿಷಿದ್ಧವಾದ ಕರ್ಮವನ್ನು, ಶಾಸ್ತ್ರ ಅಂದರೆ ಯಾವುದು ಹೇಳಿ, ನಮ್ಮಲ್ಲಿ ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಇಂಥ ಸಮಯದಲ್ಲಿ ಮಾಡಬೇಕು, ತುಂಬ ಸಂಶೋಧನೆ ಮಾಡಿಟ್ಟಿದ್ದಾರೆ ಅದನ್ನು. ನಾವು ಶಾಸ್ತ್ರಬದ್ಧ ಮಾಡಿದ್ರೆ ನಮಗೆ ತೊಂದರೆ ಬರೋದಿಲ್ಲ, ಶಾಸ್ತ್ರಕ್ಕೆ ವಿರುದ್ಧ ಮಾಡಿದ್ರೆ ಖಂಡಿತ ತೊಂದರೆ ಬರುತ್ತೆ. ವಾಟ್ ಈಸ್ ಶಾಸ್ತ್ರ? ಶಾಸ್ತ್ರ ಅಂದರೆ ಲೆಜಿಸ್ಲೇಷನ್ ಅಂತ ಅರ್ಥ ಅಷ್ಟೇ. ನಮ್ಮ ಸಂಸ್ಕೃತದಲ್ಲಿ ಶಾಸ್ತ್ರ ಅಂತ ಹೇಳ್ತಾರೆ. ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಹೀಗೆ ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ಸ್, ಒಂದು ಕೋಡ್, ಒಂದು ಕೋಡ್ ಆಫ್ ಕಾಂಡಕ್ಟು. ಅದನ್ನು ನಾವು ತುಂಬ ಮನೇಲಿ ಅನುಸರಿಸ್ತಾರೆ ಸರ್, ಇಲ್ಲ ಅಂತಲ್ಲ, ಬಹಳ ಚೆನ್ನಾಗಿ ಮಾಡ್ತಾರೆ ಅದನ್ನು. ಅವ್ರು ಓದದೇ ಇರಬಹುದು. ನಮ್ಮ ದೇಶದಲ್ಲಿ ಅದೇ ಒಂದು ವೈಶಿಷ್ಟ್ಯ, ಪರಂಪರಾನುಗತವಾಗಿ ಬಂದುಬಿಟ್ಟಿರುತ್ತೆ, ಗೊತ್ತಿರೋದಿಲ್ಲ. ಇವಾಗ ಹಿಂದಿನ ಕಾಲದಲ್ಲಿ ಗೊತ್ತಿದ್ದರೆ ಅದ್ರಲ್ಲಿ ಚೆನ್ನಾಗಿರುತ್ತೆ. ಹಿಂದಿನ ಕಾಲದಲ್ಲಿ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕೋದು ಒಂದು ನಿಯಮ ಆಗಿತ್ತು ಹಿಂದಿನ ಕಾಲದಲ್ಲಿ. ರಂಗೋಲಿ ಯಾಕೆ ಹಾಕಬೇಕು, ಯಾವತ್ತು ರಂಗೋಲಿ ಹಾಕಬಾರ್ದು, ಇದನ್ನೆಲ್ಲ ಮಾಡಿಟ್ಟಿದ್ರು. ಎಷ್ಟು ಸಂಶೋಧನೆ ಅಂತೀರಿ ನೀವು. ಡೀಪ್ ಇಫ್ ಯು ಗೋ ಇಂಟು ಯು ವಿಲ್ ಬಿ ಅಸ್ಟಾನಿಶ್. ನಮ್ಮ ಹಿಂದಿನವ್ರ ಮೇಲೆ ಗೌರವ ಹೆಚ್ಚುತ್ತೆ. ಆ ರಂಗೋಲಿ ಹಿಟ್ಟು ಹಾಕೋದು ಯಾಕೆಂದರೆ ಇರುವೆಗಳು, ಕಟ್ಟಿರುವೆಗಳು, ಕಪ್ಪಿರುವೆಗಳು ಬಂದರೆ ಅವುಗಳಿಗೆ ಆಹಾರ ಕೊಡಬೇಕಲ್ಲ, ಇಲ್ಲಿ ಒಳಗಡೆ ಬಂದುಬಿಡುತ್ತೆ, ನಮಗೆ ನ್ಯೂಸೆನ್ಸ್ ಆಗುತ್ತೆ. ಇರುವೆಗಳು ಬಂದಾಗ ಎಷ್ಟು ಕಷ್ಟ ನೋಡಿ. ತಿಗಣೆ ಇದು ಇಲ್ಲ ಜಿರಳೆಯನ್ನು ತೆಗೆಯೋದು ಎಷ್ಟು ಕಷ್ಟ, ಅವು ಬದುಕಬೇಕಲ್ಲ. ಸೊ ಮನೆ ಚೆನ್ನಾಗಿ ಗುಡಿಸಿ ಸಾರಿಸಿ ನೆಲನ ಕ್ಲೀನ್ ಮಾಡಿ ಆ ಇರುವೆಗೂ ಕಸ ಹೋಗದ ಹಾಗೆ ಶುದ್ಧವಾಗಿ ಮಾಡಿ ಸಾರಿಸಿ ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಇಡೋದು. ಅದನ್ನೊಂದು ಅಲಂಕಾರವೂ ಆಗಿರಬೇಕು, ಆರ್ಟಿಸ್ಟ್ ಆಗಿರಬೇಕು. ಸುಮ್ಮನೆ ಅಕ್ಕಿ ಹಿಟ್ಟಿನಲ್ಲಿ ಚೆಲ್ಲಿದರೂ ಸಾಲದು, ಅದಕ್ಕೊಂದು ಅಲಂಕಾರ ಇರಬೇಕು, ಮಂಗಳಕರವಾಗಿರಬೇಕು. ಎಷ್ಟು ಯೋಚನೆ ಮಾಡಿರ್ತಾರೆ. ವರ್ಷದಲ್ಲಿ ಒಂದೊಂದು ಸಲ ಹಾಕೋದಿಲ್ಲ. ಯಾಕೆ ಹಾಕೋದಿಲ್ಲ ಅಂದರೆ ಪಾಪ ಇರುವೆಗಳು ವಾಪಸ್ ಹೋಗುತ್ತೆ ಅಂತ ಕಾಣುತ್ತೆ ನಿರಾಶೆಯಾಗಿ. ಹಾಕೋದಿಲ್ಲ ಯಾಕೆಂದರೆ ಆ ಮನೇಲಿ ಏನೋ ವಿಯೋಗ ಆಗಿದೆ ಅಂತ ಗೊತ್ತಾಗಬೇಕು ಅಂತ. ಅದಕ್ಕೋಸ್ಕರ ಭಿಕ್ಷೆ ಕೇಳೋರು ಅಲ್ಲಿ ಹೋಗೋದಿಲ್ಲ. ರಂಗೋಲಿ ಇಲ್ವಲ್ಲ, ಯಾರೋ ಹೋಗಿಬಿಟ್ಟಿರ್ಬೇಕು ಅಂತ ಅಂದ್ಕೋತಾರೆ. ಹೇಳ್ದೇನೆ ಕೇಳ್ದೇನೆ ಇನ್ಫಾರ್ಮೇಷನ್ ಇಲ್ಲದೆ ಜನಕ್ಕೆ ಗೊತ್ತಾಗೋ ಹಾಗೆ ಮಾಡಿದರು. ಇವಾಗ ಹಾಗಲ್ಲ, ಬೋರ್ಡ್ ಹಾಕಬೇಕು ಎಲ್ಲಕ್ಕೂ ಕೂಡ. ಲಂಡನ್ನಲ್ಲಿದ್ದಾಗ ಒಂದು ಹೆಣ್ಮಕ್ಳಿಬ್ಬರು, ಅವರು 11 ವರ್ಷ 12 ವರ್ಷ. ಅವರ ಅಮ್ಮ ನಮ್ಮ ಭವನಕ್ಕೆ ಅವ್ರ ಮಕ್ಕಳು ಸಂಗೀತ ಕಲಿಯೋಕ್ಕೆ ಬರ್ತಾಯಿದ್ರು. ಅವ್ನು ಕರ್ಕೊಂಡು ಹೋಗೋಕೆ ಅವ್ರ ಅಮ್ಮ ಬರ್ತಾಯಿದ್ರು. ಒಂದಿನ ಬಂದುಬಿಟ್ರು, ಮತ್ತುರ್ಜಿ ನನ್ನ ಏನಾದರೂ ಮಾಡಿ ನೀವು ನನಗೆ ಸಹಾಯ ಮಾಡಬೇಕು ಅಂದರು. ಏನಮ್ಮ ಅಂದೆ. ನನ್ನಿಬ್ಬರು ಮಕ್ಕಳು ಮೂಗು ಚುಚ್ಕೊಂಡು ಬಿಟ್ಟಿದ್ದಾರೆ, ಮೂಗನ್ನು ಯಾಕೆ ಚುಚ್ಕೋಬಾರ್ದು ಅನ್ನೋದನ್ನು ಅರ್ಥ ಹೇಳಿ ಅಂತಂದರು. ಮೂಗುಬೊಟ್ಟನ್ನು ಹಾಕೋವಾಗ ನಾನು ಏನಿಲ್ಲ ಮೂಗುಬೊಟ್ಟು ಹಾಕ್ಕೊಂಡ್ರೆ ಮದುವೆ ಆಗಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ, ಅದಕ್ಕೋಸ್ಕರ ಮದುವೆ ಆದಮೇಲೆ ಹಾಕ್ಕೋತಾರೆ ಅಂತ ಅದನ್ನು ಹೇಳಿ ಅಂದರು. ಡೋಂಟ್ ವರಿ, ಲಂಡನ್ನಲ್ಲಿ ಹಾಕಿ ತಿಳ್ಕೊಳ್ಳೋದಿಲ್ಲ, ಹಾಕ್ಕೊಂಡು ಹೋಗಲಿ, ಏನು ಮಾಡಿ ಅಂತಂದೆ ನಾನು. ನಮ್ಮ ಇಂಡಿಯಾದಲ್ಲಿ ಮೂಗುಬೊಟ್ಟು ಬಂದ ಕೂಡಲೇ ಮದುವೆ ಆಗಿದೆ ಅಂತ ಅರ್ಥ. ಇದು ಒಂಥರ ತಿಳಿಲಿ ಅಂತ, ಅನ್ಆಸ್ಕ್ಡ್ ಫಾರ್ ತಿಳಿಬೇಕು ಅನ್ನೋ ಒಂದು ಇದರಿಂದ ಮಾಡಿದ್ದಾರೆ. ಇದನ್ನೆಲ್ಲ ಇಂತಿಂಥದ್ದು ಮಾಂಗಲ್ಯ ಸೂತ್ರ ಅಂತ ಮಾಡಿದ್ರು. ಮಂಗಳಸೂತ್ರ ಚಿನ್ನದ್ದಾಗದೇ ಇರಬಹುದು, ಅರಿಶಿಣದಲ್ಲಿ ದಾರದಲ್ಲಿ ಹಾಕ್ಕೊಂಡ್ರೆ ಅದಿದ್ದರೆ ಈಕೆಗೆ ಮದುವೆ ಆಗಿದೆ, ಒಂದು ಗೌರವ ಬರುತ್ತೆ ಅವ್ರು ನೋಡುವಾಗ ಅಂತ. ಇದನ್ನೆಲ್ಲ ಯೋಚನೆ ಮಾಡಿ ಎಷ್ಟೋ ವರ್ಷಗಳ ರಿಸರ್ಚ್ ವರ್ಕು ಸ್ವಾಮಿ, ಇದು 1-2 ದಿನದ್ದಲ್ಲ. ಬಟ್ ಅದನ್ನು ನಾವು ತಿಳ್ಕೊಬೇಕಾಗತ್ತೆ. ತಿಳ್ಕೊಳ್ಳದೆ ಹೋದರೆ ಚೆನ್ನಾಗಿರೋಲ್ಲ. ಇದು ನೋಡಿ ನಂಬರ್ ಬರುತ್ತೆ, ಎಷ್ಟು ಚೆನ್ನಾಗಿದೆ ಇದು. ದಿಸ್ ಈಸ್ ಗುಡ್ ಫಾರ್ ಆಲ್ ಆಫ್ ಅಸ್. ಮಹಾರಾಜ ಸಂಧಿ, ವಿಗ್ರಹ, ಯಾನ, ಆಸನ, ದ್ವೈದೀಭಾವ ಮತ್ತು ಸಮಾಶ್ರಯ, ಈ 6 ಗುಣಗಳನ್ನು ತಿಳಿಯದ ಹೊರತು ಅವನು ಯಾವುದೇ ಒಂದು ಕೆಲಸವನ್ನು ಚೆನ್ನಾಗಿ ನಿರ್ವಹಿಸೋಕ್ಕಾಗೋದಿಲ್ಲ. ನೀವು ರಿಟೈರ್ ಆಗಿರಬಹುದು, ನಿಮ್ಮ ಮಕ್ಕಳಿಗೆ ಹೇಳಿ ಇದನ್ನು, ಡಸಂಟ್ ಮ್ಯಾಟರ್, ಜ್ಞಾಪಕ ಇಟ್ಕೊಂಡು ಹೇಳಿ. ಒಂದು ಅರ್ಧ ಗಂಟೆ ನಮ್ಮ ಮಕ್ಕಳಿಗೋಸ್ಕರ ನಾವು ಟೈಮ್ ಕೊಟ್ಟರೆ ವಾಸಿ ಚೆನ್ನಾಗಿರುತ್ತೆ. ಅನವಜ್ಞಾತಶೀಲಸ್ಯ ಸ್ವಾಧೀನ ಪೃಥ್ವೀ ನೃಪ. ಈ 6 ಗುಣ ಬಹಳ ಮುಖ್ಯವಾದ್ದು. ರಾಜಧರ್ಮ ಅಂತ ಇದಕ್ಕೆ ಹೆಸರು. ಸರ್ಕಾರದಲ್ಲಿ ಸಚಿವರಾಗಿರಬೇಕು ಅಥವಾ IAS ತೊಗೊಂಡವರು ಇದನ್ನು ಜ್ಞಾಪಕ ಇಟ್ಕೋಬೇಕು. ತಮ್ಮ ಕಾಲೇಜ್ ಶಿಕ್ಷಣ ಆದ ಕೂಡಲೇ ಇಂಥ ವಿಷಯವನ್ನು ನಾವು ಸ್ಟಡಿ ಮಾಡಬೇಕು. ರಾಜಕೀಯಕ್ಕೆ ಬರೋರಿಗೆಲ್ಲ ಆರಂಭದಿಂದ ಆ ಶಿಕ್ಷಣ ಇರಬೇಕು. ಅವನಿಗೆ ಆಸೆ, IAS ಆಫೀಸರ್ಸ್ ಹೋಗ್ತಾರಲ್ಲ ತರಗತಿಗೆ, ಅವರಿಗೆ ನಾನು ಇವತ್ತಲ್ಲ ನಾಳೆ ಇಂಥದ್ದಾಗಬೇಕು ಅಂತ ಅವನಿಗೆ ಸಂಸ್ಕಾರದಿಂದ ಬರುತ್ತದು.
ನಾನು ನಾನು ಬಡಗಿ ಆಗ್ತೀನಿ ಅಂತಂದರೆ ಹಿಂದಿನ ಜನ್ಮದಲ್ಲಿ ಬಡಗಿ ಆಗಿದ್ದರೆ ಅದು ಆಸೆ ಬರುತ್ತೆ. ಆ ವಾಂಛೆ ಇದೆಯಲ್ಲ, ಇಷ್ಟ. ಇವಾಗ ಸಂಗೀತ ಎಲ್ರಿಗೂ ಹಾಡೋಕ್ಕೆ ಬರುತ್ತೆ. ಒಂದು ಹುಡುಗ 3ನೇ ವರ್ಷದಲ್ಲಿ ಬಾಯಿ ಹಾಡು ಕೇಳಿದ್ರೆ ತಾಳ ಹಾಕೋಕ್ಕೆ ಶುರು ಮಾಡಿಬಿಡ್ತಾನೆ. 4ನೇ ವರ್ಷದಲ್ಲಿ ರಾಗ ಏನು ಅಂದ್ಬಿಡ್ತಾನೆ. ಎಲ್ಲಿಂದ ಬಂತಿದು? ನಮಗೆ 60 ವರ್ಷ ಆದರೂ ರಾಗ ಜ್ಞಾನ ಬರೋದಿಲ್ಲ ನಮಗೆ, ಕೇಳ್ತಾ ಇದ್ದರೂ ಕೂಡ. ನಮಗೆ ಸಂಗೀತದಲ್ಲಿ ಎಲ್ಲಿಂದ ಬರುತ್ತೆ ಸರ್ ಅದು? ಜನ್ಮದಿಂದ ಬರುತ್ತೆ ಸರ್ ಅದು. ಇಟ್ ಕಮ್ಸ್ ಫ್ರಮ್ ದಿ ಪ್ರೀವಿಯಸ್ ಲೈಫ್. ಅದನ್ನು ನಾವು ಹೆಚ್ಚಿಸಬೇಕು. ಅದಕ್ಕೆ ನೀವು ಮಕ್ಕಳನ್ನ ಕರ್ಕೊಂಡು ಹೋಗಿ ಸಂಗೀತ, ನಾಟ್ಯ, ಅಭಿರುಚಿ ಇದ್ದರೆ ತೋರಿಸ್ಬೇಕು. ಏನು ಓದೇ ಬರೆಯೋಕ್ಕೆ ಇರೋ ಹೈದರಾಲಿ ಮಾಡ್ದ ಇದನ್ನು ನಾವು ಯಾಕೆ ಮಾಡಬಾರ್ದು ಸರ್? ಆ ಹೈದರಾಲಿ ನಮ್ಮ ಕರ್ನಾಟಕಕ್ಕೆ ಒಂದು ಸಿಂಹಾಸನಕ್ಕೆ ಬರಬೇಕು ಉತ್ತರಾಧಿಕಾರಿಯಿಂದಾಗ, ಮಕ್ಕಳಿಲ್ಲದೆ ಸತ್ತೋಗ್ಬಿಟ್ಟ ರಾಜ. ಹೈದರಾಲಿ ಇದ್ದಾಗ ಅವನು ಇಂಥ ದೊಡ್ಡ ಒಂದು ಗ್ಲಾಸ್ ಹೌಸ್ ಥರ ಮಾಡಿಬಿಟ್ಟು ಒಂದು 50 ಮಕ್ಕಳನ್ನು, ಗಂಡು ಮಕ್ಕಳನ್ನ ಆರಿಸ್ಕೊಂಡು 6-7 ವರ್ಷದವರು ಅವ್ರ ಕೆಳಗಡೆ ಒಂದು ಎಕ್ಸಿಬಿಷನ್ ಇಟ್ಬಿಟ್ನಂತೆ. ಎಲ್ಲ ಥರದ್ದು ಸಿಹಿ ತಿಂಡಿಗಳು, ಬಟ್ಟೆ, ಆಟ ಸಾಮಾನು, ಗೊಂಬೆ, ಮತ್ತೊಂದು ಎಲ್ಲ ಇಟ್ಬಿಟ್ಟು ಒಂದೇ ಒಂದು ಕಡೆಯಲ್ಲಿ ಗುರಾಣಿ, ಕತ್ತಿ, ಗದೆ ಇದನ್ನೆಲ್ಲ ಇಟ್ನಂತವನು ಹೈದರಾಲಿ. ಮಕ್ಕಳೆಲ್ಲ ಹೋಗ್ಬಿಟ್ಟಿದ್ದಾರೆ, ಎಲ್ಲ ನೋಡ್ಕೊಂಡು ಸ್ವೀಟ್ ತಿನ್ನೋದು ಅದು ಎಲ್ಲ ಮಾಡಿದ್ದಾರೆ. ಒಬ್ಬ ಹುಡುಗ ಹೀಗೆ ಹೋಗ್ಬಿಟ್ಟು ಒಂದರಲ್ಲೂ ಹೋಗದೆ ಆ ಗುರಾಣಿ ಇದ್ದ ಕಡೆ ಹೋಗಿ ಅಂದಂತವನು. ಇದು ನೋಡ್ತಾ ಇದ್ದಾನೆ ಹೈದರಾಲಿ ಮೇಲಿಂದ. ಅದು ತೊಗೊಂಡ್ಬಿಟ್ಟು ಆ ಶೀಲ್ಡನ್ನು ತೊಗೊಂಡು ಇಟ್ಕೊಂಡು ಠೈ ಠೈ ಅಂತ ಇದ್ದಂತವನು. 6 ವರ್ಷದ ಹುಡುಗ. ದಿಸ್ ಈಸ್ ದಿ ಫೆಲೋ ಫಾರ್ ದಿ ಥ್ರೋನ್ ಅಂತ ಹುಡುಕ್ಬಿಟ್ಟು ಅವ್ನು ಕರ್ಕೊಂಡು ಬಂದ್ಬಿಟ್ಟಂತವನು. ಆ್ಯಂಡ್ ಹಿ ಪ್ರೂವ್ ಟು ಬಿ ಎ ವೆರಿ ಗುಡ್ ಕಿಂಗ್ ಇನ್ ದಿ ಕರ್ನಾಟಕ. ಹಾಗೆ ನಮ್ಮಲ್ಲಿ ಮಕ್ಕಳಲ್ಲಿ ಏನಿದೆ ಅಂದರೆ ಅನರ್ತ್. ನಿಮ್ಮ ಮನೇಲಿ ಹೆಣ್ಣುಮಕ್ಕಳು ಅಥವಾ ಸೊಸೆಯರು ಗರ್ಭಿಣಿಯಾದರೆ ಏನು ಮಾಡಬೇಕು ಅಂದರೆ, ಆ ಹುಟ್ಟಿದ ಮೇಲೆ ಆ ಮಗು ಒಳಗೆ ಏನಿದೆ ಅಂತ ನೋಡೋಕ್ಕೋಸ್ಕರ ನಾವು ಹಿಂದಿನ ಕಾಲದಲ್ಲಿ ಗ್ಯಾಸ್ ಎಲ್ಲ ಇರಲಿಲ್ಲ ನೋಡಿ, ಸೌದೆ ಇತ್ತು ಒಲೆಗೆ. ನೆನ್ನೆ ರಾತ್ರಿ ಅಡುಗೆ ಮಾಡಿದ ಸೌದೆನ ಬೆಂಕಿ ಸಮೇತ ಹಾಗೆ ಬೂದಿ ಮುಚ್ಚಿಬಿಡ್ತಾಯಿದ್ವಿ. ಬೂದಿ ಇದ್ದರೆ ಬೆಂಕಿ ಬೇಗ ಹೋಗೋದಿಲ್ಲ. ಮಾರನೇ ದಿನ ತಾಯಿ ಹೋಗ್ಬಿಟ್ಟು ಮೆಲ್ಲಗೆ ಅದನ್ನು ಬೂದಿನ ಸರಿಸ್ಬಿಟ್ಟು ಅಂತ ಊದಿದ್ರೆ ಕಂಡುಬಿಡುತ್ತೆ ಆ ಬೆಂಕಿ ಕಿಡಿ ನಾನಿದ್ದೀನಿ ಅಂತ, ಸದ್ಯ ಇದೆಯಲ್ಲ ಅಂತ ಒಂದು ಎಲೆಯೋ ಗರಿಪುರಲೆ ಹಾಕ್ತಾಳೆ. ಬಗ್ಗಂತ ಉರಿಯುತ್ತೆ ಅದು. ಹಾಗೆ ಉರಿದಾಗ ಅದನ್ನು ತಕ್ಷಣ ನೋಡಿದ ಕೂಡಲೇ ಅದು ಬೆಂಕಿ ಬಂತು, ಅಡುಗೆ ಮಾಡೋಣ ಅನಿಸುತ್ತೆ. ಹಾಗೆ ನಮ್ಮ ಒಳಗಡೆ ಸುಪ್ತವಾಗಿರೋದು ಅದನ್ನು ನಾವು ನೋಡ್ಕೋಬೇಕು. ಇದಕ್ಕೆ ಏನಂತಾರೆ ಅಂದರೆ, ನಮ್ಮಲ್ಲಿ 3 ವರ್ಗದವರೆಗೂ ಗಾಯತ್ರಿ ಮಂತ್ರದ ಹಕ್ಕಿದೆ. ಗಾಯತ್ರಿ ಮಂತ್ರ ಹೇಳುವಂಥದ್ದು. ಕೆಲವರು ಅನೇಕರು ಹೆಂಗಸರು ಹೇಳಬಾರ್ದೆ ಅಂತ ಅಂದ್ಬಿಡ್ತಾರೆ. ಅದು ಯಾಕೆ ಅಂತ ನನಗೆ ಗೊತ್ತಿಲ್ಲ, ಯಾಕೆ ಹೇಳ್ತಾರೋ ನಮ್ಗೆ ಗೊತ್ತಿಲ್ಲದೆ ಇರೋದು ಹೇಳೋದು ಬೇಡ. ಬಟ್ ನನಗೆ ಒಂದು ಅನಿಸುತ್ತೆ, ಯಾರು ಇದನ್ನು ಹೇಳಬಾರ್ದು ಅಂದರು ಅಂದರೆ ಈ ಹೆಂಗಸರು ಬುದ್ಧಿವಂತರಾಗ್ಬಿಟ್ರೆ ಕಷ್ಟ ಅಂತ ಭಯ ಇರೋರು ಹೇಳಿದಾರೋ ಅಂತ ನನಗನ್ಸುತ್ತೆ. ಇರೋಣ, ಯಾಕೆಂದರೆ ಇದರಲ್ಲಿ ಈ ಮಂತ್ರದಲ್ಲಿ ಅರ್ಥ ಬುದ್ಧಿವಂತರಾಗಬೇಕು ಅಂತಲೇ ಅರ್ಥ, ಇನ್ನೇನೇನೂ ಇಲ್ಲ. ನಾ ಹೇಳಲ್ಲ, ಸರಳವಾದ ಅರ್ಥ ಗಾಯತ್ರಿ ಮಂತ್ರಕ್ಕೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇದು ಸ್ವರ, ವೇದದಲ್ಲಿ ಬರುತ್ತೆ ಈ ಮಂತ್ರ. ಇದಕ್ಕೊಂದು ಸ್ವರ ಇದೆ, ಸ್ವರ ಸಮೇತ ಹೇಳಬೇಕು. ಸ್ವರ ಸಮೇತ ಹೇಳದೆ ಹೋದರೆ ಹಾಗೆ ಸಂಗೀತ ಅಪಸ್ವರ ಬಂದರೆ ಕೇಳೋಕ್ಕಾಗೋಲ್ವೋ, ಹಾಗೆ ಮಂತ್ರವನ್ನು ಅಪಸ್ವರ ಹೇಳಿದರೆ ಮಂತ್ರ ದೇವತೆಗೆ ಅದು ಮುಟ್ಟೋದಿಲ್ಲ ಅಂತ ಹೇಳ್ತಾರೆ ಋಷಿಗಳು. ಆದದ್ದರಿಂದ ಸ್ವರ ಶುದ್ಧವಾಗಿ ಹೇಳಬೇಕು ಅನ್ನೋದು. ಇದಕ್ಕೊಂದು ಸ್ವರ ಇದೆ. ಹಾಡೋ ಹಾಗೆ ಹಾಡ್ಬಿಡ್ತೀವಿ ನಾವು, ಇಫೆಕ್ಟ್ ಬರೋದಿಲ್ಲ ಅಷ್ಟೇ, ತಪ್ಪೇನಿಲ್ಲ ಅದರಲ್ಲಿ. ಸೊ ಇದಕ್ಕೊಂದು ಸ್ವರ ಇದೆ. ಒಂದು 2 ದಿನ ಹೇಳಿದರೆ ಸ್ವರ ಬರುತ್ತೆ, ಕಷ್ಟ ಇಲ್ಲ. ಓಂ ಭೂರ್ಭುವಸ್ವಃ ಅಂದರೆ ಇದು ವ್ಯಾಹೃತಿ ಅಂತ. ಇದು ಭೂರ್ಲೋಕ ಸುವರ್ಲೋಕ ಪೂರ್ತಿ ಇದರ ತೇಜಸ್ಸು ಬೆಳಗಿದೆ. ಯಾರ ತೇಜಸ್ಸು? ಸೂರ್ಯನ ತೇಜಸ್ಸು. ಸೂರ್ಯನಿಗೆ ಶಕ್ತಿ ಕೊಡುವಂತಹ ಸವಿತೃ ಶಕ್ತಿ ಇದು. ಸೂರ್ಯನಿಗೆ ಶಕ್ತಿ ಕೊಡುವಂತಹ ಸವಿತೃ, ಅದು ಸ್ತ್ರೀ ಶಕ್ತಿ. ಅದು ಗಾಯತ್ರಿ ಮಂತ್ರ ಇರೋದೇ ಸ್ತ್ರೀ ಶಕ್ತಿ. ಸ್ತ್ರೀಯರು ಗಾಯತ್ರಿ ಮಂತ್ರ ಹೇಳಬಾರ್ದು ಅಂದರೆ ಏನು ಹೇಳೋಣ ಹೇಳಿ? ಆ ಮಂತ್ರವೇ ಸ್ತ್ರೀ ಶಕ್ತಿ, ಅದು ಪುರುಷ ಶಕ್ತಿ ಅಲ್ಲ. ಅದು ನೋಡಿ, ತತ್ಸವಿತ್. ಇದು 8 ಅಕ್ಷರಗಳ 3 ಪಾದ. ಇದು ಈ 3 ಪಾದದ ಸ್ಟೂಲ್ ಇದೆ ನೋಡಿ, ಆ ಥರ ಮುಗ್ಗಾಲಿ ಅಂತ ಹೇಳ್ತಾರಲ್ಲ ಅದಕ್ಕೆ. ತ್ರಿಪದ ಗಾಯತ್ರೀಂ ಛಂದಸಾಂ ಮಾತೇದಂ ಬ್ರಹ್ಮಜುಷಸ್ವನಃ ಅಂತ ಬರುತ್ತೆ. ತ್ರಿಪದ 3 ಪಾದದ ಗಾಯತ್ರಿ ತಾಯಿ ಹಾಗೆ ಒಳಗಡೆ ವಿರಾಜಮಾನಲಾಗಿದ್ದು, ಅಂದರೆ ಉಪನಯನ ಸಂಸ್ಕಾರ ಆದಾಗ ಬ್ರಾಹ್ಮಣರಲ್ಲಿ 8ರಿಂದ 11ನೇ ವರ್ಷದ ಒಳಗಡೆನೇ ಉಪನಯನ ಆಗಬೇಕು. ಕ್ಷತ್ರಿಯರಲ್ಲಿ 11ರಿಂದ 16 ಒಳಗಡೆನೇ ಆಗಬೇಕು. ವೈಶ್ಯರಲ್ಲಿ ಮದುವೆ ಆಗೋದಕ್ಕೆ ಮೊದಲನೇ ದಿನ ಅಥವಾ ಹಿಂದಿನ ದಿನ ಗಾಯತ್ರಿ ತಾಯಿನ ಅವ್ರಿಗೆ ವಶ ಒಪ್ಪಿಸ್ಬೇಕು. ಆಮೇಲೆ ಅವರು ವ್ಯಾಪಾರ ಮಾಡಿದರೆ ಅದೆಲ್ಲ ಚೆನ್ನಾಗಾಗುತ್ತೆ, ಅದನ್ನು ಜಪ ಮಾಡಿದರೆ ಚೆನ್ನಾಗಾಗುತ್ತೆ ಅಂತ ಇದು ಸಂಪ್ರದಾಯ. ಇದನ್ನು ಹೇಳುವಾಗ ಗಾಯತ್ರೀಂ ಛಂದಸಾಂ ಮಾತೆ, ವೇದಗಳ ಸಾರ ಇದು. 3 ವೇದದ ಸಾರ ಈ ಮಂತ್ರ.
ಋಗ್ವೇದ, ಯಜುರ್ವೇದ, ಸಾಮವೇದದ ಸಾರ ಇದು. ಇದನ್ನು ಹೇಳ್ತಾನೆ ಧಿಯೋ ಯೋ. ಇದರ ಕನ್ನಡದ ಅರ್ಥ ಸಿಂಪಲ್ ಆಗಿದೆ. 3 ಲೋಕಗಳನ್ನು ಬೆಳಗುವ ಆ ದಿವ್ಯ ಜ್ಯೋತಿಯನ್ನು ಕುರಿತು ನಾನು ಧ್ಯಾನಿಸುತ್ತೇನೆ. ತತ್ಸವಿತುರ್ವರೇಣ್ಯಂ. ಅದೇ ಜ್ಯೋತಿಯು ಎಲ್ಲೆಡೆಯೂ ಬೆಳಗಿ ನಮ್ಮೆಲ್ಲರ ಒಳಗೂ ದೇದೀಪ್ಯಮಾನವಾಗಿದೆ. ಆ ಜ್ಯೋತಿಯ ನಮ್ಮೆಲ್ಲರಲ್ಲೂ ಇದೆ. ನೋಬಡಿ ಇಸ್ ಎನ್ ಎಕ್ಸೆಪ್ಷನ್. ಆ ಪರಮಾತ್ಮನ ಸೃಷ್ಟಿ ಒಳಗೆ ಎಲ್ಲರಲ್ಲೂ ಅದನ್ನು ಇಟ್ಟಿದ್ದಾನೆ. ಮನುಷ್ಯರನ್ನಾಗಿ ಹುಟ್ಟಿಸಿದವರೆಲ್ಲ ಇಟ್ಟಿದ್ದಾನೆ ಈ ಕಿಡಿನ. ನಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲರಲ್ಲೂ ಇಟ್ಟಿದ್ದಾನೆ. ಈ ಜ್ಯೋತಿಯು ನಮ್ಮ ಹೃದಯ ವೈಶಾಲ್ಯಕ್ಕೆ ನೆರವಾಗಿ ಏನು ಮಾಡುತ್ತೆ? ಈ ಮಂತ್ರ ನಾವು ಜಪ ಮಾಡಿದರೆ, ಈ ಮಂತ್ರವನ್ನು ಹೇಳಿದರೆ ಏನು ಮಾಡುತ್ತದು? ನಮ್ಮ ಹೃದಯ ವಿಶಾಲವಾಗುತ್ತೆ, ದೊಡ್ಡ ಹೃದಯ ಆಗುತ್ತೆ, ಸಂಕುಚಿತ ಆಗೋದಿಲ್ಲ. ನಾನು ನಮ್ಮವರು ಇನ್ಯಾರು ಬೇರೆ ಇಲ್ಲ, ಆ ಕೂಪು ಮಂಡೂಕದ ಬುದ್ಧಿ ಬರಲ್ಲ ನಮಗೆ ಅಂತ ಅದನ್ನು ಹೇಳಿದರೆ ಸಂಕುಚಿತ ಆಗೋದಿಲ್ಲ. ಈ ಜ್ಯೋತಿಯು ನಮ್ಮ ಹೃದಯ ವೈಶಾಲ್ಯಕ್ಕೆ ನೆರವಾಗಿ ನಮ್ಮ ಬುದ್ಧಿಯು ಬೆಳಗುವಂತೆ ಮಾಡಿ, ನಮ್ಮ ಎಲ್ಲರ ಬುದ್ಧಿ ಬೆಳಗಬೇಕು. ಇಲ್ಲದ್ರೆ ಏನು ಪ್ರಯೋಜನ? ಡಲ್ ಅಂದರೆ ಸ್ಟುಪಿಡ್ ಆಗಿಬಿಡ್ತೀವಿ. ಲೋಕಸಂಗ್ರಹ ಕಾರ್ಯದಲ್ಲಿ ನಾವು ತೊಡಗುವಂತೆ ಮಾಡಲಿ. ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ. ನಹ ಅಂದರೆ ನಮ್ಮೆಲ್ಲರ ಪ್ರಚೋದಯಾತ್ ಅಂತ. ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀನಿ ಸಿಂಪಲ್ಲಾಗಿ. ಕನ್ನಡದಲ್ಲಿ ಏನಾದರೂ ಕ್ಲಿಷ್ಟವಾಗಿದ್ದರೆ ನಿಮಗೆ. ಲೆಟ್ ಮಿ ಮೆಡಿಟೇಟ್ ಆನ್ ದಿ ಗ್ಲೋರಿಯಸ್ ಎಫಲ್ಜನ್ಸ್ ಆಫ್ ದಿ ಸುಪ್ರೀಂ ಬೀಯಿಂಗ್. ಸಿಂಪಲ್ ಟ್ರಾನ್ಸ್ಲೇಷನು. ಇದರಲ್ಲಿ ತುಂಬ ಬೇಕಾದಾಗ ವರ್ಣನೆ ಮಾಡ್ಬೋದು. ಇಷ್ಟು ಸಾಕು ನಮಗೆ. ಲೆಟ್ ಮಿ ಮೆಡಿಟೇಟ್ ಆನ್ ದಿ ಗ್ಲೋರಿಯಸ್ ಎಫಲ್ಜನ್ಸ್ ಆಫ್ ದಿ ಸುಪ್ರೀಂ ಬೀಯಿಂಗ್. 3 ಲೋಕಗಳನ್ನು ಬೆಳಗುವ ಆದಿಜ್ಯೋತಿಯನ್ನು ಕುರಿತು ನಾನು ಧ್ಯಾನ ಮಾಡುತ್ತೇನೆ. ಹೂ ಬ್ರೈಟನ್ಸ್ ಆಲ್ ದಿ 3 ವರ್ಲ್ಡ್ಸ್. 3 ಲೋಕಗಳನ್ನು ಬೆಳಗುವುದು. ಮೇ ಹಿ ಎನ್ಲೈಟನ್ ಅವರ್ ಹಾರ್ಟ್ಸ್ ಆ್ಯಂಡ್ ಡೈರೆಕ್ಟ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ನಮ್ಮಲ್ಲಿ ಹೆಡ್ ಆ್ಯಂಡ್ ಹಾರ್ಟ್ ಎರಡು ಸೈಮುಲ್ಟೇನಿಯಸ್ಲಿ, ಒಂದು ವಿಶಾಲ ಆಗಬೇಕು, ಒಂದು ಎತ್ತರಕ್ಕೆ ಬೆಳಿಬೇಕು. ಸೈಮುಲ್ಟೇನಿಯಸ್ಲಿ ತುಂಬ ಉದಾರವಾದ ಬುದ್ಧಿ ಇರುತ್ತೆ, ಆದರೆ ಬುದ್ಧಿನೇ ಇರೋದಿಲ್ಲ, ಸಂಕುಚಿತ ಬುದ್ಧಿ ಆಗಿಬಿಡುತ್ತೆ. ಭಾರಿ ಬುದ್ಧಿವಂತನಾಗಿರ್ತಾನೆ, ಎಲ್ಲದರಲ್ಲೂ ತರ್ಕ ಮಾಡ್ತಾನೆ. ಹೃದಯ ಅನ್ನೋದು ಇರೋದಿಲ್ಲ. ಏನು ಕೇಳಿದ್ರು ಕೂಡ ಯಾಕೆ ಹೀಗೆ ಮಾಡ್ತಾಯಿದೆ? ಯಾವನೊಬ್ಬ ಭಿಕ್ಷೆ ಬೇಡಿದ ಕೂಡಲೇ ಗಟ್ಮುಟ್ಟಾಗಿದೆಯಲ್ಲ, ಕೂಲಿ ಮಾಡೋ ಹೋಗೋ ಅಂತ ಬೈದ್ಬಿಟ್ಟು ಕಳಿಸ್ಬಿಡ್ತಾನೆ. ಬುದ್ಧಿ, ತರ್ಕ. ಒಬ್ಬ ತರ್ಕದವ್ರು ಬುದ್ಧಿವಂತರು ಎಷ್ಟು ಮಾಡ್ತಾರೆ ಅಂದರೆ, ಹಳ್ಳಿ ಮುಕ್ಕರಿಗಿಂತ ಮೂರ್ಖರಾಗಿರ್ತಾರೆ. ಒಂದು ಸಲ ಅಮೆರಿಕಾದಲ್ಲಿ ಒಬ್ಬ ಆಯಿಲ್ ಎಕಾನಮಿಸ್ಟ್, ಅವನು ನಮ್ಮ ದೇಶದಲ್ಲಿ ಗಾಣ ಹುಡ್ತಾರಲ್ಲ, ಜೋಡೆತ್ತಿನ ಗಾಣ, ಅದನ್ನು ಪೇಪರ್ನಲ್ಲಿ ಓದ್ಬಿಟ್ಟಿದ್ದಾನೆ, ರೀಡರ್ಸ್ ಡೈಜೆಸ್ಟಲ್ಲಿ ನ್ಯೂಸನ್ನು. ಇಲ್ಲಿಗೆ ಬಂದುಬಿಟ್ಟಿದ್ದಾನೆ. ಅಲ್ಲಿ ಬೊಂಬಾಯಿನಲ್ಲಿ ಒಬ್ಬ ಬ್ಯಾರಿಸ್ಟರಿಗೆ ಯಾರೋ ಮೂಲಕ ಲೆಟ್ರ್ ತೊಗೊಂಡು ಅಮೆರಿಕಾದಿಂದ ಬಂದು ಅವರು ನೋಡಿ ಅವ್ರ ಮೂಲಕ ಗಾಣಿಗನ ಹತ್ರ ಹೋಗಬೇಕು ಅಂತ ಅಷ್ಟೇ ಅವನ ಉದ್ದೇಶ. ಅಲ್ಲೊಬ್ಬಳು ಬ್ಯಾರಿಸ್ಟರ್ ಲೇಡಿ ಆಕೆ ಹೆಸರು ಕೂಡ ಕೌಶಲ್ಯ ಹಾರ್ವೆಲ್ ಅಂತ. ಆಕೆ ಬ್ಯಾರಿಸ್ಟರು. ಅವನಿಗೆ ಅಡ್ರೆಸ್ ಕೊಟ್ಟಾಗ ಅಮೆರಿಕದಿಂದ ಬಂದಿರದೆ, ನಮ್ಮಲ್ಲಿ ವಿದೇಶದಿಂದ ಬಂದ ಕೂಡಲೇ ನಾವು ತುಂಬ ಗೌರವದಿಂದ ಹೋಗಿ ಕಾಣ್ತೀವಿ. ಅತಿಥಿ ಸತ್ಕಾರ ಅನ್ನೋದು ನಮ್ಮ ಬ್ಲಡ್ಡಲ್ಲಿ ಇದೆಯಲ್ಲ. ಅವ್ರು ಹೋಗ್ಬಿಟ್ಟು ರಿಸೀವ್ ಮಾಡಿ ಎಲ್ಲ ಮಾಡಿ ಅಪಾಯಿಂಟ್ಮೆಂಟ್ ಮಾಡಿ ಒಬ್ಬ ಗಾಣಿಗನ ಹತ್ರ ಕರ್ಕೊಂಡು ಹೋಗಿದ್ದಾರೆ. ಬಾಂಬೆ, ಮುಂಬೈ, ಪೂನಾದ ಕಡೆ ರೋಡಲ್ಲಿ. ಅಲ್ಲೊಬ್ಬ ಗಾಣಿಗ ಕೂತಿದ್ದಾನೆ. ಆ ಗಾಣಿಗನಲ್ಲಿ ಕೂತಾಗ ಅವ್ನು ನೋಡ್ತಾ ಇದ್ದಾನೆ. ಎಲ್ಲ ನೋಡಿ ಇವನಿಗೆ ಆಶ್ಚರ್ಯ. ಎಲ್ಲ ಇವನ ಒಂದು ತಡಿಕೆ ಹಾಕಿದ್ದಾನೆ, ಒಂದು ಸಣ್ಣ ಗುಡಿಸಲು, ಒಂದು ಪಿಟ್ಟು ಮರದಿದೆ, ಜೋಡೆತ್ತಿದೆ. ಇವನು ಸುಮ್ಮನೆ ಕೂತ್ಕೊಂಡು ಹೈ ಅಂತ ಇದ್ದಾನೆ. ಎತ್ತು ತಿರುಗ್ತಾ ಇದೆ, ಇಲ್ಲಿ ಎಣ್ಣೆಗೆ ಬರ್ತಾಯಿದೆ. ಇದೆಲ್ಲನೂ ಭಾಳ ಸಿಂಪಲ್ ಆಗಿದೆ ಅಂತ ಎಲ್ಲವನ್ನೂ ಕೇಳಿ ನೋಡಿ ಬರ್ಕೊಂಡ. ಇದಕ್ಕೆ ಎಷ್ಟು ಖರ್ಚು, ಪೇರ್ ಆಫ್ ಬುಲಕ್ಸಿಗೆ ಎಷ್ಟು, ಆ ಮರದ ಇದಕ್ಕೆ ಎಷ್ಟು, 2 ಎತ್ತಿನ ಬೆಲೆ ಏನು, ಅದಕ್ಕೆ ಆಹಾರ ಹಾಕೋದಕ್ಕೆ ಎಷ್ಟು, ತಿಂಗಳಿಗೆ ಎಷ್ಟಾಗುತ್ತೆ, ಇವನ ಸಂಬಳ ಏನು ಎಲ್ಲ ಕೇಳ್ಕೊಂಡ. ಕೊನೆಗೆ ಅದು ಎಂಡ್ ಫಿಟ್ ಅವನಿಗೆ ಒಂದು $5-6 ಆಗೋಯ್ತು ಇಷ್ಟೆಲ್ಲನೂ. ಎಲ್ಲ ಪರವಾಗಿಲ್ವೇ, ಇಷ್ಟು ಚೀಪ್ ಆದರೆ ನಾವು ಅಲ್ಲೇ ಕುದುರೆ ಹತ್ತಿರ ಮಾಡಿಸ್ಕೊಳ್ಳೋಣ ದನದ ಬದಲಾಗಿ ಅಂದ್ಕೊಂಡು ಸಂತೋಷ ಅಂದ. ಅವನೆಲ್ಲ ಕೇಳ್ತಾ ಇದ್ದ ಇಂಗ್ಲೀಷ್ನಲ್ಲಿ, ಈಕೆ ಹಿಂದಿ ಒಳಗೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ಲು. ಅವನು ಹೇಳ್ತಾ ಇದ್ದ, ಅವನು ಕೂತ್ಕೊಂಡು ಹೀಗೆ ಹೇಳ್ತಾ ಇದ್ದ, ಅನಕ್ಷರಸ್ತಪ, ಓದು ಬರ್ತಾಯಿಲ್ಲ. ಕೊನೆಯಲ್ಲಿ ಮೇಡಮ್ जस्ट वन डाउट अंदा. ಏನು? घंटी लगा है ना वो बुलक्स को घंटी लगा है ना, इससे क्या है, ಇವನು ವಾಟ್ ಈಸ್ ದಿ ಇಫೆಕ್ಟ್ ಆಫ್ ದಿ ಬೆಲ್ ಸೌಂಡ್ ಆನ್ ದಿ ಆಯಿಲ್ ಪ್ರೊಡಕ್ಷನ್ ಅಂತ ಇವನು ಕೇಳಿದ. ಅದಕ್ಕೆ ಹೆಂಗಸಿದ್ದವರು, ಭಯ್ಯ वो पूछ रहा है गले को घंटा लगा है ना, इसको फ़ायदा क्या है. वो छोड़ दिए अंದ ಅವನು. ಪಾಪ ಅವನು ಗಾಣ ಓಡಿಸೋನು. ಹೇಳೋ ಇಲ್ಲದ್ರೆ ಅವನು ನಗ್ತಾನೆ. ನಾನು ನೋಡಿದ ಮೇಮ್ ಸಾಬ್, घंटी जो है ना वो मारता ही रहता है ना, अगर हमारे लिए नींद आना, अगर वो काम रुक कर खड़ता है ना, तब मैं जगता हूँ अंದ ಅವನು. ಅದು ಅವನು ಮಾಡಿದ್ರು.
ನಾನು ಕಣ್ಣು ಮುಚ್ಕೊಂಡು ತೂಕಡಿಸ್ಬಿಟ್ರೆ ಆ ಎತ್ತು ಹೋಗದೆ ಹೋದರೆ ನನಗೆ ಎಚ್ಚರ ಆಗುತ್ತೆ ಅಂತ. ಈ ಗಂಟೆ ಶಬ್ದ ಇದೆಯಲ್ಲ, ಗಂಟೆ ಬರ್ತಾ ಇದ್ರೆ ನಮ್ಗೆ ಸುಪ್ತವಾಗಿ ನಮ್ಗೆ ಕೇಳ್ತಾ ಇರುತ್ತೆ. ಗಂಟೆ ನಿಂತರೆ ಎಚ್ಚರ ಆಗಿಬಿಡುತ್ತೆ ನಮಗೆ, ನಿದ್ದೆ, ತಿಳಿ ನಿದ್ದೆ, ಗಾಢ ನಿದ್ದೆ ಅಲ್ಲ ಅದು. ಎಚ್ಚರ ಅವರು ಏನೋ ಶಬ್ದ ನಿಂತು ಹೋಯ್ತಲ್ಲ ಅನ್ನಿಸ್ಬಿಡುತ್ತೆ ಅಂತೆ. ಅದಕ್ಕೋಸ್ಕರ ಗಂಟೆ ಕಟ್ಟಿದೆ ಅಂತ. ಈಕೆ ಅದನ್ನು ಹಾಗೆ ಹೇಳಬೇಕೋ ಬೇಡ, ಇವು ಗಾಣಿಗ ದಡ್ಡ ಅಂತ ತಿಳ್ಕೊಂಡು ಬುದ್ಧು ಐಸಾ ನಹಿ ಅಂತ. ಯಾಕಮ್ಮ ಅಂತ ಕೇಳಿದಂತವನು. ಹೀಗೆ ನೀನು ಹೇಳ್ತೀಯ, ಅದು ಗಂಟೆ ಕಟ್ಟಿರ್ತೀಯ ನೀನು, ಹೌದು. ಅದು ನಿಂತ್ಕೊಂಡು ಬಿಡುತ್ತೆ, ಕೆಲಸ ಮಾಡೋಲ್ಲ, ಹೌದು. ಸುಮ್ಮನೆ ಕೂತ್ಕೇನ ಅಲ್ಲಾಡಿಸ್ತಾ ಇರುತ್ತೆ. ಹೀಗೆ ಆವಾಗ ಗಂಟೆ ಶಬ್ದ ಆಗ್ತಾ ಇರುತ್ತೆ, ನಿನಗೆ ಎಚ್ಚರ ಆಗೋದಿಲ್ಲ, ಪ್ರೊಡಕ್ಷನ್ ನಿಂತು ಹೋಗುತ್ತೆ. ನೀನು ಏನಪ್ಪ ಅಂತಂದರೆ, ಮೇಮ್ ಸಾಬ್ ಹಮಾರೆ ಬುಲ್ಲಕ್ಸ್ ಬ್ಯಾರಿಸ್ಟರ್ ಬುಲ್ಲಕ್ಸ್ ನಹಿ ಹೈ ಅಂತ. ಬರೀ ಬುದ್ಧಿ ಕೆಲಸ ಮಾಡೋರಿಗೆ ಇಷ್ಟೇ ಆಗೋದು. ಅವ್ರಿಗೆ ಇಲ್ಲಿ ಹೃದಯ ವೈಶಾಲ್ಯ ಪ್ಲಸ್ ಬುದ್ಧಿ ಬೆಳಗೋದು ಗಾಯತ್ರಿ ಮಂತ್ರ. ಆ ಮಂತ್ರದಲ್ಲಿ ಎಷ್ಟು ಬಲ ಇದೆ ನೋಡಿ. ಅದನ್ನು ಹಾಗೆ ವಿಶೇಷವಾದಂಥ ಮಂತ್ರ ಇದೆ. ಇದು ನಮಗೆ ನಮ್ಮಲ್ಲಿ ಚಿಕ್ಕಂದಿನಿಂದ ಈ ಸಂಸ್ಕಾರವನ್ನು ಕೊಟ್ಟು ಅದನ್ನು ಬೆಳೆಸಿ ಮಾಡಿಸಿದರೆ ನಾವು ನಿಜವಾಗಲೂ ಆಗ್ತೀವಿ. ಅದು ಋಷಿಗಳು ಸುಮ್ಮನೆ ದಂಡ ಅಲ್ಲ. ಆ ಮಂತ್ರವನ್ನು ನೋಡಿದವರೇ ವಿಶ್ವಾಮಿತ್ರ ಮಹರ್ಷಿ, ಬಹಳ ದೊಡ್ಡ ಋಷಿ ಇತ್ಯಾದಿ. ನಾವು ಎಲ್ಲ ಕಡೆಗೂ ಕೂಡ ನಾವು ಮಾಡಬೇಕಾಗತ್ತೆ. ಇದನ್ನು ಬುದ್ಧಿ ಬೆಳಗಬೇಕು. ಆದರೆ ಆಲ್ರೆಡಿ ಡ್ಯಾಮೇಜ್ ಆಗೋದು ಆಗಿಬಿಟ್ಟಿರ್ತಲ್ಲ. ಇಲ್ಲಿ ನೋಡಿ, ಧೃತರಾಷ್ಟ್ರನಿಗೆ ಹೀಗೆ ಮಾಡಿದನ್ನು ಎಲ್ಲರೂ ಕೂಡ ತತ್ರಾಪಿ ರಾಜಕಾರಣಿಗಳು ತಿಳಿದಿದ್ದರೆ ಅವರಿಗೆ ತಮ್ಮ ಕಾರ್ಯನಿರ್ವಹಣೆಗೆ ಇದು ಸಹಾಯ ಮಾಡುತ್ತೆ. ರಾಜನ್ ಈ ಮಾತು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಸ್ಥಾನವೃದ್ಧಿ ಕ್ಷಯ ಯಜ್ಞಸ್ಯ ಷಾಡ್ಗುಣ್ಯ ವಿದಿತಾತ್ಮನಃ ಅನವಜ್ಞಾತಶೀಲಸ್ಯ ಸ್ವಾಧೀನ ಪೃಥಿವೀ ನೃಪ. ಸಂಧಿ, ವಿಗ್ರಹ, ಯಾನ, ಆಸನ, ದ್ವೈದೀಭಾವ, ಸಮಾಶ್ರಯ, ಈ 6 ಗುಣಗಳನ್ನು ಯಾವ ಪ್ರಜಾಪ್ರತಿನಿಧಿಯಾದವನು, ಆಡಳಿತ ಅಧಿಕಾರಿ ತಿಳಿದು ಅದರಂತೆ ನಡ್ಕೊಳ್ತಾನೋ, ಗಮನ ಇಟ್ಟು ಕೇಳಿ, ಇದು 6. ಇದು ನಮ್ಮೆಲ್ಲರಿಗೂ ಅನ್ವಯಿಸುತ್ತೆ, ಎಲ್ಲವೂ ಅನ್ವಯಿಸುತ್ತೆ. ಎಸ್ಪೆಷಲಿ ಇದು ಆಲ್ ಆಫ್ ಅಸ್ ಡೀಲ್ ವಿತ್ ಸಚ್ ಥಿಂಗ್ಸ್. ವಿದುರ ನೀತಿ ಅನ್ನೋದು ಯಾವ ಕಾಲಕ್ಕೆ ಅಂತಲ್ಲ, ಸಾರ್ವಕಾಲಿಕ. ಇದು ಇನ್ ದೇರ್ ಓನ್ ಫೀಲ್ಡ್ ಬರುತ್ತದು. ಎಷ್ಟರ ಮಟ್ಟಿಗೆ ಎಲ್ಲವೂ ಬರದೇ ಇರಬಹುದು, 1-2 ಬರುತ್ತೆ. ಸಂಧಿ ಅಂದರೆ ಸಾಮನೀತಿ ಅಂತ. ನಮ್ಮಲ್ಲೇ ವಿರೋಧ ಕಟ್ಕೊಂಡು ಕೋರ್ಟಿಗೆ ಹೋಗೋರು ಬಹಳ ಜನ ಇರ್ತೀವಿ ನಾವು. ಅಪ್ಪ ಮಗನ ಮೇಲೆ ಕೇಸ್ ಹಾಕ್ತಾನೆ, ಮಗ ಅಪ್ಪನ ಮೇಲೆ ಹಾಕ್ತಾನೆ, ಅಣ್ಣ ತಮ್ಮನ ಮೇಲೆ ಹಾಕ್ತಾನೆ, ತಮ್ಮ ಅಣ್ಣನ ಮೇಲೆ ಹಾಕ್ತಾನೆ. ಗಂಡ ಹೆಂಡತಿಯರು ಡಿವೋರ್ಸ್ ಆದಮೇಲೆ ಕೇಸ್ ಹಾಕ್ಬಿಟ್ಟು ರಗಳೆ ಮಾಡ್ಕೋತಾರೆ. ತುಂಬ ಇರುತ್ತೆ ರಗಳೆಗಳು. ಸಂಧಿ, ಸಾಮನೀತಿಯು ಎಲ್ಲಕ್ಕಿಂತ ಉತ್ತಮವಾದ ನೀತಿ. ವಿರೋಧಿಯೊಂದಿಗೆ ಸಮಾಧಾನದಿಂದ ಸ್ನೇಹವನ್ನು ಮಾಡಿಕೊಳ್ಳೋದು, ಇದನ್ನು ರೆಕನ್ಸಿಲಿಯೇಷನ್ ಅಂತಾರೆ. ಈ ಆಸ್ತಿ ವಿಭಾಗ ಮಾಡುವಾಗ ಇಬ್ಬರು ಅಣ್ಣ ತಮ್ಮಂದಿರಿದ್ರೆ ತಮ್ಮನನ್ನು ಮೊದಲು ಕೇಳಿ ಆಮೇಲೆ ಅಣ್ಣನ ಕೇಳ್ತಾರೆ. ಆ ತಮ್ಮ ಯಾವುದೋ ಒಂದು ಎಕ್ಸ್ಟ್ರಾ ಹೆಚ್ಚಿಗೆ ಬೇಕು ಅಂದರೆ ತೊಗೊಂಡು ಹೋಗಪ್ಪ ಅಂತಂದ್ಬಿಟ್ರೆ ವಾಸಿ. ಕೊಡೋದಿಲ್ಲ ಅಂದರೆ ಕೋರ್ಟಿಗೆ ಹೋಗಬೇಕು. ಇದು ನಡೆದಿರುತ್ತೆ, ಹಿಂದೆ ಬೇಕಾದಷ್ಟು ನಡೆದಿದೆ, ಎಲ್ಲೂ ನಡೆದಿದೆ. ಪ್ರಿವಿ ಕೌನ್ಸಿಲಿಂದ ಒಬ್ಬ ಜಡ್ಜ್ ಬಂದಿದ್ದರು 1923 ಒಳಗೆ. ಇಬ್ಬರು ಅಣ್ಣ ತಮ್ಮಂದಿರ ಜಗಳ, ಕೋಟ್ಯಾಧೀಶ್ವರಿ ಒಂದು ಸಾಲಿಗ್ರಾಮದ ಮೇಲೆ ಜಗಳ. ಇವು ನಮ್ಮವ್ರಿಗೆ ತೀರಿಸ್ಕೊಳ್ಳಿಲ್ಲ, ತೊಗೊಂಡು ಹೋಗಯ್ಯ ನೀನೇ ಅಂದ್ಬಿಟ್ಟಿದ್ರೆ ಪರವಾಗಿಲ್ಲ. ತಮ್ಮ ಯಾಕೆ ರಿಚ್ ಆಗಬೇಕು ಅಂತ ಅಣ್ಣನಿಗೆ, ಅಣ್ಣ ಯಾಕೆ ರಿಚ್ ಆಗಬೇಕು ಅಂತ ತಮ್ಮನಿಗೆ. ಆ ಸಾಲಿಗ್ರಾಮದ ಮೇಲೆ ಜಗಳ. ಅದು ತಲೆಮಾರಿನಿಂದ ಮನೇಲಿ ಬಂದಿದೆ. ಅದು ಇರೋದರಿಂದ ಇವರಿಗೆ ಐಶ್ವರ್ಯ ಅಂತ ಅವರಿಗೊಂದು ನಂಬಿಕೆ. ನಾವು ನಂಬಿಕೆನೇನು ಕ್ವಶನ್ ಮಾಡೋ ಹಾಗಿಲ್ಲ, ಅದು ಫ್ಯಾಕ್ಟ್ ಆಗಿರುತ್ತೆ. ಅದು ಸಾಲಿಗ್ರಾಮ ಪೂಜೆ ಮಾಡೋದ್ರಿಂದ ಐಶ್ವರ್ಯ ಹೆಚ್ಚಾಗಿದೆ ದಟ್ಟು ದರಿದ್ರಾಗಿದ್ದವರಿಗೆ. ಕೊನೆಯೊಳಗೆ ಸುಪ್ರೀಂ ಕೋರ್ಟ್ನವ್ನು ಬಂದ್ಬಿಟ್ಟು ವಾಟ್ ಇಸ್ ದಿ ಸಾಲಿಗ್ರಾಮ್ ಅಂತ, ಹೀಗೆ ಇರುತ್ತೆ ಸಾಲಿಗ್ರಾಮ. ವೈ ಸೋ ಮಚ್ ಕ್ವಾರಲ್ ಆ್ಯಂಡ್ ಲಾಸ್ ಆಫ್ ವೆಲ್ತ್ ಆ್ಯಂಡ್ ಇನ್ಕಮ್ ಆ್ಯಂಡ್ ರೆವೆನ್ಯೂ ಅಂತ ಬಂದರೆ ಬಡ್ದಾಡಿದ್ರಿ ಯಾಕೆ? ಬ್ರೇಕ್ ದಿಸ್ ಇಂಟು 2 ಆ್ಯಂಡ್ ಡಿವೈಡ್ ಇಟ್ ಅಂದ್ಬಿಟ್ಟು ಅವನಿಗೆ ಸಾಲಿಗ್ರಾಮದ ಕತೆ ಅವನಿಗೆ ಏನು ಗೊತ್ತೇ. ಸಾಲಿಗ್ರಾಮ ಹೊಡೆದೋದ್ರೆ ಅದರಲ್ಲಿ ಶಕ್ತಿ ಇರೋದಿಲ್ಲ ಅನ್ನೋದಿಲ್ವೇ? ದೇವರಿಗೆ ಪೂಜೆ ಮಾಡೋದು ಗುಣ ಅಂದರೆ ಅದಕ್ಕೆ ಪೂಜೆ ಮಾಡೋದಿಲ್ಲ ಯಾರು, ಪೂರ್ಣವಾಗಿದ್ದರೇ ಮಾಡೋದು. ಅದು ಅಂದರೆ ಸಂಧಿಲಿ ಯಾಕಪ್ಪ ಮಾಡ್ಕೋಬಾರ್ದು ನಾವು? ಸಮಾಧಾನ ಮಾಡಿ ತಮ್ಮಣ್ಣ ನೀನೇ ಇಟ್ಕೊಳ್ಳಯ್ಯ, ಹೋಗಲಿಲ್ಲ ಇಟ್ಕೊಳ್ಳಲ್ಲ ಸಾರ್, ಇಟ್ಕೊಳ್ಳ. ನಮ್ಮ ಬುದ್ಧಿ ಎಲ್ಲಿವರೆಗೂ ಹೋಗ್ಬಿಡ್ತೀನಿ. ನಿಮಗೆ ಉದಾಹರಣೆ ಕೊಡೋದಿಲ್ಲ. ಅರ್ಥ ಏನು ಅಂದರೆ, ನಾನು ಅನುಭವ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಯಾಕೆ ನಮ್ಗೆ ಹೀಗಾಗುತ್ತೆ ಅಂತ ನಮ್ಮನ್ನು ಕ್ವಶನ್ ಕೇಳಬೇಕು. ಇಬ್ಬರು ಅಣ್ಣ ತಮ್ಮಂದರು ಪ್ರಾಣಕ್ಕೆ ಪ್ರಾಣ ಇದ್ದರು ನಮ್ಮೂರಿನಲ್ಲಿ. ಎಷ್ಟು ಅಂದರೆ ಅವರು ಅಂಥ ಸ್ನೇಹನ ಎಲ್ಲೂ ನೋಡೋಕ್ಕಾಗೋಲ್ಲ. ಆ ತಮ್ಮನಿಗೋಸ್ಕರ ಜೀವನೇ ಕೊಡ್ತಾಯಿದ್ದ, ಇವನ ಅಣ್ಣನಿಗೋಸ್ಕರ ಸರ್ವಸ್ವ ಕೊಟ್ಟ. ನಾನು ಲಂಡನ್ನಿಂದ ಬರ್ತೀನಿ ಒಂದು ಸಲ, ತಮ್ಮ ಉಮ್ಮಂತಿದ್ದಾನೆ ಅಣ್ಣನ ಮನೆಗೆ ಹೋಗಿ ಆಲೇ 6 ತಿಂಗಳಾಯಿತು ಅಂದ. ಯಾಕಯ್ಯ ಅಂತ ಕೇಳಿದೆ, ಏನು ಮಾಡಿದ್ರು ಹೇಳಲಿಲ್ಲ. ನನ್ನನ್ನು ವಾಪಸ್ ಹೋಗೋದಿನ ಒಂದಿನ ಮೊದಲು ಊಟಕ್ಕೆ ಕರೆದ. ನೀನು ಏನು ಕಾರಣ ಕೊಡದೆ ಹೋದ್ರೆ ಊಟಕ್ಕೆ ಬರೋಲ್ಲ ಅಂತಂದಮೇಲೆ ಕೊಡ್ತೀನಿ, ಯಾರಿಗೂ ಹೇಳಬಾರ್ದು ನೀನು ಅಂದ. ಏನೋ ಬ್ರಹ್ಮ ರಹಸ್ಯ ಇದೆಯೋ ಅಂತ ಕೇಳಿದೆ. ಅವನ ಹೆಂಡತಿನೂ ದೂರ ಹೋಗಿ ನೀನು ಬರಬೇಡ ಅಂದ್ಬಿಟ್ರೆ ರಹಸ್ಯವಾಗಿ ಅವನ ಕೋಣೆಗೆ ಕರ್ಕೊಂಡೋಗಿ ಬಾಗಿಲು ಹಾಕಿ ಬೋಲ್ಟ್ ಹಾಕಿ. ನಮ್ಮ ಅಣ್ಣ ಬಹಳ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ದೆಯಿಂದ ಏನು ಕಡಿಮೆ ಆಯಿತು ಅಂದೆ. ನಮಗೆ 50 ತೆಂಗಿನ ಮರ ಇತ್ತು.
ಇಬ್ಬರಿಗೂ 25 ಅಂತಾಯಿತು. ಒಂದು ಮರ ತುಂಬ ಕಾಯಿ ಬಿಡ್ತಾಯಿತ್ತು. ಅದು ಅವನಿಟ್ಕೊಂಡಿದ್ದಾನೆ, ನಾನು ಇಟ್ಕೊಂಡಿದ್ದೇನೆ ಅದನ್ನು. ಆದರೆ ಅವನು ಎಂಥ ಬುದ್ಧಿವಂತ ನಮ್ಮ ಅಣ್ಣ ಅಂದರೆ ನನಗೆ ಕೊಟ್ಟಾಗ ಮಾಡ್ದ. ಆ ಕಾಯಿ ಎಲ್ಲ ಅವನ ಕಡೆ ಬೀಳುತ್ತೆ ಅಂದ ಸ್ವಾಮಿ. ನಿಜವಾಗ್ಲೂ ನಂಬೋಗಿ ನಗಬೇಕು, ಅವನು ಚಚ್ಚ ಹಾಕೋಣ ಅಂತ ಅನ್ನಿಸ್ಬಿಡ್ತಾನೆ. ಒಂದು ಮರದಲ್ಲಿ ಕಾಯಿ ಅವನ ಕಡೆ ಬೀಳುತ್ತಂದೆ, ಹೋಗಿ ತೊಗೋಬಾರ್ದೆ ಅದನ್ನು, ನನಗೆ ಮೋಸ ಮಾಡ್ದೆ ಅಂತಂದೆ ತಮ್ಮ. ಎಂಥ ಸ್ನೇಹ ಇತ್ತು. ದೇರ್ ಆರ್ ಸಚ್ ಪೀಪಲ್. ನಾವು ಇದನ್ನು ತಿಳ್ಕೊಂಡ್ರೆ ಸ್ವಲ್ಪ ನಮಗೆ ನಾಚಿಕೆ ಆಗುತ್ತೆ. ವಿ ಫೀಲ್ ಅಶೇಮ್ಡ್ ಆಫ್ ವಾಟ್ ಈಸ್ ಇಟ್ ದಟ್ ವಿ ಆರ್ ಡೂಯಿಂಗ್ ಅನಿಸುತ್ತೆ ಸರ್. ತುಂಬ ನಿಜವಾಗ್ಲೂ ಅನ್ಬೇಕು ಸರ್. ಒಂದು ಕಥೆ ಮಹಾಭಾರತದನ್ನು ರಾಜಾಜಿನಗರದಲ್ಲಿ ಹೇಳ್ತಾ ಇದ್ದಾಗ 30 ವರ್ಷದ ಹಿಂದೆ ಅದೊಂದು ಕಥೆ ಬರುತ್ತೆ, ಮಹಾಭಾರತದಲ್ಲೇ ಬರುತ್ತೆ, ತುಂಬ ಚೆನ್ನಾಗಿದೆ. ವ್ಯಾಧಗೀತೆ ಅಂತ. ಮಾಂಸ ಮಾರೋನು ಅವನು ಹೋಗ್ಬಿಟ್ಟು ಬ್ರಾಹ್ಮಣನಿಗೆ ಉಪದೇಶ ಮಾಡ್ತಾನೆ. ಆ ಕಥೆ ಹೇಳಿದ್ದಕ್ಕೆ ಅದರಲ್ಲಿ ತುಂಬ ಚೆನ್ನಾಗಿದೆ. ಒಬ್ಬ ಋಷಿ ತಪ್ಪು ಮಾಡಿದೆ. ಒಬ್ಬರು ಇದ್ದಕ್ಕಿದ್ದ ಹಾಗೆ ಒಬ್ಬರು ಬಂದುಬಿಟ್ಟು ಒಂದು ಕುಕ್ಕಿ ಒಂದು ಹಣ್ಣೆಲ್ಲ ತಂದುಬಿಟ್ರು, ನಮಗೆ ಪುತ್ರ ಭಿಕ್ಷೆ ಕೊಟ್ರಿ ನೀವು ಅಂತಂದರು. ಏನು ಗೊತ್ತಾಗಲಿಲ್ಲ ಪುತ್ರ ಭಿಕ್ಷೆ ಅಂದರೆ ಏನು ಅಂತ. ನಮ್ಮ ಮಗ ನನ್ನ ಬಿಟ್ಟು ಹೋಗಿ ಆಗಿತ್ತು, ಒಬ್ಬನೇ ಮಗ, ಅವನು ನಿಮ್ಮ ಕಥೆ ಕೇಳಿದ್ದಾನೆ 1 ತಿಂಗಳಿಂದ ಅಂತ ನಮ್ಗೆ ಆಮೇಲೆ ಗೊತ್ತಾಯಿತು. ಇವಾಗ 6 ತಿಂಗಳಿಂದ ನೀವು ಹೇಳಿದ್ದನ್ನು ನಮ್ಮ ಮನೆಗೆ ಬಂದು ಕಾಲಿಗೆ ಬಿದ್ದಿನ ಮೇಲೆ ನಿಮಗೆ ಸೇವೆ ಮಾಡ್ತಾ ಇರ್ತೀನಿ ಅಂತ ಅಂದ. ನಾವು ಏನು ಇಮೋಷನಲ್ ಹೇಳ್ತಾನೋ ಅಂದ್ಕೊಂಡ್ವಿ. ಇವಾಗ 6 ತಿಂಗಳಿಂದ ಬಹಳ ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾನೆ. ಆ ಕಥೆ ಅಗಾಧವಾದ ಪರಿಣಾಮ ಬೀರಿದೆ ಅಂದರು. ಥ್ಯಾಂಕ್ ಗಾಡ್ ಐ ಹ್ಯಾವ್ ಡನ್ ದಿ ಡೇ ಹಾಗೆ ಅಂತ ಅಂದ್ಕೊಂಡೆ ನಾನು. ಇಫೆಕ್ಟ್ ಆಗುತ್ತೆ. ರಾಮಾಯಣ ಮಹಾಭಾರತ ಇಫೆಕ್ಟ್ ಆಗದೆ ಇರೋದಿಲ್ಲ. ಆದರೆ ನಾವು ಅದನ್ನು ಶ್ರದ್ಧೆಯಿಂದ ಕೇಳಿದರೆ ಖಂಡಿತ ಆಗುತ್ತೆ. ಸಂಧಿ ಅಂದರೆ ರೆಕನ್ಸಿಲಿಯೇಷನ್. ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. ಮುಖಾಮುಖಿ ಮಾತಾಡಿದರೆ ಆಡೋದೇ ಇಲ್ಲ ಸರ್. ನಾಟ್ ಇನ್ ಸ್ಪೀಕಿಂಗ್ ಟರ್ಮ್ಸ್, ನಾಟ್ ಇನ್ ಸೀಯಿಂಗ್ ಟರ್ಮ್ಸ್ ಅಂದ್ಬಿಡ್ತೀವಿ ನಾವು. ಎಷ್ಟು ಚೆನ್ನಾಗಿ ಹೇಳ್ತಾನೆ, ತನಗಿಂತ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಾನೆ ಎಂದು ಮನಗಂಡು ಅಶಕ್ತನಾದವನು ಆತನೊಂದಿಗೆ ಸಂಧಿಯನ್ನು ಮಾಡಿಕೊಳ್ಳಬೇಕು. ನಮಗೆ ಶಕ್ತಿ ಇಲ್ಲ ಅಂದ್ಬಿಟ್ರೆ ಸಾಕು, ನಾವು ನಮ್ಮ ಪಾಡಿಗಿರೋಣ ಅಂತ ಅನ್ಬೇಕು. ಇಲ್ಲಾಂದ್ರೆ ಫಜೀತಿ. ವಿಗ್ರಹ ಅಂದರೆ ತಾನು ಎರಡನೇದು ವಿಗ್ರಹ ಅಂದರೆ ತಾನು ಬಲಿಷ್ಠನಾಗಿದ್ದು ಶತ್ರುವು ದುರ್ಬಲನಾಗಿದ್ದಾನೆ ಅಂತ ಖಚಿತಪಡಿಸ್ಕೊಂಡ ಮೇಲೆ ಅವನ ಜೊತೆ ಕಾದಾಡ್ಬೋದು, ಸೆಟೆದು ನಿಲ್ಬೋದು, ಹೋಗಯ್ಯ ಅನ್ಬೋದು. ಇದರ ನೀತಿ ಇದೆಲ್ಲ. ಯಾನ ಅಂದರೆ ಶತ್ರುವು ವ್ಯಸನ ಪೀಡಿತನಾಗಿದ್ದಾನೆ ಅಂತ ತಿಳಿದಿದ್ದಾಗಲೂ, ಶತ್ರುವನ್ನು ಅವನ ಕಡೆಯವರು ಬಿಟ್ಟು ಹೋಗ್ತಿದ್ದಾರೆ ಅನ್ನೋದನ್ನು ತಿಳಿದಿದ್ದರೂ ಕೂಡ, ಶತ್ರುವಿನ ರಾಜ್ಯ ಕ್ಷಾಮಪೀಡಿತವಾಗಿದೆ, ಜನರಲ್ಲಿ ಹಾಹಾಕಾರ ಎದ್ದಿದೆ ಅಂತ ತಿಳಿದಿದ್ದರೂ ಕೂಡ ಯುದ್ಧಕ್ಕೆ ಹೊರಡುವುದು ಯಾನ ಅಂತ. ನೋಯಿಂಗ್ಲಿ ದಟ್ ದೇ ಆರ್ ವೀಕ್, ಫೇಸ್ ಹಿಮ್. ಅದು ರಾಜನೀತಿ. ಅದು ಇವಾಗ ನೋಡಿ ಹೇಗೆ ಪಾರ್ಲಿಮೆಂಟಲ್ಲಿ ಕ್ವಶನ್ ಬಂದಿದೆ, ಅಮೆರಿಕಾದೆಲ್ಲ ಬಂದಿದೆಯಲ್ಲ, ಅದರಲ್ಲಿ ಎಣ್ಣೆ ಸೀಗೆಕಾಯಿ ಇರೋರೆಲ್ಲ ಒಂದಾಗೋಣ ಅಂತಾರೆ ಸರ್ಕಾರ ಉರುಳಿಸ್ಬೇಕು ಅಂತ ಹೇಳಿ. ರಾಜನೀತಿ ಒಳಗಿದೆಲ್ಲ ಇಸ್ ಪರ್ಮಿಟೆಡ್. ಯಾಕೆಂದರೆ ರಾಜನೀತಿ ಅದು. ಬಲ ಬೇಕು ಇವನಿಗೆ, ಎಲ್ಲರ ಹತ್ರನೂ ಸೇರಿಸ್ಕೊಳ್ಳಿ, ಮೊದಲು ಅವನು ಕೊಂದು ಹಾಕಿ ಆಮೇಲೆ ನೋಡ್ಕೊಳ್ಳೋಣ ಅಂತಂತಾರೆ. ಇದು ರಾಜನೀತಿ ಹೇಳ್ತಾ ಇದ್ದಾನೆ. ಆಸನ ಅಂದರೆ ಶತ್ರುವಿನ ಮೇಲೆ ಯುದ್ಧಕ್ಕೆ ಹೊರಡಲು ಸಕಾಲವನ್ನು ನಿರೀಕ್ಷಿಸುತ್ತಾ ಕೂರುವುದು, ಸಹನೆ ಸೈರಣೆಯಿಂದ ಕಾಯುವುದು. ಮಹಾಭಾರತದಲ್ಲಿ 24 ಗುರುಗಳು ಬರ್ತಾರೆ. ಒಬ್ಬ ಡಿಗ್ರಿ ತೊಗೊಂಡು ಹೋಗ್ತೀನಿ ಅಂದಾಗ ಆ ಗುರು 1 ವರ್ಷ ಸುತ್ಕೊಂಡು ಬಾ ಅಂತಾನೆ, ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸ್ ಅಂತಾನೆ. ಆ 1 ವರ್ಷ ಏನು ಮಾಡಲಿ ಅಂದರೆ ನೀನು ಏನನ್ನು ನೋಡಿದ್ರೂ ಅದನ್ನು ಅಬ್ಸರ್ವ್ ಮಾಡು ಅಂತಾನೆ ಆ ಗುರು. ಅಷ್ಟೇ ಸರಿ ಅಂತಾನೆ. ಹೊರಟುಬಿಟ್ಟ ಶಿಷ್ಯ. ಸರಿಯಾಗಿ 360 ಬರಬೇಕು ಅಂತ ಹೋಗಿ ಇನ್ನೂ ಇಲ್ಲಿಂದ ಈ ರಾಮಕೃಷ್ಣ ಆಶ್ರಮದವರೆಗೂ ಹೋಗಿಲ್ಲ. ಅಷ್ಟರಲ್ಲೇ ಒಂದು ಕಾಗೆ ಕೊಂಬೆ ಮೇಲೆ ಕೂತ್ಕೊಂಡು ಕಾ 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 ಅಂತ ಕೂಗ್ತಾಯಿದೆ. ಗುರು ಹೇಳ್ಬಿಟ್ಟಿದ್ದಾನಲ್ಲ, ಏನು ರಿಪೀಟೆನ್ಷನ್ ಏನಾದರೂ ಬಂದರೆ ಅದನ್ನು ನೋಡು ಅಂತ. ಹಾಗೆ ಯಾಕೆ ಹೀಗೆ ಕಾಗೆ ಕೂಗ್ತಾಯಿದ್ದ, ಕಾಗೆ ನೋಡಿದೆ, ಹೀಗೆ ಕೊಂಬೆ ಮೇಲೆ ಕೂತಿದೆ, ಕಾ ಕಾ ಅನ್ನತ್ತೆ. ಹೀಗೆಲ್ಲೋ ನೋಡುತ್ತೆ, ಕೆಳಗೆ ನೋಡುತ್ತೆ, ಕಾ ಕಾ ಅನ್ನತ್ತೆ. ಆಮೇಲೆ ಈ ಶಿಷ್ಯ ಕೆಳಗಡೆ ನೋಡಿದೆ, ಅಲ್ಲೊಂದು ಮಾಂಸದ ತುಂಡಿತ್ತು. ಅದನ್ನು ಬಂದು ತಿನ್ನದೇನೆ ಕೂಗ್ತಾ ಇದೆ. ಅರೆ ಆ ಮಾಂಸದ ದುಡ್ಡು ತಿಂದೆ ಯಾಕೆ ಕೂಗ್ತಾ ಇದೆ ಅಂತ ಹಾಗೇ ನೋಡ್ತಾ ಇದ್ದೀನಿ. ಒಂದು 5 ನಿಮಿಷಕ್ಕೆ ಒಂದು 5-6 ಕಾಗೆಗಳು ಬಂತು. ಎಲ್ಲವೂ ಹೋಗ್ಬಿಟ್ಟು ತಿನ್ನೋಕೆ ಶುರು ಮಾಡ್ತು. ಇವನ ಯಾವುದನ್ನೇ ಒಬ್ಬನೇ ತಿನ್ನಬಾರ್ದು, 4 ಜನರೆಲ್ಲ ಹಂಚ್ಕೊಂಡು ತಿನ್ನಬೇಕು ಅಂತ ಈ ಕಾಗೆ ಇದೆಯಲ್ಲ, ಕಾಗೆ ನನಗೆ ನೀನು ಮೊದಲನೇ ಗುರು ಅಂತ ಅಡ್ಡು ಬಿದ್ದಾವ. ಅಲ್ಲಿಂದ ಇನ್ನೊಂದು 2 ಮೈಲಿ ದೂರ ಹೋದ ಒಂದು ದೊಡ್ಡ ಕೆರೆ ಇತ್ತು. ವಾಟರ್ ಸ್ಟಿಲ್ಲಾಗಿ ಕ್ಲಿಯರಾಗಿತ್ತು, ನೆಲ ಕಾಣ್ತಾ ಇತ್ತು. ಎಷ್ಟು ಶುಭ್ರವಾಗಿದೆ ನೀರು ಅಂತ ಆ ಕೆರೆ ನೋಡಿದಾಗ ಅಲ್ಲೊಂದು ನೆರಳು ಹೀಗೆ ಸುತ್ತಾಯಿತು, ಹೀಗೆ ಸರ್ಕಲ್ ಮಾಡ್ತಾಯಿತ್ತು. ಎಲ್ಲಿಂದ ಬಂತು ಈ ನೆರಳು ಅಂತ ಹೀಗೆ ಮೇಲೆ ನೋಡ್ದ. ಮೇಲೆ ಒಂದು 500 ಅಡಿ ಎತ್ತರದಲ್ಲಿ ಒಂದು ಬಕಪಕ್ಷಿ ಹೀಗೆ ಸರ್ಕಲ್ ಹಾಕ್ತಾಯಿತ್ತು. ಅಲ್ಲ ಇದು ಯಾಕೆ ಸುತ್ತಾ ಇದೆ ಅಂತ ಅಬ್ಸರ್ವೇಷನ್ ಅದು ಮುಖ್ಯ ಇಲ್ಲಿ. ನೋಡ್ದ ಆ ಬಕಪಕ್ಷಿ ಕೊಕ್ಕನ್ನು ಹಿಡ್ಕೊಂಡು ಸುತ್ತಾಯಿತ್ತು. ಛಕ್ ಅಂತ ಬಂದ್ಬಿಟ್ಟು ಒಂದು ಮೀನನ್ನು ಹಿಡ್ಕೊಂಡು ಹೋಗ್ಬಿಡ್ತು.
ಒಂದು ಕಾರ್ಯವನ್ನು ಸಾಧಿಸಬೇಕಾದರೆ ಎಷ್ಟು ಸೈರಣೆ ಇರಬೇಕು, ಎಂತಹ ಏಕಾಗ್ರತೆ ಇರಬೇಕು, ಆ ಗುರಿ ಸಾಧನೆಗೆ ಹೇಗಿರಬೇಕು. ಚಕ್ಕಂತ ಅಷ್ಟು ದೂರದಿಂದ ಬಂದು ಆ ಪಕ್ಷಿ ಅಲ್ಲಿದ್ದರೆ, ಆ ಮೀನು ಇಲ್ಲಿದ್ದರೆ, ಅದು ಬರೋದ್ರೊಳಗೆ ಆ ಮೀನು ಇಲ್ಲಿಗೆ ಬಂದಿರುತ್ತೆ. ಇಲ್ಲಿಂದ ಹೊರಟಿದ್ದ ಅಲ್ಲಿಗೆ ಬಂದು ಅದನ್ನು ಎತ್ಕೊಂಡು ಹೋಗಬೇಕು ಅಂದರೆ ಎಷ್ಟು ಸಹನೆ, ಸೈರಣೆ, ಗುರಿ ಇರಬೇಕು. ಒಬ್ಬ ಮನುಷ್ಯ ಏನನ್ನಾನು ಸಾಧಿಸಬೇಕಾದರೆ ಈ ಗುಣ ಇರಬೇಕು. ನೀನು 2ನೇ ಗುರು ಅಂದವನು. ಹೀಗೆ 24 ಗುರುಗಳನ್ನು ಕಂಡು ಹಿಡಿತಾನೆ ಒಂದು ವರ್ಷದಲ್ಲಿ. ವಾಪಸ್ ಹೋಗ್ತಾನೆ. ಇನ್ನು 22 ಯಾವ ಸ್ವಾಮಿಯಿಂದ ಈಗಲೇ ಹೇಳಿ ಇನ್ಬೇಡಿ, ವಿದುರ ಬೈತಾನೆ ಮೇಲೆ. ನಾನು ಅದು ಇನ್ನೊಂದು ಸಲ ಬಂದಾಗ ಹೇಳ್ತೀನಿ. ಅಂದರೆ ಪ್ರತಿಯೊಂದರಿಂದಲೂ ನಾವು ಕಲಿಯಬಹುದು ಅನ್ನೋದು ಬಹಳ ದೊಡ್ಡ. ಈ ಮಹಾಭಾರತದಲ್ಲಿ ಎಲ್ಲವೂ ಇದೆ ಸರ್, ಇಲ್ಲೇ ಇರೋದೇ ಇಲ್ಲ. ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ತತ್ ಕ್ವಚಿತ್. ಏನು ನೋ ಡೌಟ್. ದ್ವೈಧೀ ಭಾವ. ಪ್ರಬಲರಾದ ಇಬ್ಬರು ಶತ್ರುಗಳ ಪೈಕಿ ಇಬ್ಬರಿಗೂ ಸ್ನೇಹವಾಗಿರುವಂತೆ ವರ್ತಿಸಿ, ಇಬ್ಬರಿಗೂ ತಾನು ಆತ್ಮೀಯ ಎಂಬ ನಂಬಿಕೆ ಬರುವಂತೆ ಮಾಡಿ, ಆ ಇಬ್ಬರ ನಡುವೆ ಒಡಕು ಬರುವಂತೆ ಮಾಡುವುದು. ಆ ಇಬ್ಬರು ಬಡದಾಡ್ತಾರೆ, ಅವರ ಪೈಕಿ ಗೆದ್ದವನ ಜೊತೆ ಸ್ನೇಹ ಮಾಡ್ಕೋಬೇಕು. ಸೋತು ಇದು ನಿತ್ಯ ನಡೀತಾ ಇರೋ ರಾಜಕೀಯ. ನಾವು ಇವಾಗ ನೋಡ್ತಾ ಇದ್ದೀವಲ್ಲ, ಪೇಪರ್ನಲ್ಲಿ ಓದ ಕೂಡಲೇ ಏನು ಸಮಾಚಾರ ಅಂದಾಗ ಇದೆಲ್ಲ ಬರುತ್ತೆ. ಇದನ್ನು ರಾಜಕಾರಣಿಗಳು ಓದಿರ್ತಾರೆ ಅಂತ ಕಾಣುತ್ತೆ, ಅಥವಾ ಓದದೇ ಹೋದರೂ ಮಾಡ್ತಾ ಇದ್ದಾರೆ. ಇದನ್ನು ವಿದುರ ಏನು ಇಲ್ಲದೇ ಇರೋದನ್ನು ಹೇಳಿಲ್ಲ ಅಂತ ಗೊತ್ತಾಗುತ್ತೆ ನನಗೆ. ಭೇದೋಪಾಯ, ಇದನ್ನು ಒಡೆದು ಬಿಡೋದು. ಅದನ್ನು ಸಮಾಶ್ರಯ ಅಂದರೆ ಶತ್ರುವಿಗೆ ಶರಣಾಗ್ಬಿಡೋದು. ಏನಿಲ್ಲಪ್ಪ ನನ್ನ ಹತ್ರ ಅಂತ ಸುಮ್ಮನೆ ಗುದ್ದಾಡಿ ಏನು ಪ್ರಯೋಜನ ಅಂತ ಸ್ವರಕ್ಷಣೆಗಾಗಿ ಶತ್ರುವಿನಲ್ಲಿ ಆಶ್ರಯವನ್ನು ಪಡೆಯುವುದು. ಹೀಗೆ ರಾಜಕಾರ್ಯವನ್ನು ನಡೆಸುವಂಥ ಮುಖ್ಯಸ್ಥನಾದವನು 6 ಗುಣಗಳನ್ನು ತಿಳಿದಿರಬೇಕು. ಯಾವ ನಾಯಕನಿಗೆ ಆತನ ಕೋಪವಾಗಲಿ ಹರ್ಷವಾಗಲಿ, ಇದು ಬಹಳ ಮುಖ್ಯ ಸರ್. ನಾವು ನೌಕರರ ಮೇಲೆ ಸಿಟ್ಟು ಮಾಡ್ಕೋಬಾರ್ದು ಅಂತ ಹೇಳ್ತಾರೆ. ಯಾಕೆಂದರೆ ಆ ಸಿಟ್ಟು ವ್ಯರ್ಥ ಆಗಿಬಿಡುತ್ತೆ. ಸಣ್ಣ ಮನುಷ್ಯ ಅಂತ ಅಂದ್ಬಿಡ್ತಾರೆ. ಲಾಭ ಏನಾಗೋದಿಲ್ಲ ಅದರಿಂದ. ಏನಾದರೂ ಲಾಭ ಆಗಬೇಕು ಅಂತಂದರೆ ರೇರ್ಲಿ ಸಿಟ್ಟು ತೊಗೊಂಡು ಅಲ್ಲಿಗೆ ಮುಗಿಸ್ಬಿಡ್ಬೇಕು. 2ನೇ ಮಾತೇ ಇಲ್ಲ ಅಲ್ಲಿಗೆ. ಮಾತಾಡೋದಕ್ಕೆಲ್ಲ ಗದರಿಸಿ ಸುಮ್ಮನೆ ಇರಿ ಸಾಕು ಅಂದ್ಬಿಡ್ತು. ಮರ್ಯಾದೆ ಹೋಗ್ಬಿಡುತ್ತೆ ನಮಗೆ. ಗಂಭೀರವಾಗಿರಬೇಕು ಆ ಮನುಷ್ಯ. ತಲೆ ಹೆಚ್ಚಿಗೆ ಹಾಕಬಾರ್ದು. ಆತ ಅಸಿಸ್ಟೆಂಟ್ಸ್ ಹತ್ರ ಮಾಡಿಸ್ಬೇಕು. ಇದು ಬಹಳ ಮುಖ್ಯ. ನಮ್ಮಲ್ಲಿ ಮೆನಿ ಆಫ್ ಅಸ್ ಇದನ್ನು ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನಲ್ಲಿ ಕೋರ್ಸ್ ತೊಗೋತಾರೆ. ಇದಕ್ಕೆಲ್ಲ ಕೋರ್ಸ್ ತೊಗೋತಾರೆ. ಆ ಕೋರ್ಸ್ನಲ್ಲಿ ಹೇಳ್ತಾರೆ ವಿನಾಕಾರಣ ಎಲ್ಲಕ್ಕೂ ನೀವು ಅರ್ಚಾಡ್ತೀರಿ ಅಂದ್ಬಿಟ್ರೆ ಅವನ ಬೆಲೆ ಹೋಗಿಬಿಡುತ್ತೆ. ರೇರಾಗಿ ಮಾತಾಡಬೇಕು. ಒಂದು ಸಲ ಆಡಿದರೆ ಅವನು ಆಡ್ದ ಅಂದರೆ ಅಲ್ಲಿಗೆ ಅಪ್ರತಿಹತವಾಗಿರಬೇಕು. ಚಿಲ್ಲರಿಯಾಗಿ ಆಗಬಾರ್ದು ಅಂತ. ಇದರಲ್ಲಿ ನಮ್ಮಲ್ಲಿ ಇರುತ್ತಲ್ಲ ಈ ವೀಕ್ನೆಸ್ಸು, ಇದನ್ನು ನಾವು ತಿದ್ದುಕೊಳ್ಳೋದಕ್ಕೆ ಮಹಾಭಾರತ ಹೆಲ್ಪ್ ಮಾಡುತ್ತೆ ನಮಗೆ. ಇದನ್ನು ಯಾರ ಮೇಲೂ ಉದ್ದೇಶಿಸಿ ಯಾರೂ ಹೇಳೋದಿಲ್ಲ. ಇದನ್ನು ನಮ್ಮಲ್ಲಿ ತುಂಬ ಇರುತ್ತೆ ಈ ದೋಷಗಳು. ವಿ ಕ್ಯಾನ್ ಕರೆಕ್ಟ್ ಅವರ್ ಸೆಲ್ಸ್. ನೆವರ್ ಟೂ ಲೇಟ್ ಸರ್. ಸೀತೆ ಹೇಳ್ತಾಳೆ, ನ ಕಶ್ಚಿನ್ ಅಪರಾಧ್ಯತಿ. ಹನುಮಂತ, ಯಾರೂ ತಪ್ಪು ಮಾಡೋದಿಲ್ಲ, ನಾನು ತಪ್ಪು ಮಾಡಿದೆಪ್ಪ, ಇವಾಗ ನನಗನ್ನಿಸಿದೆ ನಾನು ಮಾಡಬಾರ್ದಾಗಿತ್ತು ಅಂತ ಸೀತೆ ಹೇಳ್ತಾಳೆ ಸರ್. ಲಕ್ಷ್ಮಣನ ಪಾಪ ಒಂದು ಹೆಚ್ಚು ಮಾತಾಡ್ಬಿಟ್ಟು ಬೈದುಬಿಟ್ಲು. ಪಾಪ ಏನೋ ಅನರ್ಥ ಪರಂಪರೆ ಆಗೋಯ್ತು. ಲಕ್ಷ್ಮಣನ ಬೈದೇ ಹೋಗಿದ್ರೆ ಚೆನ್ನಾಗಿರಲಿಲ್ಲ. ಆ ಸಂದರ್ಭದಲ್ಲಿ 3 ಜನವೂ ಬ್ಲಂಡರ್ ಮಾಡಿಬಿಟ್ರು. ರಾಮ, ಸೀತೆ, ಲಕ್ಷ್ಮಣ 3 ಜನ. ಇದು ನಮ್ಮೆಲ್ಲರ ರಾಮ ಅಂತ ಒಂದು ಪುಸ್ತಕ ಇದೆ, ನೋಡಿ ಇದನ್ನು ವಿಶೇಷವಾಗಿ ಬರೆದಿರೋದ್ರಲ್ಲಿ. ಭಗವಂತ ಅವತಾರ ಮಾಡ್ದ ಅನ್ನೋದು ಬೇರೆ. ಮನುಷ್ಯನಾಗಿದ್ದರೆ ಮನುಷ್ಯನಾಗೇ ಇದ್ದ ರಾಮ ಅವನು ಅಂತ. ಮನುಷ್ಯನ ಕಥೆನೇ ಅಲ್ಲಿ ಬರೋದು. ಹೆಂಡತಿ ಕೇಳ್ತಾಳೆ ಅಂತ ಹೋಗ್ಬಿಟ್ಟು ಚಿನ್ನದ ಜಿಂಕೆ ಅಂದ್ಕೊಂಡು ಯಾರಾದರೂ ಒಟ್ಟಿಸ್ಕೊಂಡು ಹೋಗ್ತಾರೇನ್ರಿ? ಸುಮ್ಮನೆ ಇರೇ ಹುಚ್ಚಿ ಅಂತ ಒಂದು ಮಾತು ಅಂದಿದ್ರೆ ಸೀತೆ ತೆಪ್ಪಗಾಗ್ತಾಯಿದ್ಲು. ಒಟ್ಟಿಸ್ಕೊಂಡು ಹೊರಟ್ಬಿಟ್ಟ. ತಕ್ಷಣ ಅಲ್ಲಿ ಅದೊಂದು ಮಾರೀಚ ರಾಕ್ಷಸ ಕೂಗ್ತು, ಸೀತೆ ಅಂತ. ಸೀತೆ ತಕ್ಷಣ ಲಕ್ಷ್ಮಣ್ ಕರ್ಬಿಟ್ಟು ಹೋಗು ಅಂತ ಅಂದ್ಲು. ವಾಚಾಮಗೋಚರ ಅಂದ್ಬಿಟ್ಲು. ಅವನು ಹೋಗೋಲ್ಲ ಅಂದಾಗ, ಅತಿಯೇ ನೀನು ಹುಚ್ಚುಚ್ಚಾಗಿ ಆಡಬೇಡ, ನಮ್ಮ ಅಣ್ಣ ಬಲಿಷ್ಠ, ನಂಗೆ ಗೊತ್ತಿದೆ ಅಂತಂದರೆ ಹೋಗೋ. ಕೊನೆಗೆ ನನ್ನ ಮೇಲೆ ಅನುಮಾನ ಪಟ್ಬಿಟ್ಟು ನನ್ನನ್ನು ಆಶಿಸ್ತೀಯ ಅಂತಂದ್ಬಿಡ್ಲು ಸೀತೆ. ದುಡ್ಡುಬಿಟ್ಟ. ಕೋಪ ಬಂತು ನೋಡಿ, ನೆತ್ತಿಗೆ ಏರ್ಬಿಟ್ಟು ದಡ ಹೋಗೇ ಬಿಟ್ಟ. ಸೀತೆ ಹೇಳಿದ್ಲು, ಅಲ್ಲಿ ಹೋಗಿ ಮರದ ಹಿಂದೆ ಕೂತ್ಕೊಂಡಿರಬಾರ್ದಾಗಿತ್ತೆ, ಅಲ್ಲೇ ಇದ್ದಿದ್ರೆ ಆವಾಗ ರಾವಣ ಬಂದಿದ್ರೆ ಬರ್ತಾಯಿದ್ದ. ಅವನೂ ಮಾಡಲಿಲ್ಲ. 3 ಜನವೂ ದುಡುಕಿದ್ರು. 3 ಜನ ಇದನ್ನು ಇದುವಾಗಲೂ ಕೂಡ ಇದು ಎಪಿಕ್ ಬ್ಲಂಡರ್ ಬೈ ದಿ 3 ಅಂತಾರೆ ಇದನ್ನು ಅಂತ. 3 ಜನವು ನ ಕಶ್ಚಿನ್ನ ಅಪರಾಧ. ಯಾರು ಸಾರ್ ತಪ್ಪು ಮಾಡೋದಿಲ್ಲ, ಎವ್ರಿ ಒನ್ ಡಸ್ ಇಟ್. ಎಂಥ ಹುಲುಮಾನಜರು. ಇದನ್ನು ನಮ್ಮ ಎಪಿಕ್ಕು ನಮಗೆ ಹೇಳುತ್ತೆ. ಎಪಿಕ್ ಹೇಳುತ್ತೆ, ಯಾವ ನಾಯಕನಿಗೆ ಕೋಪವಾಗಲಿ ಹರ್ಷವಾಗಲಿ ಬರುವುದಿಲ್ಲವೋ, ಅವನ ಕಾರ್ಯಗಾರಿಗೆ ಅವನು ಅರಿಸುವುದಿಲ್ಲವೋ, ಸಮಯ ಸಂದರ್ಭ ನೋಡದೆ ಅವನ ಮರ್ಯಾದೆ ಇರುತ್ತೆ. ಅರಿಸಿದ್ರೆ ಮರ್ಯಾದೆ ಹೋಗ್ಬಿಡುತ್ತೆ. ಆದ್ದರಿಂದ ರಾಜನಾದವನು ತನಗೆ ರಾಜ ಅನ್ನೋ ಬಿರುದು ಅಧಿಕಾರ ಇರೋದಕ್ಕೆ ಸಂತೋಷ ಪಟ್ಕೊಂಡು ನಮ್ಮಲ್ಲಿ ಭಗವಂತನ ಅಂಶ ಇದೆ ಅಂತ ಯಜಮಾನ ತಿಳ್ಕೊಂಡು ಅದನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಧೃತರಾಷ್ಟ್ರನಿಗೆ ಇನ್ನೊಂದು 4-5 ದಿನದಲ್ಲಿ
ಮುಂದೆ ಬರುವಂತಹ ಮಾತುಗಳಿದೆಯಲ್ಲ ಅದು ನಮ್ಮಲ್ಲಿ ಅಧ್ಯಾತ್ಮಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಇದರಲ್ಲಿ ಸುಮ್ಮನೆ ಇದರಲ್ಲಿ 50% ರಾಜಕೀಯದು, ರಾಜಕಾರಣಿಗಳದ್ದು. ನಾನೆಲ್ಲ ಹೋಗ್ತೀನಿ ರಾಜ್ಯ ಆಳ್ತೀನಿ ನೀವು ಅಂದ್ಕೋಬಹುದು. ಈ ಕಮ್ಮಿಂಗ್ 4 ದಿನದಲ್ಲಿ ಬರುತ್ತಲ್ಲ, ಇದು ಬಹಳ ವಿಶೇಷವಾಗಿ ಬರ್ತದೆ. ಅದು ನಮಗೆಲ್ಲ ಸಹಾಯ ಮಾಡ್ತದೆ. ಅದು ಪರ್ಟಿಕ್ಯುಲರ್ಲಿ ನಮ್ಮ ಫೀಲ್ಡಲ್ಲಿ ನಾವು ಏನಿದ್ದೀವೋ ಅಂತ ಬರುತ್ತೆ. ನಾಳೆ ನೋಡೋಣ ಅದನ್ನು. ಹೇಳ್ತೀರಾ? ಎಲ್ಲಿ ಹೇಳಿದ್ರು ಒಂದು ನಿಮಿಷ, ಎಲ್ಲಿ ಹೇಳಿದ್ರು ಕೂಡ ಮನುಷ್ಯತ್ವದಿಂದ ದೈವತ್ವಕ್ಕೆ ಹೋಗೋದಕ್ಕೆ ಮಹಾಭಾರತ ರಾಮಾಯಣ ನಮಗೆ ಹೆಲ್ಪ್ ಮಾಡುತ್ತೆ. ಅದನ್ನು ನಾವು ಅಧ್ಯಯನ ಮಾಡಿದ್ರೆ ನಾವು ಆಗ್ತೀವಿ. ಆದರೆ ಒಳ್ಳೆಯ ಜನ್ಮ ಬರುತ್ತೆ ನಮಗೆ. ಇಲ್ಲದೆ ಹೋದರೆ ನಾವು ಎಲ್ಲಿ ಹುಟ್ತೀವೋ ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಹಗಲು ರಾತ್ರಿ ಇದನ್ನು ಹೇಳಿ ಹೇಳಿ ಎಲ್ಲದರಲ್ಲೂ ನಾವು ದುಡುಕಿದ ಕೂಡಲೇ ಅದನ್ನು ಹತೋಟಿಗೆ ತರೋದು. ಯಾರ ಮೇಲಾದರೂ ಸಿಟ್ಟು ಬಂದರೆ ಅದನ್ನು ಹತೋಟಿಗೆ ತರೋದು. ಅಫ್ಕೋರ್ಸ್ ಎಷ್ಟೋ ಜನ ಇನ್ನು ಕೆಲವರು ಇರುತ್ತಲ್ಲ, ಇನ್ನೊಬ್ರದನ್ನು ತೊಗೋಬಾರ್ದು, ಅದು ಬಹಳ ಜನ ಮಾಡುತ್ತಾರವ್ರು. ಯಾರದನ್ನು ಅಪೇಕ್ಷಿಸೋದಿಲ್ಲ, ಯಾರೋ ಅವ್ರ ಪಾಡಿಗಿರ್ತಾರೆ. ಕೆಲವನ್ನು ನಾವು ಮಾಡಿಬಿಡ್ತೀವಿ. ಪರುಷವಾಕ್ಯ ಅನ್ನೋದು ಎಲ್ಲಕ್ಕಿಂತ ಡೇಂಜರ್ ಅಂತಾನೆ ಬರುತ್ತೆ ನಾಳೆಯಿಂದ ನೋಡಿ. ಪರುಷವಾಕ್ಯ ಅಂದರೆ ಕಠಿಣವಾಗಿ ಮಾತನಾಡೋದು, ರೂಕ್ಷತೆಯಿಂದ ಮಾತಾಡೋದು. ಬಹಳ ಅದು ಸುಲಭವಾಗಿ ಗೆಲ್ಲಬಹುದು ನಾವು, ಆದರೆ ಅದು ನಮ್ಮನ್ನು ಕೊಂದಾಕುತ್ತೆ ಅಂತ ಹೇಳ್ತಾನೆ ವಿದುರ. ತುಂಬ ಚೆನ್ನಾಗಿದೆ. ಮಾನುಷಾ ದೈವ್ಯಮುಪೈಮಿ ಅನೃತಾತ್ ಸತ್ಯಮುಪೈಮಿ. ಇದನ್ನು ಹೇಳುವಾಗ ಅಷ್ಟು ಟೈಮ್ನಲ್ಲಿ ಸೈಮುಲ್ಟೇನಿಯಸ್ಲಿ ನಮ್ಮ ಮೈಂಡು ನಾವು ಹಾಗಿರಬೇಕು, ದೈವತ್ವದ ಕಡೆ ಹೋಗಬೇಕು ಅಂತ ಸೈಮುಲ್ಟೇನಿಯಸ್ಲಿ ಇರಬೇಕು. ನಾವು ಯಾವುದನ್ನು ನೋಡಿದ ಕೂಡಲೇ ಬೇರೆ ಬೇರೆ ಯೋಚನೆ ಬರುತ್ತಲ್ಲ, ಹಾಗೆ ಮೈಂಡು ಎಕ್ಸ್ಟ್ರಾರ್ನರಿ ಇನ್ಸ್ಟ್ರೂಮೆಂಟ್ ಅದು ಬರುತ್ತದು. ಅದನ್ನು ನೆನೆಸ್ಕೊಂಡು ಮಾಡಿದ್ರೆ ಅದು ಎಫೆಕ್ಟಿವ್ ಆಗಿರುತ್ತೆ. ಇನ್ನೊಂದು ಸಲ ಹೇಳ್ಬೋಣ. ಮಾನುಷಾ ದೈವ್ಯಮುಪೈಮಿ ಅನೃತಾತ್ ಸತ್ಯಮುಪೈಮಿ. ಬೇಷ್ ಮುಗಿಸೋದ್ರ ಒಳಗಡೆ ನೀವು ಮನೆಗೆ ಕೆಲವರು ಫೋನ್ ಮಾಡ್ತೀರಿ ಇಲ್ಲಿ ಏನು ಅಂತ, ನೀವು ಸಂಕೋಚ ಪಟ್ಕೊಬಿಡಿ. ಏನಾದರೂ ಡೌಟ್ ಕೇಳಬೇಕು ಅಂತಿದ್ದರೆ ಒಂದು ಚೀಟಿಲಿ ಬರೆದು ಕೊಟ್ಟರೆ ನೆಕ್ಸ್ಟ್ ಡೇ ನಾನು ಹೇಳೋವಾಗ ಅದನ್ನು ಸೇರಿಸ್ಕೊಂಡು ಹೇಳ್ಬಿಡ್ತೀನಿ ಅದನ್ನು. ಯಾಕೆಂದರೆ ಒಬ್ಬೊಬ್ಬರಿಗೂ ಬರೆಯೋದು ಮಾಡೋದು ಅನ್ನೋದಕ್ಕೆ ಟೈಮ್ ಆಗೋದಿಲ್ಲ ನನಗೆ. ಐ ಎಕ್ಸ್ಪ್ರೆಸ್ ಮೈ ಇನ್ಎಬಿಲಿಟಿ. ಯಾಕೆಂದರೆ ಇನ್ಅಡಿಕ್ವೇಟ್ ಟೈಮ್ ನನಗೆ. ಆದ್ದರಿಂದ ನಾನು ಉಪನ್ಯಾಸ ಹೇಳುವಾಗ ಹೇಳ್ತೀನಿ. ತುಂಬ ಜನ ಕೇಳ್ತಾರೆ ಅದನ್ನು. ಉದಯ ಟಿ ವಿಗೂ ಬಹಳ ಜನ ಬರೆದು ಕೇಳ್ತಾರೆ. ಅದಕ್ಕೆ ಅದರಲ್ಲಿ ಕತೆ ಹೇಳುವಾಗಲೇ ಆ ಸಂದರ್ಭ ಬಂದಾಗ ಹೇಳ್ತೀನಿ ನಾನು. ಮುಗಿಸೋಣ. ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು. ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು. ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು.